ಹಲೋ ಎವ್ರಿವನ್. ಇವತ್ತಿನ ಕ್ಲಾಸನ್ನು ಮತ್ತೆ ಸ್ಟಾರ್ಟ್ ಮಾಡುವ. ನಿನ್ನೆ ಎಷ್ಟು 2 PPT ಮಾಡಿ ಒಟ್ಟಿಗೆ ಮಾಡಿ ಬಿಟ್ಟಿದ್ದೆ. ರಿವಿಷನ್ ಮಾಡಬೇಕಾ ಹಿಂದಿನ ಕ್ಲಾಸು ಅಥವಾ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಲಾ? ರಿವಿಷನ್ ಒಂದು ದಿವಸ ಒಂದು ಕೆಲಸ ಮಾಡ್ತೀನಿ, ಅಷ್ಟು ಕ್ಲಾಸಸ್ನು ಸಮ್ ಅಪ್ ಮಾಡಿ ಒಂದು ರಿವಿಷನ್ ಮಾಡ್ತೇನೆ. ಸೊ ಇವತ್ತು ಮುಂದುವರಿಸುವ. ನಿನ್ನೆ ಇಲ್ಲಿ ಆಂಕ್ಷಿಯಸ್ವರೆಗೂ ಮಾಡಿದ್ದೆ ಅಲ್ವಾ ಹಿಂದಿನ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಆದಷ್ಟು ಬೇಗ ವೊಕ್ಯಾಬುಲರಿ ಕ್ಲಾಸನ್ನು ಮುಗಿಸಿ, ಹಾಗೆ ಬೇರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಇನ್ನೊಂದಿಷ್ಟೇನು ಫ್ರೇಸಲ್ ವರ್ಬ್ಸ್ ಇರ್ಬೋದು ಮಾಡೋದಕ್ಕೆ ನೋಡುವ. ಓಕೆ ಓಕೆ ಎಲ್ಲೋಯ್ತದ ಆಂಕ್ಷಿಯಸ್ ಅಂತಂದ್ರೆ ನಾನು ಹೇಳಿದ್ದೆ, ಸ್ವಲ್ಪ ಆತಂಕಗೊಂಡಿರೋದು, ಆಂಕ್ಷಿಯಸ್ ಆಗಿ ನೋಡೋದು, ಚಿಂತೆಗೀಡಾಗಿ ಸ್ವಲ್ಪ ಏನೋ ಒಂಥರ ಕಂಗಲಾಗಿ ಅಯ್ಯೋ ಏನೋ ಆಯ್ತಲ್ಲ, ಸ್ವಲ್ಪ ಉದ್ರೇಕವಾಗಿ ನೋಡೋದು ಅಂತ ಅದಕ್ಕೆ ನಾವು ಆತಂಕದಿಂದ ನೋಡೋದು. ಸೊ ಆಂಕ್ಷಿಯಸ್ ಅಂತ ಕರಿತೀವಿ. ಎಕ್ಸ್ಪೀರಿಯನ್ಸಿಗೆ ವರಿ, ನರ್ವಸ್ನೆಸ್, ಒಂಥರ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇರುತ್ತಲ್ಲ, ನರ್ವಸ್ನೆಸ್ಸು, ಅನ್ಈಸಿ ಫೀಲ್ ಆಗೋದು. ಆಮೇಲೆ ಏನು ಅಬೌಟ್ ಆ್ಯನ್ ಅನ್ಸರ್ಟೈನ್ ಫ್ಯೂಚರ್ ಇವೆಂಟ್ ಬಗ್ಗೆ. ಈಗ ನಿಮಗೆ ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ, ಅಥವಾ ಈಗೇನು ರಿಸಲ್ಟ್ ಬರುತ್ತೆ ಅಂತ, ಎಕ್ಸಾಮ್ ರಿಸಲ್ಟ್ ಬಿಡುತ್ತೆ ಅಂತ ಇದ್ದಾಗ ನಿಮಗೆ ಏನೋ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಆಂಗ್ಸೈಟಿ ಅಂತ ಕರಿತೀವಿ. ಶಿ ಫೆಲ್ಟ್ ಆಂಕ್ಷಿಯಸ್ ವೈಲ್ ವೇಟಿಂಗ್ ಇನ್ ದ ಹಾಲ್ವೇ ಟು ಹಿಯರ್ ಹರ್ ಎಕ್ಸಾಮ್ ರಿಸಲ್ಟ್ಸ್. ನೋಡಿ, ಎಕ್ಸಾಮ್ ರಿಸಲ್ಟ್ನ ಹಿಯರ್ ಮಾಡಕ್ಕೆ ಹೋಗ್ಬೇಕ್ರಿ, ಅವಳಿಗೆ ಏನಾಯ್ತು, ಅವಳು ಸ್ವಲ್ಪ ಆಂಗ್ಸೈಟಿಯಿಂದ ಕಂಡ್ಲು ಅಂತ. ಓಕೆ, ನೆಕ್ಸ್ಟ್ ಡಿತರಿ ಅಂತಂದ್ರೇನು ಇದಷ್ಟು. ಓಕೆ, ಒಂದು ನಿಮಿಷ. ಪರ್ಟರ್ಬೇಬಲ್ಲು. ಓಕೆ ಓಕೆ ಓಕೆ, ಇದು ಹಿಂದಿನ ವರ್ಡಿಂದ ಅಲ್ಲ, ಇದು ಆಂಕ್ಷಿಯಸ್. ಓಕೆ, ಆಂಕ್ಷಿಯಸ್ ಅಂತಂದ್ರೆ ಹಿಂದಿನ ವರ್ಡಿಂದ ಫ್ಲೂಟರ್ ಅಂದ್ರೆ ತಲ್ಲಣಗೊಳಿಸೋದು, ಗಾಬರಿ ಹೇಳೋದು. ಓಕೆ 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 ಓಕೆ, ಒಂದು ನಿಮಿಷ. ಅಂಡ್ ಇದು ಕೂಡ ಹಿಂದಿನ ವರ್ಡಿಂದ ಅಲ್ಲ, ಇದನ್ನ ನಿನ್ನೆ ಮಾಡಿದ್ನ, ಏನೋ ಡೌಟ್ ಆಗ್ತದಿಲ್ಲ. ಅಬ್ಸ್ಟಿಮಸ್ ಇಂದ ಆಕ್ಚುಲಿ ನ್ಯೂ ವರ್ಡ್. ಆಕ್ಚುಲಿ ಇದು ಮಿತಾರಿ, ಇದು ಸಪ್ರೇಟ್ ವರ್ಡ್. ಇವು ಎರಡು ಸಿನೋನಿಮ್ಸ್, ಇವು ಕಂಗಾಲು, ಪರ್ಟರ್ಬೇಬಲು. ಓಕೆನಾ, ಇವೆಲ್ಲ ಸಿನೋನಿಮ್ಸ್. ಯಾವುದಕ್ಕೆ ಅಂತಂದ್ರೆ ಇದಕ್ಕೆ ಇಂಪರ್ಟರ್ಬೇಬಲು, ನರ್ವಸ್ಲೆಸ್ ಇದೆಯಲ್ಲ, ಇವಕ್ಕೆ ನರ್ವಸ್ ಆಗೋದಕ್ಕೆಲ್ಲ ಇವು ಆಂಟೋನಿಮ್ಸ್ ಇವು ಅಲ್ವಾ, ಆಂಕ್ಷಿಯಸ್ ಆಗೋದು, ನರ್ವಸ್ ಆಗೋದು. ಸೊ ಇದು ಡಿತರಿನೂ ಅದಕ್ಕೆ ಸೇರಿಸ್ಕೊಳ್ಳಿ. ಓಕೆನಾ, ಹಿಂದಿನ ವರ್ಡ್ ಮಾಡಿಲ್ಲ ಅಂದ್ಕೊಂತೀನಿ, ಮಾಡಿದ್ರೆ ಓಕೆ. ನೆಕ್ಸ್ಟ್ ಇಲ್ಲಿ ವರ್ಡ್ ಇಂದ ಕಂಟಿನ್ಯೂ ಮಾಡಿ, ಅಬ್ಸ್ಟೆಮಿಸ್ ಇಂದ. ಬಟ್ ಮಾಡಿಲ್ಲ ಅಂದ್ರೆ ಇದನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಡಿತರಿ ಅಂತಂದ್ರೆ ಏನಂತಂದ್ರೆ ಸ್ವಲ್ಪ ಗೊಂದಲಕ್ಕೊಳಗಾಗೋದು, ದ್ವಂದ್ವದಲ್ಲಿರೋದು. ಓಕೆನಾ, ಇದು ನಿನ್ನೆ ಹಿಂದಿನ ಕ್ಲಾಸಿನ ವರ್ಡ್ಗಳಿಗೆ ಇದಕ್ಕೆ ಆಂಟೋನಿಮ್ ಆಗಿ ಸೇರಿಸ್ಕೊಳ್ಳಿ. ಓಕೆ, ಡಿತರಿ ಅಂತಂದ್ರೆ ಏನೋ ಗೊಂದಲಕ್ಕೊಳಗಾಗೋದು ಇರ್ಬೋದು, ಹೆಸಿಟೆಂಟ್ ಇರ್ಬೋದು, ಇಂಡಿಸಿಸಿವ್ ಇರ್ಬೋದು, ಅಥವಾ ಆಕ್ಟಿಂಗ್ ಅಜಿಟೇಟೆಡ್, ನರ್ವಸ್ ಇಂದ. ಇದು ಸೇಮ್ ಮೀನಿಂಗ್, ಆಂಕ್ಷಿಯಸ್, ಡಿತರಿ. ಓಕೆ, ಡಿತರಿಂಗ್ ಅಂದ್ರೆ ಸ್ವಲ್ಪ ಗೊಂದಲ, ದ್ವಂದ್ವ ಅಂತ ಡಿತರಿ ಅಂತ ಕರಿತೀವಿ. ಓಕೆ, ಹಿಸ್ ಡಿತರಿ ಆಟಿಟ್ಯೂಡ್ ಮೇಡ್ ಇಟ್ ಡಿಫಿಕಲ್ಟ್ ಟು ಮೇಕ್ ಅ ಕ್ವಿಕ್ ಡಿಸಿಷನ್ ಫಾರ್ ದ ಟ್ರಿಪ್. ನೋಡ್ರಿ, ಅವನ ಒಂದು ಡಿತರಿ ಏನಿತ್ತು, ಒಂದು ಡಿತರಿ ಆಟಿಟ್ಯೂಡ್ ಇತ್ತಲ್ಲ ಒಂದು, ಅದೇನಾಯ್ತು, ಸ್ವಲ್ಪ ಕಷ್ಟ ಆಯ್ತು, ಡಿಫಿಕಲ್ಟ್ ಟು ಕ್ವಿಕ್ ಡಿಸಿಷನ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂತ. ಓಕೆ, ಸ್ವಲ್ಪ ಕಷ್ಟ ಆಯ್ತು ಅಂತ. ಐ ಥಿಂಕ್ ಎಕ್ಸ್ಪ್ಲೇನ್ ಮಾಡಿದೀನ ಅಂತ ಸ್ವಲ್ಪ ಡೌಟ್ ಇರ್ಲಿ ಅಂತ, ಪರವಾಗಿಲ್ಲ, ರಿವಿಷನ್ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಸ್ಟೆಮಸ್ ಅಂತಂದ್ರೆ ಏನು, ಸ್ವಲ್ಪ ಮಿತಹಾರಿ, ಸಂಯಮಿ, ಮಿತವಾದ. ಮತ್ತೆ ಇನ್ನೊಂದೇನೋ ಸ್ವಲ್ಪ ಕಷ್ಟಪಟ್ಟು, ಇಂಟೆಲಿಜೆಂಟ್, ಮೆಹಂತಿ ಅಂತೀವಲ್ಲ, ಏನಂತ ಸ್ವಲ್ಪ ಏನಂತ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ, ಆ ಥರದವ್ರು ಆಬ್ಸ್ಟಿಮೇಸ್ ಅಂತ ಕರಿತೀವಿ. ನಾಟ್ ಸೆಲ್ಫ್ ಇಂಟೆಲಿಜೆಂಟ್ ಅಲ್ಲ, ಅಂದ್ರೆ ಸ್ವಲ್ಪ ಸೋಮಾರಿ ಅಂತ ಇದಂತೀವಲ್ರಿ, ಆಲಸ್ಯ ಅಂತೀವಲ್ಲ, ಆ ಥರ ಇಂಟೆಲಿಜೆಂಟ್ ಫೀಲಿಂಗ್ ಬರುತ್ತೆ, ಆ ಥರದವಲ್ಲ. ಸ್ವಲ್ಪ ಮಿತವಾಗಿ ಎಷ್ಟು ಬೇಕೋ, ದೇಹಕ್ಕೆ ಎಷ್ಟು ಬೇಕೋ ಹಂಗೆ ಯೂಸ್ ಮಾಡ್ತಾರಂತ. ಎಸ್ಪೆಷಲಿ ಶೋವಿಂಗ್ ಮಾಡರೇಷನ್ ಇನ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್. ಏನೋ ತಿನ್ಬೇಕಿದ್ರೆ, ಕುಡಿಬೇಕಿದ್ರೆ ಸ್ವಲ್ಪ ನೋಡಿ ಮಾಡಿ, ಹೆಲ್ತಿಗೆ ಹೆಂಗ್ ಬೇಕೋ ಹಂಗೆ ಕುಡಿತಾನಂತ. ಈಗ ನೋಡ್ರಿ, ನೀವು ಆ್ಯಪ್ಸ್ ಗೊತ್ತಾ? ನಾನು ಆ್ಯಪ್ಸ್ ಅಂತ ಏನಕ್ಕೆ ಹೇಳ್ತೀವಿ ಹೇಳ್ರಿ, 6 ಪ್ಯಾಕ್ ಬರುತ್ತಲ್ರಿ ಬಾಡಿಲಿ 6 ಪ್ಯಾಕಿಗೆ ನಾವೇನಂತೀವಿ, ಏನೇನಾಯ್ತು, ಓಕೆ, ಬಾಡಿಲಿ 6 ಪ್ಯಾಕ್ ಬರುತ್ತಲ್ಲ, ಹಿಂಗೆ ಈ 6 ಪ್ಯಾಕಿಗೆ ನಾವೇನಂತೀವಿ, ಈ ಥರ 6 ಪ್ಯಾಕು. ಸೊ ಆ್ಯಪ್ಸ್ ಅಂತೀವಿ ತಾನೆ, ಆ್ಯಪ್ಸ್ ಮಾಡೋದು ಅಂತ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಆ್ಯಪ್ಸ್ ಬರೆಸ್ತೀನಿ ನಾನೀಗ, ಆ್ಯಪ್ಸ್ ಅಂತಂದ್ರೆ 6 ಪ್ಯಾಕ್ ಬಾಡಿ ಫಿಟ್ನೆಸ್ಗೆ ಆ್ಯಪ್ಸ್ ಅಂತ ಹೇಳ್ತೀವಿ. ಸೊ ಆ್ಯಪ್ಸನ್ನ ಬರ್ಸ್ಬೇಕಂತಾರೆ ಏನು ಮಾಡಬೇಕು, ಫುಡ್ಡು ಡ್ರಿಂಕ್ ಎಲ್ಲ ಅದಕ್ಕೆ ಲಿಮಿಟ್ ಆಗಿ ತಕ್ಕಂತೆ ತಗೋಬೇಕಲ್ವಾ. ಸೊ ಅದಕ್ಕೆ ನಾವು ಆಬ್ಸ್ಟಿಮಸ್ ಹಿಂಗೆ ಬೇಕಾದ್ರೆ ನೀವು ಸಿಂಕ್ ಮಾಡಲಿಕ್ಕೆ. ಓಕೆ, ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಅದು ಟ್ರಿಕ್ಸ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಶೋವಿಂಗ್ ಮಾಡರೇಷನ್ ಇನ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಮಾಡರೇಷನ್. He lived in an abstemious life, performing light healthy salad meals. ನೋಡಿ, ಸಲಾಡ್, ವಿರಾಟ್ ಕೊಹ್ಲಿ ಎಲ್ಲ ತಿಂತಾರಲ್ವ ಸಲಾಡ್, ಅವ್ರು ಯಾವಾಗಲೂ ಆಲ್ಮೋಸ್ಟ್ ಸಲಾಡು, ಹಸಿ ತರಕಾರಿಗಳು ಇದನ್ನೆಲ್ಲ ಮಾಡ್ಕೊಂಡು ತಿಂತಾರೆ. ಆ್ಯಕ್ಚುಲಿ ಅಂದರೆ ಅವ್ರು
ದುಡ್ಡು ಸಿಕ್ಕಾಪಟ್ಟೆ ಇರ್ಬೋದು, ಹಂಗಂತ ಅವ್ರು ಹೋಗಿ ಕುರುಕುಲು ಬೋಂಡಾ ಗಿಂಡೆಲ್ಲ ತಿನ್ನಲ್ಲ. ಅವರು ಅವ್ರ ಡಯಟ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡ್ತಾರೆ, ಅವರು ಕಷ್ಟಪಟ್ಟು ತಿಂತಾರೆ. ಸೊ ಆಬ್ಸ್ಟಿಮಸ್ ಸ್ಪೆಲ್ಲಿಂಗ್ ಬರ್ಬೋದು ಆಬ್ಸ್ಟಿಮಿಯಸ್. ಓಕೆ, ನೆಕ್ಸ್ಟ್ ಟೆಂಪರೇಟ್. ಟೆಂಪರೇಟ್ ಅಂತಂದ್ರೆ ಮಿತವಾದ, ಸಮಶೀತೋಷ್ಣ, ಸಂಯಮ. ಸೊ ಇದಕ್ಕೆ ಏನಂತಂದ್ರೆ ಇದರಲ್ಲಿ ಮನುಷ್ಯರು ನಾವು ಮಿತವಾಗಿ ಆಹಾರ ಗೀಹಾರ ಸೇವಿಸೋದು, ಮಿತವಾಗಿ ಒಂದು ಅವರೇಜಿಗೆ ಎಗ್ಗ ಮುಗ್ಗ ತಿನ್ನೋದಲ್ಲ, ಹೊಟ್ಟೆ ಬರೀ ಸ್ವಲ್ಪ ಮಿತವಾಗಿ ಎಷ್ಟು ಬೇಕೋ ಅಷ್ಟು ತಿನ್ನೋದು. ಟೆಂಪರೇಟ್ ಅಂತಂದ್ರೇನು ಮಿತವಾದ, ಟೆಂಪರೇಟ್ ಝೋನ್ ಅಂತೀವಿ. ಏನು ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಬೀಳಲ್ಲ. ಜಿಯೋಗ್ರಫಿ ಓದ್ತಿರಲ್ವಾ, ಟೆಂಪರೇಟ್ ಝೋನು, ಟಾರಿಡ್ ಝೋನು. ಟೆಂಪರೇಟ್ ಝೋನ್ ಅಂದ್ರೆ ಟಾರಿಡ್ ಝೋನ್ ಅಂತಂದ್ರೆ ಉಷ್ಣವಲಯ, ಸಿಕ್ಕಾಪಟ್ಟ ಬಿಸಿಲು ಬೀಳುತ್ತಲ್ಲ, ಸೂರ್ಯ ನೇರಳವಾದ ಕಿರಣಗಳು ಬೀಳುತ್ತೆ. ಅದೇ ನೀವು ಟೆಂಪರೇಟ್ ಝೋನಿಗೆ ಹೋದ್ರಿ ಅಂತಂದ್ರೆ ಸೂರ್ಯಂದು, ಈಗ ಸೂರ್ಯ ಎಲ್ಲಿದ್ದಾನೆ ಅಂತಂದ್ರೆ ಸೂರ್ಯದು ಇಲ್ಲಿ, ಈಗ ಇದು ಭೂಮಿ, ಓಕೆನಾ, ಇದು ಸೂರ್ಯ. ಓಕೆ, ಇಲ್ಲಿ ಇದು ಸಮಭಾಜಕ ವೃತ್ತ, ಇದು ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇದೆ. ಸೊ ಸಮಭಾಜಕ ವೃತ್ತ, ಇದು ಟಾರಿಡ್ ಝೋನು. ಅದೇ ಸ್ವಲ್ಪ ಹಿಂಗೆ ಓವರೇ ಬೀಳ್ತಾ ಇದೆ, ಹಿಂಗೆ ಓವರೇ ಬೀಳ್ತಾ ಇದೆ, ಇದಕ್ಕೆ ಏನಂತೀವಿ ನಾವು ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಯಾಕೆ, ಸ್ವಲ್ಪ ಅಲ್ಲಿ ಮಿತವಾಗಿ ಇದು ಬೀಳ್ತಾ ಇರುತ್ತೆ, ಏನು ಸನ್ಲೈಟ್ ಬೀಳ್ತಾ ಇರುತ್ತೆ, ಅಥವಾ ಏನು ಇದು ಲೈಟ್ ಇರ್ಬೋದು, ಅಥವಾ ಏನು ಉಷ್ಣತೆ ಇರ್ಬೋದು, ಮಿತವಾಗಿರುತ್ತೆ, ಎಷ್ಟು ಬೇಕೋ ಅಷ್ಟಿರುತ್ತೆ. ಅದೇ ನೀವು ಇನ್ನೂ ಧ್ರುವ ಪ್ರದೇಶಕ್ಕೆ ಹೋಗ್ರಿ, ಲಾಸ್ಟ್ ಎಂಡಿಗೆ ಧ್ರುವ ಪ್ರದೇಶಕ್ಕೆ ಫುಲ್ ಕೋಲ್ಡು, ಏನು ಸೂರ್ಯನ ಬೆಳಕು ತುಂಬಾ ಓರೆ ಆಗ್ಬಿಡುತ್ತೆ, ಚೂರ್ತಾಗುತ್ತೆ ಅಷ್ಟೇ. ಸೊ ಏನಾಗುತ್ತೆ ಇದೀಗ, ಇಲ್ಲಿ ಎಕ್ಸ್ಟ್ರೀಮ್ ಕೋಲ್ಡು ಧ್ರುವದಲ್ಲಿ, ಇಲ್ಲಿ ಸಿಕ್ಕಾಪಟ್ಟೆ ಹೀಟು, ಇಲ್ಲಿ ಮಧ್ಯಕ್ಕೇನು ಟೆಂಪರೇಟ್ ಎಷ್ಟು ಬೇಕಷ್ಟು ಮಿತವಾಗಿ ಬೀಳ್ತಾ ಇದೆ. ಸೊ ಟೆಂಪರೇಟ್ ಝೋನ್ ಅಂತಂದ್ರೆ ಹಂಗೆ ಸಮಶೀತೋಷ್ಣ ಎಷ್ಟು ಬೇಕೋ ಅಷ್ಟು ಅಂತಂದ್ರೆ ಮಿತವಾಗಿರೋದು. ಶೋವಿಂಗ್ ಮಾಡರೇಷನ್, ಸೆಲ್ಫ್ ರಿಸ್ಟ್ರೈಂಟ್, ಮೈಲ್ಡ್ ಅಂಡ್ ಬ್ಯಾಲೆನ್ಸ್ ಇನ್ ಕ್ಲೈಮೇಟ್ ಆರ್ ಹ್ಯಾಬಿಟ್. ಓಕೆನಾ, ಕ್ಲೈಮೇಟ್ ಮತ್ತೆ ಹ್ಯಾಬಿಟ್ ಅಲ್ಲಿ ಬ್ಯಾಲೆನ್ಸ್ ಇರುವಂತದ್ದು. ಓಕೆ, ಅರ್ಥ ಆಯ್ತಲ್ವಾ ಹೇಗೆ ಟೆಂಪರೇಟ್ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು, ಇದು ಟೆಂಪರೇಚರ್ ಅಲ್ಲಿ ಎಷ್ಟು ಬೇಕೋ ಅಷ್ಟು, ಅಲ್ಲಿ ನಾವು ಬಾಡಿ ತಿನ್ನೋದ್ರಲ್ಲಿ ಎಷ್ಟು ಬೇಕೋ ಅಷ್ಟು. ಮೇಂಟೈನಿಂಗ್ ಎ ಟೆಂಪರೇಟ್ ಲೈಫ್ ಸ್ಟೈಲ್ ಹೆಲ್ಪ್ಸ್ ಪ್ರಿಸರ್ವ್ ಲಾಂಗ್ ಟೀಮ್ ಹೆಲ್ತ್ ಅಂಡ್ ವೆಲ್ನೆಸ್. ಓಕೆ, ಟೆಂಪರೇಟ್ ಲೈಫ್ ಸ್ಟೈಲ್ ಅಂತಂದ್ರೆ ಈಗ ಇದನ್ನ ಟೆಂಪರೇಟ್ನ ಬರೀ ಟೆಂಪರೇಚರ್ಗೆ ಇದು ಮಾಡಿದ್ರೆ, ನಾವು ಲೈಫ್ ಸ್ಟೈಲಿಗೆ ಇಂದ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಲಾಂಗ್ ಟೈಮ್ ಹೆಲ್ತ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಅಂತ ಹಾಗೆ. ಓಕೆ, ಸೆಲ್ಫ್ ಅಬ್ನಗೇಟಿಂಗ್. ನೆಗೇಟ್ ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡೋದು, ನೆಗೆಟಿವ್ ಮಾಡೋದು ಅಂದ್ರೆ ಸ್ವಯಂ ತ್ಯಾಗ, ಆತ್ಮ ನಿಯಂತ್ರಣ ಅಂದ್ರೆ ಸೆಲ್ಫ್ ಅಬ್ನಗೇಟಿಂಗ್. ಅಬ್ನಗೇಟ್ ಅಂತಂದ್ರೆ ನಿಯಂತ್ರಣ ಮಾಡೋದು ಅಥವಾ ನಿಲ್ಸೋದು, ಸ್ಟಾಪ್ ಮಾಡೋದು. ಅಬ್ನಗೇಟ್, ನೆಗೇಟ್ ಅಂದ್ರೆ ನೆಗೆಟಿವ್ ಮಾಡೋದು, ಅಂದ್ರೆ ಸ್ಟಾಪ್ ಮಾಡೋದು. ಸೊ ಸೆಲ್ಫ್ ಅಬ್ನಗೇಟ್ ಅಂದ್ರೆ ಸ್ವಯಂ ತ್ಯಾಗ ಮಾಡೋದು ಅಥವಾ ನಿಯಂತ್ರಣ ಮಾಡೋದು ಅಂತಂದ್ರೆ ಎಕ್ಸೆಸಿವ್ ಆಗಿ ಇಂಟೆಲಿಜೆನ್ಸ್ ಇಂದ ತಿನ್ನೋದಿರುತ್ತಲ್ಲ, ಅದನ್ನ ಏನ್ ಮಾಡ್ತೀವಿ ನಾವು, ನೆಗೇಟ್ ಮಾಡ್ತೀವಿ ಅಂತ. ಓಕೆನಾ, ಸೆಲ್ಫ್ ಅಬ್ನಗೇಟ್. ಇಂಟೆಲಿಜೆನ್ಸ್ ಅಂತಂದ್ರೇನು, ಈಗ ನಮ್ದು ಒಂಥರ ಸಿಕ್ಕಾಪಟ್ಟ ಕಂಫರ್ಟ್ ಝೋನ್ ಬರುತ್ತಲ್ಲ, ಅದು ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ರಿನೌನ್ಸಿಂಗ್ ಆರ್ ಡಿನೈಯಿಂಗ್ ಒನ್ಸ್ ಓನ್ ಡಿಸೈರ್ಸ್ ಅಂಡ್ ಇಂಟ್ರೆಸ್ಟ್ ಫಾರ್ ಅದರ್ಸ್. ನೋಡಿ, ಅವರ ಒಂದು ಓನ್ ಡಿನೈಯಿಂಗ್ ಮಾಡೋದು. ಯಾವ್ದ್ರದ ಡಿನೈ ಅಂತಂದ್ರೇನು, ಮೊಬೈಲಲ್ಲಿ ನೋಡ್ತಿರ್ಬೋದು ನೀವು ಮೊಬೈಲಲ್ಲಿ ಏನೋ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಅಲ್ಲಿ ಬರ್ತಾ ಇರುತ್ತಲ್ಲ, ಡಿನೈ ಅಂತ ಬರುತ್ತೆ, ಇನ್ನೊಂದು ಅಲೋ ಅಂತ ಬರುತ್ತೆ. ಡಿನೈ ಅಂತಂದ್ರೇನು, ಡಿಕ್ಲೈನ್ ಮಾಡೋದು, ಬೇಡ ನಂಗೆ ಅನ್ನೋದು. ಸೊ ಡಿನೈಯಿಂಗ್ ಒನ್ಸ್ ಓನ್ ಡಿಸೈರ್ಸ್ ಅಂಡ್ ಇಂಟ್ರೆಸ್ಟ್ ಫಾರ್ ಅದರ್ಸ್ಗೆ ಅವರ ಒಂದು ಇಂಟ್ರೆಸ್ಟ್ ಇರುತ್ತಲ್ವ, ಅದರ ಬಗ್ಗೆ ನಾವು ಡಿನೈ ಮಾಡೋದು. ಅವರ ಓನ್ ಇಂಟ್ರೆಸ್ಟ್, ಡಿಸೈರ್ ಅಂತಂದ್ರೆ ಬಯಕೆನ ಡಿನೈ ಮಾಡೋದು. ಹರ್ ಸೆಲ್ಫ್ ಅಬ್ನಗೇಟಿಂಗ್ ನೇಚರ್ ಲೀಡ್ ಹರ್ ಟು ಡೆಡಿಕೇಟ್ ಹರ್ ಲೈಫ್ ಟು ಚಾರಿಟೇಬಲ್ ವರ್ಕ್. ನೋಡ್ರಿ, ಅವಳ ಸೆಲ್ಫ್ ಅಬ್ನಗೇಟಿಂಗ್ ಅಂದ್ರೆ ಸ್ವಯಂ ತ್ಯಾಗದ, ಅವಳದು ಬೇರೆ ಕಡೆ ಎಲ್ಲ ಸುಮ್ಮನೆ ಟೈಮ್ ಕೊಡೋದು, ಅವಳು ಸೆಲ್ಫಿಗೆ ಟೈಮ್ ಕೊಡೋದನ್ನ ಉಳಿಸ್ಕೊಂಡು ಅವಳೇನ್ ಮಾಡೋದು, ಚಾರಿಟೇಬಲ್, ಎಲ್ಲರ ಒಂದು ಉದ್ಧಾರಕ್ಕೆ ಬಳಸಲ ಟೈಮ್ ಅಂತ. ಆಬ್ಸ್ಟಿನೆಂಟ್ ಅಂಡ್ ಆಬ್ಸ್ಟಿಮಿಯಸ್. ಅರ್ಥ ಆಯ್ತಲ್ವ? ಆಬ್ಸ್ಟಿಮಿಯಸ್ ಇರೋದು, ಆಬ್ಸ್ಟಿಮಿಯಸ್ ಇದು ಅಂಡ್ ಆಬ್ಸ್ಟಿನೆಂಟ್ ಎರಡು ಸೇಮ್ ಬರುತ್ತೆ, ಸ್ವಲ್ಪ ಪಥ್ಯವಿರುವ, ಸಂಯಮಿ. ಸೊ ಸೇಮ್. ಓಕೆನಾ, ಇದು ಅಡ್ಜೆಕ್ಟಿವ್, ಅದು ಕೂಡ ಅಡ್ಜೆಕ್ಟಿವ್ ಅಲ್ವಾ, ಆಬ್ಸ್ಟಿಮಿಯಸ್ ಎರಡು ಕೂಡ ಅಡ್ಜೆಕ್ಟಿವ್, ಬಟ್ ಏನೋ ಸ್ವಲ್ಪ ಮೀನಿಂಗ್ ಸೇಮ್ ಬರುತ್ತೆ, ಬಟ್ ಬೇರೆ ಬೇರೆ ವರ್ಡ್, ಸಪರೇಟ್ ವರ್ಡ್ಗಳೇ. ಆಬ್ಸ್ಟಿನೆಂಟ್, ಆಬ್ಸ್ಟಿಮಸ್. ಸೊ ಏನೋ ಸ್ವಲ್ಪ ಮೀನಿಂಗ್ ರಿಲೇಟಬಲಿ ಸೇಮ್, ಎಕ್ಸಾಕ್ಟ್ ಸೇಮ್ ಅಲ್ಲ. ಓಕೆನಾ, ರಿಫ್ರೈನಿಂಗ್ ಫ್ರಮ್ ಇಂಟೆಲಿಜೆನ್ಸ್, ಅದ್ರಲ್ಲಿ ಏನಿತ್ತು, ಮಿತವಾಗಿ ಬಳಸೋದು. ಆಬ್ಸ್ಟಿಮಿಯಸ್ ಅಂತಂದ್ರೆ ತಿನ್ನೋದು, ಕುಡಿಯೋದನ್ನ ಮಿತವಾಗಿ ಬಳಸೋದು. ಇದೇನೋ ರಿಫ್ರೈನಿಂಗ್ ಫ್ರಮ್ ಇಂಟೆಲಿಜೆನ್ಸ್ ಅಂದ್ರೆ ಏನೋ ಸಿಕ್ಕಾಪಟ್ಟ ಬಯಕೆ, ನಂಗೆ ಅದು ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಗೋಬಿ ಮಂಚೂರಿ ತಿನ್ಬೇಕು, ಬೋಂಡಾ ತಿನ್ಬೇಕು, ಸಿಕ್ಕಾಪಟ್ಟ ಇಂಟೆಲಿಜೆನ್ಸ್ ಬರುತ್ತಲ್ಲ, ಆಲ್ಸಿತನ ಇರ್ಬೋದು, ಅಥವಾ ನಂಗೆ ಅದು ಬೇಕು ಇದು ಬೇಕು ಅಂತಾರೆ, ಭಾರಿ ಸುಖ, ಸಂಪತ್ತು, ಕಂಫರ್ಟ್ನೆಸ್, ದಟ್ಸ್ ಇಂಟೆಲಿಜೆನ್ಸ್.
ಆ ಇಂಟೆಲಿಜೆನ್ಸ್ ಇಂದ ರಿಫ್ರೈನಿಂಗ್ ಅಂದ್ರೆ ಏನು? ತಡೆಗಟ್ಟೋದು, ನಿಲ್ಸೋದು, ಸಂಯಮಿ, ದೂರವಿರೋದು, ಪಥ್ಯ ಮಾಡೋದು ಅಂತೀವ. ಅದಕ್ಕೇನಂತೀವಿ ನಾವು ಆಬ್ಸ್ಟಿನೆಂಟ್ ಅಂತ ಕರಿತೀವಿ ಸರ್ಟೆನ್ ಫುಡ್ ಆರ್ ಡ್ರಿಂಕ್ಸ್ ಬಗ್ಗೆ. ಓಕೆನಾ? ಒಳ್ಳೆ ಜ್ಯೂಸು ಕುಡ್ಕೊಂತಿರೋದಕ್ಕೆ ಅದನ್ನ ನಿಲ್ಲಿಸ್ಬೇಕು. ಈ ರಿಮೈಂಡ್ ಆಬ್ಸ್ಟಿನೆಂಟ್ ಫ್ರಮ್ ಸ್ವೀಟ್ ಟ್ರೀಟ್ಸ್ ಡ್ಯೂರಿಂಗ್ ದ ಸ್ಟ್ರಿಕ್ಟ್ ಫಿಟ್ನೆಸ್ ಟ್ರೈನಿಂಗ್. ನೋಡ್ರಿ, ಫಿಟ್ನೆಸ್ ಟ್ರೈನಿಂಗ್ ಬರ್ಬೇಕಂದ್ರೆ ಸ್ವೀಟ್ ಗೀಟ್ ಎಲ್ಲ ತಿನ್ಬೇಡಿ ಅಂತ. ಸೊ ಅದರಿಂದ ಏನ್ ಮಾಡ್ದ ಅವನು? ಆಬ್ಸ್ಟಿನೆಂಟ್ ಆಗಿದ್ದ, ಅದರಿಂದ ದೂರ ಇದ್ದ, ಪಥ್ಯ ಮಾಡ್ತಿದ್ದ. ಸೋಬರ್ ಅಂತಂದ್ರೇನು? ಸೋಬರ್ ಅಂತಂದ್ರೆ ಆಕ್ಚುಲಿ ಗಂಭೀರ, ಸಂಯಮದ, ಮದ್ಯಪಾನ ಮಾಡೋದು. ಆಕ್ಚುಲಿ ಸೋಬರ್ನೆಸ್ ಅಂತಂದ್ರೆ ಅದು ಎಣ್ಣೆ ಕುಡಿದಿರೋನು ಅಂತ. ಎಣ್ಣೆ ಕುಡಿದೇ ಇರೋನು, ಕುಡಿಯೋನಲ್ಲ, ಕುಡಿದೇ ಇರೋನಿಗೆ ಸೋಬರ್ನೆಸ್ ಅಂತ ಕರೀತಾರೆ. ಕುಡಿದೇ ಮದ್ಯ ಗಿದ್ಯ ಕುಡಿದೇ ಇರ್ತಾರಲ್ಲ ಅಂತವ್ರಿಗೆ ಸೋಬರ್ ಅಂತ ಕರೀತಾರೆ, ಸೋಬರ್ನೆಸ್. ಓಕೆನಾ? ಸೊ ಗಂಭೀರವಾಗಿರೋದು ಅಂದ್ರೆ ಎಣ್ಣೆ ಕುಡಿದ್ರೆ ಹೆಂಗಿರ್ತಾರೆ? ಫುಲ್ ಹಿಂಗಿರ್ತಾರೆ. ಬಟ್ ಹಿಂಗೆ ಆಕ್ಚುಲಿ ಕನ್ಫ್ಯೂಸ್ ಆಗ್ಬೋದು. ಸೋಬರ್ ಅಂದ್ರೆ ಎಣ್ಣೆ ಕುಡಿದೋರು ಅಂತ ಆಗ್ಬೋದು. ಕನ್ಫ್ಯೂಸ್ ಆಗ್ಬಿಡಿ. ಯಾಕಂದ್ರೆ ಸೋಬರ್ನೆಸ್ ಅಂದ್ರೆ ಯಾವಾಗ್ಲೂ ಮಲ್ಕಿನ ಹತ್ರ ಸೋಬರ್ ಆಗಿ ಏನೋ ಸೋಮಾರಿ ತರ ಎಣ್ಣೆ ಕುಡ್ಕೊಂಡು ಉಲ್ಡಾಡ್ತಿರತ್ತಾನ. ಅಲ್ಲ, ಹಂಗಂದ್ರೆ ಇದು ಅಪೋಸಿಟ್. ಸೋಬರ್ನೆಸ್ ಅಂತಂದ್ರೆ ಎಣ್ಣೆ ಕುಡಿದೇ ಇರೋದು, ಹಂಗ್ ತಿಳ್ಕೊಳ್ರಿ. ಓಕೆ? ನಾಟ್ ಇಂಟಾಕ್ಸಿಕೇಟೆಡ್, ಸೀರಿಯಸ್, ಸೆನ್ಸಿಬಲ್, ಸೋಲೆಮ್ ಡಿಮಿನರ್ ಅಂತಂದ್ರೆ ಒಂದು ಗಂಭೀರತೆ ಇರೋನು. ಓಕೆನಾ? ಸಂಯಮದಿಂದ ಇರೋನು ಅಂತ. He gave a sober assessment of the company's financial challenge. ನೋಡ್ರಿ, ಅವನ್ ಏನ್ ಮಾಡ್ದ? ಕಂಪನೀಸ್ ಫೈನಾನ್ಷಿಯಲ್ ಚಾಲೆಂಜ್ ಬಗ್ಗೆ ಒಂದು ಸೋಬರ್ ಅಸೆಸ್ಮೆಂಟ್ ಅನ್ನ ಕೊಟ್ಟ. ಅಂತಂದ್ರೆ ಏನೋ ಒಂದು ಸಂಯಮದ, ಗಂಭೀರವಾದ ಒಂದು ಇದನ್ನ ಹೇಳ್ದಂತ. ಆಸ್ಟೀರ್ ಅಂತಂದ್ರೆ ಆಸ್ಟೀರ್ ಅಂತಂದ್ರೆ ಒಂಥರ ಕಷ್ಟಪಟ್ಟು ಒಂಥರ ಈ ಕಠೋರ ಜೀವನ ಐತಲ್ಲ, ಆಸ್ಟೀರ್ ಅಂತ ಕರಿತೀವಿ. ಕಠಿಣ, ಕಠೋರ, ಆಸ್ಟೀರ್ ಅಂತ. ಓಕೆ? ಆಸ್ಟೀರ್ ಹಿಂಗೆ ನೆನ್ಪಿಟ್ಕೊಳ್ರಿ, ಆಸ್ಟೀರ್. ಓಕೆ? ಅಂತಂದ್ರೆ ಇದು ಬಿಡಿ, ಅಂದ್ರೆ ಶಾಂತವಾಗಿ ಮೆಡಿಟೇಟ್ ಮಾಡೋದು ಸನ್ಯಾಸಿ ಅನ್ನೋದಕ್ಕೆ ಲಿಂಕ್ ಮಾಡಬಹುದು ಅಂತ ಇಟ್ಕೊಳ್ರಿ. ಓಕೆ? ಇರ್ಲಿ. ಸೊ ಸೀವಿಯರ್ ಆರ್ ಸ್ಟ್ರಿಕ್ಟ್ ಇನ್ ಎ ಮ್ಯಾನರ್ ಆಫ್ ಅಪಿಯರೆನ್ಸ್, ಪ್ಲೈನ್ ಅಂಡ್ ಮಿನಿಮಲಿಸ್ಟಿಕ್. ಇಲ್ಲೇನಾಗಿತ್ತು? ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರೋದು. ಓಕೆನಾ? ಒಂದು ಎಷ್ಟು ಬೇಕೋ ಮಿತವಾಗಿ ತಿನ್ನೋದು. ಇಲ್ಲೇನು ಅಂತಂದ್ರೆ ಎಕ್ಸ್ಟ್ರೀಮಿಸ್ಟಿಗೆ ಹೋಯ್ತಿದ್ ಈಗ. ಸಿಕ್ಕಾಪಟ್ಟೆ ಎಲ್ಲದೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ, ಎಲ್ಲ ಗೃಹ ಒಂಥರ ಎಲ್ಲ ತ್ಯಾಗ ಮಾಡಿ. ಅರ್ಥ ಆಯ್ತಲ್ವ ಹೇಗೆ ಅಂತ ತ್ಯಾಗ ಮಾಡೋದು? ಸ್ವಲ್ಪ ಸನ್ಯಾಸಿ ತರ ಜೀವನ ಮಾಡೋದು ಅಂತೀವಲ್ಲ, ಅದು ಆಸ್ಟೀರ್ ಲೈಫ್ ಅಂತ ಕರಿತೀವಿ. ಹಿ ಈಸ್ ಲಿವಿಂಗ್ ಇಸ್ ಆಸ್ಟೀರ್ ಲೈಫ್ ಅಂತಂದ್ರೆ ಅವ್ನು ಎಲ್ಲದನ್ನು ಬಿಟ್ಟು, ಇದು ಮೆಸೇಜು, ಮೊಬೈಲು, ಟಿವಿ ಎಲ್ಲದನ್ನ ಬಿಟ್ಟು ಅವನು ಪ್ರಿಪರೇಷನ್ ಮಾಡ್ತಿದ್ದಾನೆ, ಆಸ್ಟೀರ್ ಲೈಫ್ ಅನ್ನ ಮಾಡ್ತಿದ್ದಾನೆ. ದ ಮಾಂಕ್ ಲಿವ್ಡ್ ಆಸ್ಟೀರ್ ರೂಮ್. ಮಾಂಕ್ ಅಂತಂದ್ರೆ ಯಾರು? ಸನ್ಯಾಸಿ ಆಸ್ಟೀರ್ ಲಿವಿಂಗ್ ಬೀನ ಮಾಡ್ತಾ ಇದ್ದಾನೆ ಅವನು. ಆ ತರ ಬದುಕ್ತಾ ಇದ್ದಾನೆ. ಓನ್ಲಿ ಬೆಡ್ ಅಂಡ್ ಸ್ಮಾಲ್ ಟೇಬಲ್. ಅವನ ಹತ್ರ ಏನಿತ್ತು? ಒಂದ್ ಬೆಡ್ ಇತ್ತು, ಒಂದ್ ಸ್ಮಾಲ್ ಟೇಬಲ್ ಬಿಟ್ರೆ ಏನು ಇರ್ಲಿಲ್ಲ ಅಂತ. ಡಿಸಿಪ್ಲಿನ್ಡ್ ಅಂತಂದ್ರೆ ಇದು ಎಲ್ರಿಗೂ ಗೊತ್ತು. ಡಿಸಿಪ್ಲಿನ್ ಆಗಿರೋದು, ಶಿಸ್ತಾಗಿರೋದು. ಯಾಕೆ ಇದನ್ನ ಬಳಸ್ತೀವಿ? ಡಿಸಿಪ್ಲಿನ್ ಆಗಿರೋದು ಅಂತಂದ್ರೇನು? ಇರಾಬರ ತಿನ್ನೋದು, ಕುಡಿಯೋದು, ಅಲ್ಲಲ್ಲೇ ಹಾಕೋದು, ಅಲ್ಲಲ್ಲೇ ಬೀಳೋದು. ಸ್ಟ್ರಿಕ್ಟ್ ಆಗಿ ಏನ್ ತಿನ್ಬೇಕು, ಏನ್ ಬಿಡ್ಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು, ಎಲ್ಲ ಡಿಸಿಪ್ಲಿನ್ ಆಗಿರೋದು, ಶಿಸ್ತುಬದ್ಧ. ಸೊ ಸಿಂಕ್ ಆಗುತ್ತಲ್ಲ. ಸೊ ಡಿಸಿಪ್ಲಿನ್ ವರ್ಡ್ ಕೂಡ ಎಲ್ರಿಗೂ ಗೊತ್ತಲ್ವಾ? ಸ್ವಲ್ಪ ಎಕ್ಸ್ಪ್ಲನೇಷನ್ ಇದನ್ನ ನೋಡ್ಕೊಳ್ರಿ. ಓಕೆ? ಆಬ್ಸ್ಟೆಂಟಿಯಸ್ ಸೇಮ್ ಬಂದ್ ನೋಡ್ರಿ, ಆಬ್ಸ್ಟೆಂಟಿಯಸ್. ಆಬ್ಸ್ ಬಂತಂತಂದ್ರೆ ಥಿಂಕ್ ಮಾಡ್ಕೊಬಿಡ್ರಿ, ಇದು ಏನೋ ಒಂದು ಕಷ್ಟಪಟ್ಕೊಂಡು, ಅಂದ್ರೆ ಏನೋ ಲಿಮಿಟ್ ಮಾಡ್ಕೊಂಡು, ಸ್ವಲ್ಪ ಊಟ ತಿಂಡಿ ಎಲ್ಲ ಕಟ್ಕೊಂಡು, ಮಿತ ಮಾಡ್ಕೊಂಡು ನಾವು ಬದುಕೋದು ಆಬ್ಸ್ ಅಂದ್ರೆ. ಯಾಕಂದ್ರೆ ಆಬ್ಸ್ ನಾವು ತೆಗಿಬೇಕಲ್ವಾ? ಆಬ್ಸ್ ಸುಮಾರು ವರ್ಡ್ ಬರ್ತವೆ. ಆಬ್ಸ್ಟೆಂಟೇಷಿಯಸ್, ಆಮೇಲೆ ಇದೆ ಆಬ್ಸ್ಟೆನ್ಷಿಯಸ್, ಆಮೇಲೆ ಅಂತ ಆಬ್ಸ್ಟಿಮಿಯಸ್, ಆಮೇಲೆ ಇನ್ನೊಂದು ಅದು ಬಂತಲ್ಲ ಹಿಂದಿನ ವರ್ಡ್, ಆಬ್ಸ್ಟಿನೆಂಟ್. ಸೊ ಈ ತರ ಸುಮಾರು ಬರ್ತವೆ. ಈ ಆಬ್ಸ್ ಬಂತಂದ್ರೆ ಏನ್ ಮಾಡ್ತೀವಿ? ಸ್ವಲ್ಪ ಆಬ್ಸ್ ಬರ್ಸ್ಕೋಬೇಕು ಅಂತಂದ್ರೆ ಹೊಟ್ಟೆಲೆ, ಅಂದ್ರೆ 6 ಪ್ಯಾಕ್ ತರ ನಾವು ಮಿತವಾದನ್ನ ಬಳಸ್ಕೋಬೇಕು. ಸೊ ಅದಾಯ್ತಲ್ಲ ಸಂಯಮ. ಆಬ್ಸ್ಟಿಮಸ್ ಅಂದ್ರೆ ಮಿತಾಹಾರ ಮಾಡೋದು, ಮಿತವಾಗಿ ಮಾಡೋದು. ಆಬ್ಸ್ ಅಂತಂದ್ರೆ ಗೊತ್ತಾಗ್ಬಿಡ್ತಿದೆ. ಇಲ್ಲ, ಇಷ್ಟೇ ನಿಮ್ಗೆ ರೂಟ್ ವರ್ಡ್. ಪ್ರಾಕ್ಟೀಸಿಂಗ್ ಆಬ್ಸ್ಟಿನೆನ್ಸ್, ಎಕ್ಸರ್ಸೈಸಿಂಗ್ ಸೆಲ್ಫ್ ಕಂಟ್ರೋಲ್ ಎಕ್ಸರ್ಸೈಸ್ ಮಾಡೋದು. ಓವರ್ ಪ್ಲೆಜರ್ಸ್ ಅಂತಂದ್ರೆ ನಮ್ಗೆ ಒಂಥರ ಹಿತಕರ, ಆಹ್ಲಾದಕರವಾಗಿರೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಫುಡ್ ಅನ್ನ ಅಂತ. his obstentious lifestyle contributed to his excellent physical health. ಅವನು ಫಿಸಿಕಲ್ ಆಗಿ ಫಿಟ್ ಆಗಿ ಒಳ್ಳೆ ಇದ್ದ. ಅದಕ್ಕೆ ಅವನ ಕಾರಣ ಏನಂತಂದ್ರೆ ಅವನ ಆಬ್ಸ್ಟೆನ್ಷಿಯಸ್ ಲೈಫ್ ಸ್ಟೈಲ್. ಗ್ಲಟನಸ್. ಓಕೆ, ಇದಕ್ಕೇನೀಗ ಉಲ್ಟಾ. ಈಗ ಇವಷ್ಟು ಏನು ಸ್ವಲ್ಪ ಕಂಟ್ರೋಲು, ಉಲ್ಟಾ, ನಿಧಾನಕ್ಕೆ ಹಿತವಾಗಿ ತಿನ್ನೋದು. ಇಲ್ಲಿಂದ ಏನೀಗ ಗ್ಲಟನಸ್. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ತೀರಾ?
ಗ್ಲಟನಸ್, ಗಂಟ್ಲು ಮಟ್ಟ ತಿಂತಾನೆ. ಗಂಟ್ಲು ಮಟ್ಟ ತಿಂತಾನೆ ಅಂತಂದ್ರೆ ಹೊಟ್ಟೆ ಬಾಕ ಸಿಕ್ಕಾಪಟ್ಟ ತಿನ್ನೋದೊಂದೇ ಕೆಲಸ, ಮಿತ ಇಲ್ಲ. ಗ್ಲಟನಸ್, ಗಂಟ್ಲು ತುಂಬದಿರೋದು, ಗಂಟ್ಲು ಮಟ್ಟ ತಿಂತೀವಿ ಅಂತಾರೆ. ಏನ್ ಗಂಟ್ಲು ಮಟ್ಟ ತಿಂತಾನವ ಅಂತ ಕೇಳ್ತಿರಲ್ವಾ? ಸೊ ಗ್ಲಟನಸ್, ಗಂಟ್ಲು ಮಟ್ಟ. ಸಿಂಕ್ ಹೋಯ್ತಾ ತಲೆಗೆ, ನಿನ್ ರಿವಿಷನೇ ಬೇಡ ಅದಕ್ಕೆ. ಸೊ ಅತ್ಯಾಸೆಯ, ಹೊಟ್ಟೆ ಬಾಕ, ದುರಾಸೆಯ, ಎಕ್ಸೆಸಿವ್ಲಿ ಗ್ರೀಡಿ. ಓಕೆನಾ? ಬರೀ ಊಟದ್ದೇ ಅಂತಲ್ಲ, ದುಡ್ಡಲ್ಲಿರ್ಬೋದು, ಎಲ್ಲದಕ್ಕೂ ಒಂಥರ ದುರಾಸೆ, ಗ್ಲಿಟನೆಸ್ ಹಂಗೆ. ರಿಗಾರ್ಡಿಂಗ್ ಈಟಿಂಗ್, ಡ್ರಿಂಕಿಂಗ್ ಆರ್ ಹ್ಯೂಜ್ ಅಮೌಂಟ್ಸ್. ಓಕೆ, ಡ್ರಿಂಕಿಂಗ್ ಮತ್ತೆ ಎಸ್ಪೆಷಲಿ ಡ್ರಿಂಕಿಂಗ್ ಮತ್ತೆ ಈಟಿಂಗ್ ಅಲ್ಲಿ. ಓಕೆ, ದ ಗ್ಲಟನಸ್ ಗೆಸ್ಟ್ ಏಟ್ ಹಾಫ್ ಆಫ್ ದ ಬಫೆಟ್ ಫೆಸ್ಟ್ ಬಿಫೋರ್ ಅದರ್ಸ್ ಅರೈವ್ಡ್. ಅಂತಂದ್ರೆ ಗ್ಲಟನಸ್, ಈ ಹೊಟ್ಟೆ ಬಾಕ ಗೆಸ್ಟ್ ಎಲ್ರು ಬರೋಕ್ಕಿಂತ ಮೊದಲೇ ಅರ್ಧಕ್ಕರ್ಧ ಇವುಗಳನ್ನ ಬಫೆಟ್ ಅನ್ನ ತಿಂದು ಮುಗಿಸ್ಬಿಟ್ಟ ಅಂತ. ಹೆಡೋನಿಸ್ಟ್ ಅಂತಂದ್ರೆ, ಹೆಡೋನಿಸ್ಟಿಕ್ ಅಂತಂದ್ರೆ ಸುಖಭೋಗಿ, ಇಂದ್ರಿಯ ಸುಖ ಬಯಸು ಅಂತಂದ್ರೆ ಅವ್ರ ಬಗ್ಗೆ ಅವನಿಗೆ ನಂಗ್ ಬೇಕು, ನಂಗ್ ತಿನ್ನಕ್ ಬೇಕು ಅಂದ್ರೆ ಇಲ್ಲೇ ಇದೆ ನೋಡಿ. ಹೆಡ್ ಬಗ್ಗೆ, ಅವನ ತಲೆ ಬಗ್ಗೆನೇ ಯೋಚನೆ ಮಾಡ್ತಾನೆ. ಅಂದ್ರೆ ನಂಗೆ ಅವ್ನು ಸಿಕ್ಬೇಕು, ನಂಗೆ ಇದು ಸಿಕ್ಬೇಕು, ಫುಲ್ ಅರ್ಥ ಆಯ್ತಲ್ವಾ? ಅಂದ್ರೆ ಅವ್ರು ಒಂದು ಸುಖಭೋಗಿ, ಇಂದ್ರಿಯ ಸುಖ, ನಂಗೆ ಫುಲ್ಲು ಸೆಲ್ಫ್, ನಂಗೆ ಇಂಟೆಲಿಜೆನ್ಸ್ ಬೇಕು. ಆಹಾ, ಎಲ್ಲ ನಂಗೆ ಚಿಕನ್ನು, ಮಟನ್ನು, ಇದೇನಿದು ಕ್ರಸೆಂಟ್ಸಾ ಏನಿರುತ್ತೆ ಅದು, ಆಮೇಲೆ ಆಲ್ಕೋವಾ, ಸ್ವೀಟ್ಸು, ಕೇಕು ಎಲ್ಲ ಬೇಕು. ಅಪ್ಪ ಅಯ್ಯೋ ಅಂತ ಅಷ್ಟು ಆ ಥರ ಹೆಡೋನಿಸ್ಟ್ ಅವನು. ಎಂಗೇಜ್ಡ್ ಇನ್ ಎ ಪರ್ಸ್ಯೂಟ್ ಪ್ಲೆಜರ್, ಸೆನ್ಶುವಲ್, ಸೆಲ್ಫ್ ಇಂಟೆಲಿಜೆನ್ಸ್. ನೋಡ್ರಿ, ಅವನಿಗೆ ಸೆಲ್ಫ್ ಇಂಟೆಲಿಜೆನ್ಸ್, ಸಿಕ್ಕೋಬೇಕು ಅವನಿಗೆ. ಓಕೆನಾ? ದೇ ಎಂಜಾಯ್ಡ್ ಹೆಡೋನಿಸ್ಟಿಕ್ ವೆಕೇಶನ್ ಫಿಲ್ಡ್ ವಿತ್ ಲಕ್ಸುರಿ ಸ್ಪಾಸ್ ಅಂಡ್ ಲೆವಿಶ್ ಡೈನಿಂಗ್. ನೋಡ್ರಿ, ಡೈನಿಂಗ್ ಇದು. ಓಕೆ, ದೇ ಎಂಜಾಯ್ಡ್ ಹೆಡೋನಿಸ್ಟಿಕ್ ವೆಕೇಶನ್ ಹೋಗಿ ಫುಲ್ ಲಕ್ಸುರಿ ಲೈಫ್ ಸ್ಟೈಲ್, ಸ್ಪಾಕಿ, ಮಸಾಜು ಆ ಥರ. ಓಕೆ, ಸೈಬರೈಟಿಕ್ ಅಂದ್ರೆ ಫುಲ್ ಸೈಬರೈಟಿಕ್. ಅದು ಸೋಬರ್ನೆಸ್ ಅಂತಂದ್ರೆ ಏನು? ಸೋಬರ್ ಅಂತಂದ್ರೆ ಎಣ್ಣೆ ಗಿಣ್ಣೆ ಕುಡಿದೆ ಪಥ್ಯ ಮಾಡೋದು. ಇದು ಸೈಬರೈಟಿಕ್ ಅಂದ್ರೆ ಫುಲ್ ಸಾರಾಗಿರೆ ಕುಡ್ಕೊಂಡು, ಆಹಾ ಎಣ್ಣೆ ಕುಡ್ಕೊಂಡು ಫುಲ್ ಸೈಕ್ ಆಗಿರೋದು, ಭೋಗದ ಜೀವನ, ಐಷಾರಾಮಿ ಜೀವನ. ಸೈಬರೈಟಿಕ್ ಫುಲ್ ಇದೇ ತರ, ಫುಲ್ ಎಲ್ಲ ಐಷಾರಾಮಿ, ಫುಲ್ ಚೇರ್ ಮೇಲೆ ಹಾಕೊಂಡು ಫುಲ್ ತಿನ್ನೋದು. ಸೊ ಫುಡ್ ಆಫ್ ಕ್ಯಾರೆಕ್ಟರೈಸಿಂಗ್, ಸೊ ಏನು ಫುಡ್ ಆಫ್ ಆರ್ ಕ್ಯಾರೆಕ್ಟರೈಸಿಂಗ್ ಸೆನ್ಶುಯಸ್, ಲಕ್ಸುರಿ ಆರ್ ಪ್ಲೆಜರ್. ಅದರೇನೋ ಒಂದು ಲಕ್ಸುರಿನೆಸ್, ಸೈಬರೈಟಿಕ್, ಫುಲ್ ಐಷಾರಾಮಿ ಜೀವನ. ದ ಕಿಂಗ್ ವಾಸ್ ಫೇಮಸ್ ಫಾರ್ ಹೋಸ್ಟಿಂಗ್ ಸೈಬರೈಟಿಕ್ ರಾಯಲ್ ಬ್ಯಾಂಕ್ವೆಟ್ಸ್ ಇನ್ ಹಿಸ್ ಪ್ಯಾಲೇಸ್. ಅವನು ಏನ್ ಮಾಡಿದ? ಕಿಂಗು ಭಾರಿ ಫೇಮಸ್ ಅವನು, ಯಾಕಂತಂದ್ರೆ ಎಲ್ರು ಊಟಕ್ಕೆ ಪಾರ್ಟಿ ಗಿಟಿ ಕೊಟ್ಟರೈತಲ್ಲ ಅವನು ಫುಲ್ ಇದೇ ತರ. ಇಲ್ಲೋಡ್ರಿಲ್ಲಿ ಎಣ್ಣೆ, ಕೇಕು, ಫುಲ್ ಜಿಂಗಲ್ ಅಲ್ಲ. ಸೊ ಪ್ಲೇಯಬಲ್ ಅಂತಂದ್ರೇನು? ಭಾಗಬಲ್ಲ ಅಂತಂದ್ರೆ ಒಂದು ಏನು ಬೆಂಡ್ ಆಗೋದು. ಇಲ್ಲಿಂದ ಬೋರ್ಡ್ ಮುಗೀತಿದ್ದು, ಓಕೆ ಹೇಳೋದು ಮರ್ತ್ಬಿಟ್ಟರು. ಇಲ್ಲಿ ಬೋರ್ಡ್ ಮುಗೀತು. ಇಷ್ಟ ತನಕ ಏನೋ ಸ್ವಲ್ಪ ಪತ್ತೆ ಮಾಡ್ತಿದ್ದ, ಸೆಲ್ಫ್ ಕಂಟ್ರೋಲ್ ಆಗಿದ್ದ. ಇಲ್ಲಿ ಕಪಟ ಗಂಟ್ಲು ಮಟ್ಟ ತಿನ್ನೋದೊಂದೇ ಕೆಲಸ. ಈಗ ಇಲ್ಲಿಂದ ನೆಕ್ಸ್ಟ್ ವರ್ಡ್ ಪ್ಲೇಯಬಲ್ ಅಂತಂದ್ರೆ ಬೆಂಡ್ ಆಗೋದು. ಪ್ಲೇಯಬಲ್, ಮೊನ್ನೆನೋ ಯಾವುದೋ ಒಂದು ವರ್ಡ್ ಬಂದಿತ್ತು ಇದೇ ತರ ರಿಲೇಟೆಡ್ ಅಲ್ಲ, ಪ್ಲೇಯಬಲ್ ತರದ್ದು. ಸೊ ಅದು ಏನಕ್ಕೆ? ಎಲ್ಲದಕ್ಕೂ ಅದು ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರದ್ದೇನೋ ಒಂದು ಮೀನಿಂಗ್ ಅಲ್ಲಿ ಬಂದಿತ್ತು. ಇದು ಅದೇ ತರ ಮೀನಿಂಗೇ ಬರುತ್ತೆ, ಬಟ್ ಏನಾಗುತ್ತೆ ಸ್ವಲ್ಪ ಆರಾಮ್ಸೆ ಫ್ಲೆಕ್ಸಿಬಿಲಿಟಿ, ಬೆಂಡ್ ಆಗತ್ತೆ. ಓಕೆನಾ? ಬಳ್ಳಿ ಈ ತರ ಮಣ್ಣಿನ ತರ, ಮಣ್ಣಿನ ತರ ಫುಲ್ ಏನಕ್ಕೆ ಬೇಕಾದ್ರು. ಇದು ಗಣಪತಿ ಮಾಡ್ಬೋದು, ಆಮೇಲೆ ಏನೋ ಕಾರ್ ಮಾಡ್ಬೋದು, ಎಲ್ಲದೂ ಮಾಡ್ಬೋದು ಇದರಲ್ಲಿ ಅಂತ. ಈಸಿಲಿ ಬೆಂಟ್, ಫ್ಲೆಕ್ಸ್ಡ್, ಇದು ಫುಲ್ ಮಟೀರಿಯಲಿಸ್ಟಿಕ್ ಮೀನಿಂಗ್ ಕೊಡುತ್ತೆ, ಎಲ್ಲದೂ ಕೊಡುತ್ತೆ. ಅವತ್ತೇನು ಕೊಟ್ಟಿದ್ರು ನಾವು, ಎಲ್ಲದಕ್ಕೂ ಚೇಂಜ್ ಆಗ್ತಾ ನಾವು ಆ ಥರ ಕೊಟ್ಟಿದ್ವಿ ನಾವು. ಚಲ್ಲಂಟ್, ನಾನ್ ಚಲ್ಲಂಟ್ ನೆನಪಾಗಿದ್ಯಾ? ಓಕೆ, ರಿವಿಷನ್ ಮಾಡಬೇಕು, ನೆನಪಾಗತ್ತೆ. ಇನ್ಫ್ಲೂಯೆನ್ಸ್ಡ್ ವಿತೌಟ್ ಬ್ರೇಕಿಂಗ್. ನೋಡ್ರಿ, ವಿತೌಟ್ ಬ್ರೇಕೇ ಆಗೋದಿಲ್ಲ. ಈಗ ನೋಡ್ರಿ, ಅಲ್ಲಿ ನಾವು ಬರೀ ನಮಗೆ ಸಂಬಂಧಪಟ್ಟಂತೆ, ಅಂದ್ರೆ ಮನುಷ್ಯರಿಗೆ ಫೀಲಿಂಗ್ಸಿಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗೋದು, ಆ ಥರದಕ್ಕೆಲ್ಲ ಥಿಂಕ್ ಮಾಡಿದ್ವಿ. ಇಲ್ಲಿ ಏನ್ ಮಾಡ್ತಿದ್ವಿ? ಬ್ರೇಕ್ ಆಗಲ್ಲ. ನೋಡ್ರಿ, ಇಂಥ ಮಣ್ಣು ಇರ್ತಲ್ಲ, ನೀವು ಹಿಂಗ್ ಮುರಿರಿ ಅದು ತುಂಡಾಗುತ್ತೆ. ಅದೇ ನೀವು ಗಟ್ಟಿ ಮಾಡ್ಕೊಂಡ್ರೆ, ಒಂದು ಇಟಿಗೆನ ಬೆಂಡ್ ಮಾಡ್ರಿ, ಈ ತರ ಲಟಕನ ಸೈಜಲ್ಲಿ ಇದ್ರೆ. ಓಕೆ, ಸೊ ಅರ್ಥ ಏನಿದೀಗ? ಈಸಿಯಾಗಿ ಬೆಂಡ್ ಆಗತ್ತೆ, ಬೆಂಡ್ ಮಾಡ್ಬೋದು. ಇದನ್ನ ಬೆಂಡ್ ಮಾಡಕ್ ಆಗಲ್ಲ ಅಂತ ಇಲ್ಲ, ಅದು ಬ್ರೇಕ್ ಮಾಡಕ್ಕೂ ಆಗಲ್ಲ, ಬೆಂಡ್ ಮಾಡಕ್ಕೂ ಆಗಲ್ಲ. ಫುಲ್ ಗಟ್ಟಿದು ಅಂದ್ರೆ ಫ್ಲೆಕ್ಸಿಬಲ್ ಆಗಿದೆ, ಹೆಂಗ್ ಹೇಳಿದ್ರು ಜಗ್ಗುತ್ತೆ ಅದು ಅಂತ. ದ ಮಾಯಿಸ್ಟ್ ಕ್ಲೇ ಅಂತಂದ್ರೆ ಹಸಿ ಮಣ್ಣು. ಸಾಫ್ಟ್ ಅಂಡ್ ಪ್ಲೇಯಬಲ್, ಮೇಕಿಂಗ್ ಇಟ್ ಈಸಿ ಟು ಶೇಪ್ ಆನ್ ಪಾಟ್ ಮಾಡೋದಕ್ಕೆ ಯಾವ ಶೇಪ್ ಬೇಕಾದ್ರೂ ಪಾಟಿನ ಯಾವ ಶೇಪ್ ಮಾಡೋದಕ್ಕೆ ಈಸಿ ಆಗಿತ್ತು ಅದು ಅಂತ. ಪ್ಲೇಂಟ್ ಸೇಮ್, ಪ್ಲೇಯಬಲ್ ಪ್ಲೇಂಟ್. ಓಕೆ,
ಬಾಗಬಲ್ಲ ಸುಲಭವಾಗಿ, ಎರಡು ಸೇಮ್ ಮೀನಿಂಗ್. ಈಲ್ಡಿಂಗ್ ಎರಡು ಸ್ವಲ್ಪ ಡಿಫ್ರೆಂಟ್ ವರ್ಡ್ ಆದ್ರೆ, ಎರಡು ಅಬ್ಜೆಕ್ಟಿವ್ ಡಿಫ್ರೆಂಟ್ ವರ್ಡ್ ಆದ್ರೂ ಕೂಡ ಸೇಮ್ ಮೀನಿಂಗ್. ಓಕೆ, ಪ್ರೆಷರ್ ಈಸಿಲಿ ಬೆಂಟ್. ಓಕೆ, ಪ್ಲೈಂಟ್ ಬ್ರಾಂಚಸ್ ಆಫ್ ವಿಲ್ಲೋ ಟ್ರೀಸ್ ಸ್ವೇಡ್ ಗ್ರೇಸ್ಫುಲ್ ಇನ್ ದ ಬ್ರೀಸ್. ನೋಡ್ರಿ, ಈಗ ನೀವು ಮರದ ಕೊಂಬೆ ಗಟ್ಟಿ ಸ್ಟಿಫ್ ಆಗಿದ್ರೆ ಲಟಕ್ ಅಂತ ಮುರಿದೋಗುತ್ತದೆ. ಪ್ಲೈಂಟ್ ಬ್ರಾಂಚ್ ಇದ್ರೆ ಹಿಂಗೆ 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 ಆ ಕಡೆ ಈ ಕಡೆ ಆಗುತ್ತೆ, ಬಿಟ್ರೆ ಮುರಿದೋಗೋದಿಲ್ಲ. ಸೊ ಲಿಂಬರ್, ಲಿಂಬರ್ ಅಂತಂದ್ರೆ ಏನು? ಲಿಂಬರ್ ನಮ್ಯವಾದ, ಸುಲಭವಾಗಿ ಚಲಿಸುವ. ಲಿಂಬರ್ನ ಹೆಂಗ್ ನೆನ್ಪಿಟ್ಕೊಂತೀರ ನೀವು? ಟಿಂಬರ್ ಅಂತ ನೆನ್ಪಿಟ್ಕೊಂಡ್ರೆ ಟಿಂಬರ್ ಮುರಿದೋಗುತ್ತೆ, ಗಟ್ಟಿ ಇರುತ್ತೆ, ಬೇಡ. ನೀವು ಹೆಂಗ್ ನೆನ್ಪಿಟ್ಕೊಂತೀರ? ಲಿಂಬರ್, ಲಿಂಬರ್, ಲಿಂಬರ್. ಏನಾದ್ರು ಒಂದು ಟ್ರಿಕ್ಸ್ ಮಾಡ್ಕೊಟ್ರೆ ನೀವು ಮೈಂಡಿಗೆ ಬಂದಿರೋದು. ಓಕೆ, ಲಿಂಬರ್ ಅಂತಂದ್ರೆ ಒಂದು ಫ್ಲಿಕ್ಸ್ ಆಗಿರೋದು. ಲೈತ್ ಲಿಂಬರ್ ನೆನ್ಪಿಟ್ಕೋಬೋದಾ? ಲೈತ್ ಮೊನ್ನೆ ಬಂತಲ್ಲ, ಲೈತ್ ಅಂತಂದ್ರೆ ಏನು? ಫ್ಲೆಕ್ಸಿಬಲ್ ಇರೋದು. ಅವತ್ತದ್ನ ಯಾವ ವರ್ಡಿಗೆ ಸಿಂಕ್ ಮಾಡಿದ್ವಿ ನಾವು? ಲೈತ್ನ ಯಾವ್ದಕ್ ಬೇಕಾದ್ರೂ ಈಸಿಲಿ ಫಿಟ್ ಆಗ್ತಾನೆ ಅನ್ನೋದಕ್ಕೆ. ಇವತ್ತು ಯಾವ್ದಕ್ ಸಿಂಕ್ ಮಾಡ್ತಿದೀವಿ? ಅದು ಬಳುಕಲು ಬಳ್ಳಿ ಅಂತ ಮುರ್ದೇ ಹೋಗಲ್ಲ, ಅರ್ಥೈತಲ್ವಾ? ಯಾವ ಫುಲ್ ಬೆಂಡ್ ಆಗ್ಬೋದು, ಬಿಟ್ರೆ ಮುರಿದು ಹೋಗಲ್ಲ ಅನ್ನೋದಕ್ಕೆ ಸಿಂಕ್ ಮಾಡ್ತಿದ್ವಿ, ಅರ್ಥೈತಲ್ವಾ? ಫ್ಲೆಕ್ಸಿಬಿಲಿಟಿ, ಸೊ ಫ್ಲೆಕ್ಸಿಬಲ್ ವರ್ಡ್ ಕೂಡ ಅವತ್ತು ಬಂದಿತ್ತು. ಕೆಪಬಲ್ ಆಫ್ ಮೂವಿಂಗ್ ಈಸಿಲಿ ಆರ್ ಬಾಡಿಲಿ ಎಕ್ಸಸೈಸ್. ಇಲ್ಲಿರೋ ಒಂದಿಷ್ಟು ವರ್ಡ್ಗಳು ಮಟೀರಿಯಲಿಸ್ಟಿಕ್ ಅಲ್ಲ ಅಂತಂದ್ರೆ, ಓಕೆನಾ? ಮಟೀರಿಯಲಿಸ್ಟಿಕ್ ಅಲ್ಲದೆ ಸೆಂಟೆನ್ಸಿಗೆ ತಕ್ಕಂತೆ ಅಲ್ಲಿರೋ ವರ್ಡ್ ಮೊನ್ನೆ ಮಾಡಿದ್ರೆ ಅದಕ್ಕೆ ಸಿನೋನಿಮ್ ಆಗತ್ತೆ, ಮತ್ತೆ ಅದಕ್ಕೆ ಡೌಟ್ ಪಡೋದು ಬೇಡ. ಓಕೆ, ಬಟ್ ಇಲ್ಲಿ ಏನೋ ಕೆಲವೊಂದಿಷ್ಟು ವರ್ಡ್ಗಳು ಸ್ವಲ್ಪ ಸಪ್ರೇಟ್ ಆಗಿ ಬರೀ ಬಳಕಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಓಕೆನಾ? ಓಕೆ, ಇಗ್ನೋರ್ ಮಾಡೋದು. ಹಿ ಈಸ್ ಪ್ಲೇಯಬಲ್ ಇನ್ ನೇಚರ್, ಅವನು ಈಸಿ ಪ್ಲೇಯಬಲ್, ಅವನು ಯಾವ್ದಕ್ಕೆ ಬೇಕಾದ್ರೆ ಬೆಂಡ್ ಆಗ್ತಾನೆ, ಅದನ್ನ ತಿಳ್ಕೋಬಹುದು. ಸೊ ಹಾಗೆ ಅಥ್ಲೀಟ್ಸ್ ಪರ್ಫಾರ್ಮ್ ವಾರ್ಮ್ ಅಪ್ ಸ್ಟ್ರೆಚಸ್ ಟು ಕೀಪ್ ದೇರ್ ಮಸಲ್ಸ್ ಲಿಂಬರ್. ನೋಡ್ರಿ, ಅಥ್ಲೀಟ್ಸ್ ಏನ್ ಮಾಡ್ತಾರೆ? ವಾರ್ಮ್ ಅಪ್ ಮಾಡ್ತಾರೆ. ಏಕೆ? ಅವ್ರ ಮಸಲ್ಸ್ಗಳು ಫುಲ್ ಫ್ಲೆಕ್ಸಿಬಲ್ ಇರಬೇಕು, ಓಡೋದಕ್ಕೆ, ರನ್ನಿಂಗ್ ಮಾಡೋದಕ್ಕೆ, ಆಟ ಆಡೋದಕ್ಕೆ ಫುಲ್ ಫ್ಲೆಕ್ಸಿಬಲ್ ಮಸಲ್ಸ್ ಇರಬೇಕು, ಕೈ ಕಾಲು ಅಂತ. ಡಕ್ಟೈಲ್, ಡಕ್ಟೈಲ್ ಅಂತಂದ್ರೆ ಈಗ ನೀವು ನೋಡಿ ಸೈನ್ಸ್ ಅಲ್ಲಿ ಓದಿರ್ತಾರೆ, ಡಕ್ಟಿಲಿಟಿ ಮತ್ತೆ ಇನ್ನೊಂದು ಯಾವ್ದ್ರಿ ಬರ್ತಾನೆ ಇಲ್ಲ ನನಗೆ, ಮ್ಯಾಲಿಯಬಿಲಿಟಿ. ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ ಎರಡು ಕೂಡ ಸೇಮ್ ಬರುತ್ತೆ. ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ ಅಂತಂದ್ರೆ ಅರ್ಥ ಏನು? ಅತ್ಯಂತ ಹೆಚ್ಚು ಡಕ್ಟಿಲಿಟಿ ಇರೋದು ಯಾವುದು? ಚಿನ್ನದ ಲೋಹ ಯಾವುದು? ಚಿನ್ನ ತಾನೆ. ಯಾಕೆ? ಅದನ್ನ ಹೆಚ್ಚು ಸಣ್ಣ ತಂತಿ ಕೂಡ ಎಲ್ಲಾ ಏನು ಲೋಹಗಳಿಗಿಂತ ಹೆಚ್ಚು ಸಣ್ಣಕ್ಕೆ ತಂತಿ ಮಾಡಿ ಉದ್ದ ಮಾಡಬೇಕಾಗಿರೋದು ಚಿನ್ನನ ಮಾತ್ರ ಅಲ್ವಾ? ಯಾಕೆ? ಅದು ಸ್ವಲ್ಪ ಬ್ರೇಕೇ ಆಗಲ್ಲ, ಅದು ಸಿಕ್ಕಾಪಟ್ಟ ಡಕ್ಟೈಲ್ ಪವರ್ ಇದೆ. ಅದು ಎಷ್ಟು ಉದ್ದ ಬೇಕಾದ್ರೂ ಸಣ್ಣ ಇದು ಏನು ಸರಳಾಗಿ ಎಷ್ಟು ಉದ್ದ ಬೇಕಾದ್ರೂ ಬಳ್ಳಿ ತರ ಆಗ್ಬಿಡುತ್ತೆ, ಅದು ತಂತಿ ತರ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದು ಅಷ್ಟು ಸ್ವಲ್ಪ ಬ್ರೇಕೇ ಆಗಲ್ಲ. ಅದು ಹಿಂಗೆ ಹಿಡ್ಕೊಂಡು ಎಳೆಯದ್ರೆ ಬ್ರೇಕ್ ಆಗುತ್ತೆ, ಸರ್ ಬ್ರೇಕ್ ಆಯ್ತಲ್ಲ, ಹಂಗಲ್ಲ. ಅಂದ್ರೆ ಅದು ಸುಲಭ ಬ್ರೇಕ್ ಅಲ್ಲಿ. ನೀವು ಬೇರೆ ಇದನ್ನ ಮಾಡಕ್ ಹೋದ್ರೆ, ಇಷ್ಟು ಸಣ್ಣ ಮಾಡಕ್ ಹೋದ್ರೆ ಬ್ರೇಕ್ ಆಗ್ಬಿಡುತ್ತೆ, ಅಷ್ಟು ಸಣ್ಣ ಎಲ್ಲ ಮಾಡಕ್ಕಾಗಲ್ಲ. ಬಟ್ ಇದು ಡಕ್ಟಿಲಿಟಿ ಇದೆ, ಹಿಂಗೆ ಎಷ್ಟು ಎಳೆದ್ರು ಎಳ್ದು ದಾರ ಆಗುತ್ತೆ ಅಂತ. ಹಾಗೆ ಸೊ ತಂತಿ ಆಗಿಸಬಹುದು, ಮೃದು ಆಗಿಸಬಹುದು. ಡಕ್ಟಿಲಿಟಿ ಸೈನ್ಸ್ ಅಲ್ಲಿ ನೋಡಿರ್ತೀರ. ಏಬಲ್ ಟು ಬಿ ಡ್ರಾನ್ ಔಟ್ ಥಿನ್ ವೈರ್ ವಿತೌಟ್ ಬ್ರೇಕಿಂಗ್, ಬ್ರೇಕ್ ಆಗದಿರೋಗೆ ಥಿನ್ ವೈರ್ನ ತೆಗಿಬಹುದು. ಕಾಪರ್ ಇಸ್ ಅ ಹೈಲಿ ಡಕ್ಟೈಲ್ ಮೆಟಲ್, ಕಾಪರ್ ಕೂಡ ಹೈಲಿ ಡಕ್ಟೈಲ್ ಮೆಟಲ್. ಅದಕ್ಕೋಸ್ಕರ ಕಾಪರ್ ತಂತಿ ಮಾಡ್ತಾರಲ್ವಾ, ಕಾಪರ್ ತಂತಿ ಬರುತ್ತಲ್ವಾ, ನೋಡಿದೀರಾ? ಸೊ ಯೂಸ್ ಟು ಎಕ್ಸ್ಟೆನ್ಸಿವ್ ಎಲೆಕ್ಟ್ರಿಕಲ್ ವೈರಿಂಗ್ ಅಲ್ಲಿ ಕಾಪರ್ನ ಮಾಡ್ತಾರೆ, ಯಾಕಂದ್ರೆ ಅದು ತುಂಬಾ ಉದ್ದಕ್ಕೆ ತಂತಿ ಮಾಡ್ಬೋದು, ಮುರಿದೋಗಲ್ಲ ಅಂತ. ಓಕೆ, ಹೈಯೆಸ್ಟ್ ಇರೋದು ಚಿನ್ನಕ್ಕೆ, ನೆನಪಿರಲಿ. ಆಲ್ಟರೇಬಲ್ ಅಂತಂದ್ರೆ ಏನು? ಆಲ್ಟರ್ನೇಟ್ ಅಲ್ಲ, ಬದ್ಲಿ ಅಂತ ಹಂಗಲ್ಲ. ಆಲ್ಟರೇಬಲ್ ಅಂತಂದ್ರೆ ಮೀನಿಂಗ್ ಅದನ್ನೇ, ಹೆಂಗೆ ಬದಲಾಯಿಸ್ಬೋದು ಈಸಿಯಾಗಿ. ಹೆಂಗೆ ಬದಲಾಯಿಸ್ಬೋದು? ಇದು ಫಸ್ಟ್ ಒಂದು ಡ್ರಮ್ ಆಗಿತ್ತು ಪ್ಲಾಸ್ಟಿಕ್, ಇದನ್ನ ಕರಗಿಸಿ ನಾನೇನ್ ಮಾಡ್ತೀನಿ? ಚೊಂಬು ಮಾಡ್ತೀನಿ. ಓಕೆನಾ? ಅಂದ್ರೆ ಏನೋ ಬದಲಾಯಿಸ್ಬೋದು, ಆಲ್ಟರ್ ಮಾಡ್ಬೋದು ಇದನ್ನ. ಅಥವಾ ಇದೇನೋ ಒಂದು ಮಣ್ಣಿಂದಾಗಿತ್ತು, ಮಣ್ಣಿಂದು ಮಡಿಕೆ ಆಗಿತ್ತು, ಇದನ್ನ ಏನ್ ಮಾಡ್ತೀನಿ? ಮತ್ತೆ ಮುದ್ದೆ ಕಟ್ಟಿ ನಾನು ಇನ್ನೊಂದೇನೋ ಮಾಡ್ತೀನಿ. ಅದೇ ಮಣ್ಣಿನ ಮಡಿಕೆ ಗಟ್ಟಿ ಆದ್ರೆ ಇನ್ನೊಂದೇನೋ ಮಾಡ್ತೀರ ನೀವು, ಅದನ್ನ ಮತ್ತೆ ನೀರ್ ಹಾಕಿ ಕಲಸಿ ಆ ಥರ ಮಾಡ್ಬೇಕು. ಅದೇ ಅಥವಾ ನೀವು ಒಂದು ಗಟ್ಟಿ ಕಬ್ಬಿಣದ ಪೀಸನ್ನು ಮಾಡ್ಬೋದು, ಕರಗಿಸಿದ ಮೇಲೆ ಅದೇನಾಗುತ್ತೆ? ಆಲ್ಟರೇಬಲ್ ಆಗುತ್ತೆ, ಬದಲಾಯಿಸ್ಬೋದು. ಅಲ್ಲಿವರೆಗೂ ಬದಲಾಯಿಸಕ್ಕಾಗತ್ತಾ? ಇಲ್ಲ. ಹಾಗೆ ಅದೇ ನೀವು ಒಂದು ಮರದೊಂದು ಪೀಸ್ ಮಾಡಿರ್ತೀರಾ, ಇದನ್ನ ಬದಲಾಯಿಸಕ್ಕಾಗುತ್ತೆ? ಏನಾದ್ರು ಸಣ್ಣ ವಸ್ತು ಬದಲಾಯಿಸ್ಬೋದು ಒಂದು ಮರದ ಪೀಸನ್ನು, ಬಟ್ ದೊಡ್ಡದನ್ನ ಮಾಡೋಕ್ಕಾಗತ್ತಾ ನೀವು? ಇಲ್ಲ. ಅದು ಆಕ್ಚುಲಿ ಸುಟ್ಟರು ಹೋಗುತ್ತೆ, ಕಡಿದ್ರು ಹೋಗುತ್ತೆ, ಮತ್ತೆ ಅದು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಥರದ್ದು ಬರಲ್ಲ ಅಂತ. ಹಾಗೆ ಸೊ ಆಲ್ಟರೇಬಲ್ ಅಂತಂದ್ರೆ ನಾವು ಈಸಿಯಾಗಿ ಬದಲಾಯಿಸ್ಬೋದು, ಅದನ್ನ ಮಾರ್ಪಡಿಸ್ಬೋದು, ಆಕ್ಚುಲಿ ಬೇರೆ ತರ ಮಾಡ್ಬೋದು, ಅದನ್ನ ಚೇಂಜ್ ಮಾಡ್ಬೋದು. ಇದು ಕೂಡ ಹಂಗೆ ತಾನೆ, ಫ್ಲೆಕ್ಸಿಬಲ್, ಚೇಂಜ್ ಮಾಡ್ಬೋದು. ಡಕ್ಟಿವ್ ಯಾವ್ದು ಬೇರೆದಕ್ಕೆ, ಫ್ಲೆಕ್ಸಿಬಲ್ ಯಾವ್ದಕ್ಕೆ ಬೇಕಾದ್ರೂ ಚೇಂಜ್ ಆಗುತ್ತೆ ಅಂತ. ಸೊ ಆಲ್ಟರೇಬಲ್ ಅಂತಂದ್ರೆ ಹಾಗೆ. ಓಕೆ, capable of being changed, modified. Okay, the terms of the flexible contract are alterable upon mutual agreement. ನೋಡ್ರಿ, ಟರ್ಮ್ಸ್ ಅಂಡ್ ಕಂಡೀಷನ್ ಇದೆಲ್ಲ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಅಲ್ಲಿ
ಅವ್ ನೆಕ್ಸ್ಟ್ ಚೇಂಜ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಬೇಕಾದ್ರೆ ನೋಡೋಣ, ಎಷ್ಟು ಹೆಚ್ಚು ಕಡಿಮೆ ಮಾಡೋಣ, ಮಾತುಕತೆ ಮಾಡೋಣ ಅಂತಾರಲ್ಲ. ಈಗ ಅದೇ ಕೆಲವರು ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ನಾನ್ ನೆಗೋಷಿಯೇಬಲ್, ನೆಗೋಷಿಯೇಟ್ ಮಾಡಕ್ ಚಾನ್ಸೇ ಇಲ್ಲ, ಏನೋ ಇದೇನು ಏನಂತಾರೆ ಅದಕ್ಕೆ, ನೆಗೋಷಿಯೇಬಲ್ಗೆ ಚೌಕಾಸಿ ಮಾಡ್ಬೇಕು ಅವಕಾಶನೇ ಇಲ್ಲ, ಫಿಕ್ಸ್ಡ್ ರೇಟ್ ಅಂತ ಹಾಕಿರ್ತಾರೆ. ಇವ್ರು ಹಂಗಲ್ಲ, ನೆಗೋಷಿಯೇಬಲ್, ನೀವು ಬೇಕಾದ್ರೆ ಫಿಕ್ಸ್ಡ್ ರೇಟ್ ಇಲ್ಲ, ನೀವು ಮಾಡ್ಬೋದು. ಅದಕ್ಕೇನೋ ಆಲ್ಟ್ರೇಬಲ್, ಚೇಂಜ್ ಮಾಡ್ಬೋದು ಅದನ್ನ. ಹಾಗೆ ಮ್ಯಾಲಿಯಬಲ್ ಅಂತಂದ್ರು ಹಾಗೆ, ಇಮೇಜ್ ಬಿಡ್ರಿ. ಮ್ಯಾಲಿಯಬಲ್ ಅಂತಂದ್ರು ಹಾಗೆ, ಏನೋ ಸ್ವಲ್ಪ ತಳ್ಳಗೆ, ಡಕ್ಟಿಲಿಟಿ ಅಂತಂದ್ರೇನು ವೈರ್ ಮಾಡೋದು, ತಿನ್ನ ವೈರ್ ಮಾಡೋದು. ಮ್ಯಾಲಿಯಬಲ್ ಅಂತಂದ್ರೂ ತಳ್ಳನ್ ಶೀಟ್ ಮಾಡೋದು ಆ ಗೂಲಕ್ಕೆ. ಮ್ಯಾಲಿಯಬಿಲಿಟಿನೂ ಕೂಡ ಚಿನ್ನಕ್ಕೆ ಜಾಸ್ತಿ ಇರೋದು, ಓಕೆನಾ. ತಳ್ಳನ್ ಶೀಟ್ ಮಾಡೋದು ಅಂತಂದ್ರೆ ಅಷ್ಟು ಮುರಿದೇ ಹೋಗೋದಿಲ್ಲ, ಅದು ಅಷ್ಟೊಂದು ಫ್ಲೆಕ್ಸಿಬಲ್ ಇದೆ ಅಂತ. ಎಷ್ಟೊಂದು ಫ್ಲೆಕ್ಸಿಬಲ್ ಇದೆ ಅಂತಂದ್ರೆ ತಳ್ಳನ್ ಶೀಟ್ ಮಾಡೋದು, ಎಷ್ಟು ದೊಡ್ಡ ಶೀಟ್ ಬೇಕಾದ್ರೂ ಮಾಡ್ಬೋದು, ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇದೆ ಅಂತ. ಏಬಲ್ ಟು ಬಿ ಹ್ಯಾಮರ್ಡ್ ಆರ್ ಪ್ರೆಸ್ಡ್ ಪರ್ಮನೆಂಟ್ಲಿ ಔಟ್ ಆಫ್ ಶೇಪ್. ನೋಡ್ರಿ, ಅದರಿಂದ ಆ ಶೇಪ್ ಇಂದ ಪ್ರೆಸ್ ಮಾಡಿ ಫುಲ್ ಥಿನ್ ಶೇಪ್ ಮಾಡಿ ಚೇಂಜ್ ಮಾಡೋದು ಅದನ್ನ ಅಂತ. ಗೋಲ್ಡ್ ಇಸ್ ಎಕ್ಸ್ಟ್ರೀಮ್ಲಿ ಮ್ಯಾಲಿಯಬಲ್. ಗೋಲ್ಡ್ ಸಿಕ್ಕಪಟ್ಟ ಮ್ಯಾಲಿಯಬಲ್ ಮೆಟಲ್ ಯೂಸ್ ಟು ಮೇಕ್ ಥಿನ್ ಲೀವ್ಸ್. ನೋಡ್ರಿ, ಗೋಲ್ಡ್ ಅಲ್ಲಿ ಸಣ್ಣ ತಳ್ಳುವಾದ ಹಾಳೆ ಮಾಡ್ಬೋದು, ಅಷ್ಟೊಂದು ಮ್ಯಾಲಿಯಬಲ್ ಮೆಟಲ್ ಅದು. ನೀವು ಎಷ್ಟು ನಿಮ್ಮ ಎಕ್ಸಸೈಸ್ ಹಾಳೆಕ್ಕಿಂತ ತಳ್ಳು ಮಾಡ್ಬೋದು ಗೋಲ್ಡ್ ಅಲ್ಲಿ ಅಂತ. ಓಕೆ, ಆಕ್ಚುಲಿ ಹೌದು. ನೆಕ್ಸ್ಟ್ ಏನು, ಅಡಾಪ್ಟೇಬಲ್ ಅಂತಂದ್ರೇನು, ಈಸಿಲಿ ಹೊಂದ್ಕೊಳ್ಳೋದು ಎಲ್ಲಿ ಬೇಕಾದ್ರು. ನೋಡ್ರಿ, ಈಗ ಅಲ್ಲಿ ಈಗ ಅಕಸ್ಮಾತ್ ಫ್ಲೆಕ್ಸಿಬಲ್ ಇದ್ರೆ ಮತ್ತೆ ಅವತ್ತಿನ ವರ್ಡ್ ಹಿಂಗೆ ಇರ್ತದೆ ತಾನೆ, ಫ್ಲೆಕ್ಸಿಬಲ್, ಅಡಾಪ್ಟೇಬಲ್, ಚೇಂಜ್, ಯಾವ್ದಕ್ ಬೇಕಾದ್ರೂ ಹೊಂದ್ಕೊಳ್ಳೋದು. ಫ್ಲೆಕ್ಸಿಬಲ್ ಇದ್ರೆ ಏನಾಗುತ್ತೆ, ಯಾವ್ದಕ್ ಬೇಕಾದ್ರೂ ಹೊಂದ್ಕೋಬೋದಾಗುತ್ತೆ. ಅದೇ ಗಟ್ಟಿ ಇದ್ರೆ ಏನಕ್ಕೂ ಹೊಂದ್ಕೊಳಲ್ಲ. ನಾವು ಈಗ ನಾರ್ಮಲಿ ನಾರ್ದರ್ನ್ ರೀಜನ್ಗೆ ಎಲ್ಲೋ ಹಿಮಾಲಯ ಕಡೆ ಹೋದ ಥಂಡಿ ಗಿಂಡಿ ರೋಗ ಗೀಗ ಕಾಯಿಲೆ ಬಂದ್ಬಿಡ್ತಾವ, ನೀವು ಹೋಗದೆ ಎಲ್ಲ ಅವನಲ್ಲಿಗೆ. ಅವ್ನು ಬರೀ ಸೌತ್ ಇಂಡಿಯಾದಲ್ಲಿ ಇದ್ದು ಸೌತ್ ಅಲ್ಲೇ ಇರೋದಕ್ಕೆ ಲಾಯಕ್ ಆಗ್ಬಿಟ್ಟಿದ್ದಾನೆ. ನಾರ್ತಿಗೆ ಹೋದ ತಕ್ಷಣ ಸಿಕ್ಕಾಪಟ್ಟ ಥಂಡಿ ಶೀತ ಹುಷಾರಿಲ್ಲ ಎಲ್ಲ ಆಗ್ಬಿಡುತ್ತೆ. ಸೊ ಆ ಥರದವನಲ್ಲ ಇವನೇನು, ಅಡಾಪ್ಟೇಬಲ್, ಎಲ್ಲ ಕಡೆಗೂ ಹೊಂದ್ಕೊಳ್ತಾನೆ, ಏನಕ್ಕೆ ಬೇಕಾದ್ರೂ ಬೆಂಡ್ ಆಗ್ತಾನೆ. ಓಕೆ, ಅದನ್ನ ವಸ್ತು ಮಾಡೋದಾದ್ರೆ ಎಲ್ಲದಕ್ಕೂ ಅಡಾಪ್ಟೇಬಲ್. ಅದು ನೀರನ್ನ ಅದಕ್ಕೆ ಹಾಕ್ರೆ ನೀರ್ ಇದಕ್ಕೂ ಬದಲಾಗುತ್ತೆ, ಈ ಬಣ್ಣ ಹಾಕ್ರಿ ಈ ಬಣ್ಣಕ್ಕೂ ಬದಲಾಗುತ್ತೆ. ಸೊ ಅಡಾಪ್ಟೇಬಲ್, ಯಾವ್ದಕ್ ಬೇಕಾದ್ರೂ ಹೊಂದ್ಕೊಳುತ್ತೆ ಅಂತ. ಏಬಲ್ ಟು ಅಡ್ಜಸ್ಟ್ ಒನ್ ಸೆಲ್ಫ್ ಕಂಡೀಷನ್ಸ್, ಎನ್ವಿರಾನ್ಮೆಂಟ್, ಯಾವುದೇ ಎನ್ವಿರಾನ್ಮೆಂಟ್ ಬೇಕಾದ್ರೂ ಹೊಂದ್ಕೊಳ್ಳೋದು. ಸಕ್ಸಸ್ಫುಲ್ ಪ್ರೊಫೆಷನಲ್ಸ್ ಆರ್ ಹೈಲಿ ಅಡಾಪ್ಟೇಬಲ್ ಟೆಕ್ನಾಲಜಿಕಲ್ ಚೇಂಜಸ್. ನೋಡ್ರಿ, ಏನೋ ಸಕ್ಸಸ್ಫುಲ್ ಪ್ರೊಫೆಷನಲ್ಸ್ ಇರ್ತದೆ, ಸಕ್ಸಸ್ಫುಲ್ ಆದ್ರೆ ಅವ್ರು ಯಾವಾಗಲೂ ಅಡಾಪ್ಟೇಬಲ್ ಇರ್ತಾರೆ ಅಂತ. ಓಕೆನಾ, ಯಾವುದೇ ಟೆಕ್ನಿಕಲ್ ಚೇಂಜಸ್ ಆದ್ರು, ಎ ಬಂದ್ರೆ ಎಗೆ, ಹಳೆ ಸಿಸ್ಟಮ್ ಅಂದ್ರೆ ಹಳೆ ಸಿಸ್ಟಮ್ಗೆ ಫುಲ್. ನೆಕ್ಸ್ಟ್ ವರ್ಡ್ ಏನು, ಆಂಟೋನಿಮ್. ಇದಕ್ಕೆ ಏನಿದಕ್ಕೆ ಆಂಟೋನಿಮು, ಕಾನ್ಸ್ಟೆಂಟ್ ಆಗಿರೋದು. ಕಾನ್ಸ್ಟೆಂಟ್, ನಿರಂತರವಾಗಿ, ಚೇಂಜ್ ಆಗೋದಿಲ್ಲ, ಈಗ ಬದಲಾಗದೇ ಇಲ್ಲ. ಈಗ ಮೊದಲು ಚೇಂಜ್ ಆಗ್ತಿದ್ವಿ, ಈಗ ಬದಲಾಗದೇ ಇಲ್ಲ, ಬದಲಾಗದೇ ಇಲ್ಲ, ಸ್ಥಿರವಾಗಿ ಕಾನ್ಸ್ಟೆಂಟ್ ಆಗಿರೋದು. ಕಾನ್ಸ್ಟೆಂಟ್ ಎಲ್ರಿಗೂ ಗೊತ್ತು, ಹಿಂದಿನ ಕ್ಲಾಸಲ್ಲೂ ಮಾಡಿದ್ದೀನಿ ಅನ್ಸುತ್ತೆ. ಜಸ್ಟ್ ಸ್ವಲ್ಪ ಏನು ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಹಿಂದಿನ ಕ್ಲಾಸಲ್ಲಿ ಕಾನ್ಸ್ಟೆಂಟ್ ಬಂದಿತ್ತು, ನೆನಪಿದೆ, ರಿವಿಷನ್ ಮಾಡಬೇಕು. ಓಕೆ, ಸ್ಟಡಿ ನಾನು ಇದು ಹಿಂದಿನ ಕ್ಲಾಸಲ್ಲಿ ನೀಟಾಗಿ ನಂಗೆ ಈಗಲೂ ನೆನಪಿದೆ. ಕುಡಿದರ ವಾಕಿಂಗು ಸ್ಟಡಿ ಆಗಿರಬೇಕು, ಇದೇ ಎಕ್ಸಾಂಪಲ್ ಕೊಟ್ಟು ನಾನು ಮಾಡಿದ್ದೀನಿ. ಓಕೆ, ಮತ್ತು ಪದೇ ಒಂದನ್ನೇ ಹೇಳ್ತಾ ಇದ್ರೆ ಸುಮ್ಮನೆ ಟೈಮ್ ವೇಸ್ಟ್, ನೋಡ್ಕೊಳ್ರಿ ಜಸ್ಟ್. ಓಕೆ, ಇದಕ್ಕೂ ಇದು ಸಿನೋನಿಮ್ ಆಗಿ ಆಂಟೋನಿಮ್ ಆಗಿ ಮಾಡಬಹುದು ಅಂತ. ಓಕೆನಾ, ಅದಕ್ಕೋಸ್ಕರ ನಾನು ಎರಡೆರಡು ಸರಿ ಮೆನ್ಷನ್ ಮಾಡಿದೆ. ಬಟ್ ಇದನ್ನ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ರಿವಿಷನ್ ಆಗ್ಬಿಡುತ್ತೆ ಎರಡೆರಡು ಸರಿ ಮಾಡೋದ್ರಿಂದ. ಬ್ರಿಟಲ್ ಅಂತಂದ್ರೆ ಏನು, ಸುಲಭವಾಗಿ ಮುರಿಯುವ. ಸರ್, ಸ್ಟಡಿಯಾಗಿ ಸ್ಥಿರವಾಗಿರೋದು. ಬ್ರಿಟಲ್ ಅಂತಂದ್ರೆ ಏನು, ಮುರಿಯೋದು, ಗಟ್ಕಾಗಿರೋದು. ಈ ಇಮೇಜ್ ಅನ್ನು ನಾನು ಬೇರೆದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ, ನಂಗೆ ಗೊತ್ತಿದೆ ಅಂದ್ರೆ ಸ್ಪ್ರೆಡ್ ಆಗೋ ಥರದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಬಟ್ ಇದು ಇಲ್ಲಿ ಹೇಗೆ ಅಂತಂದ್ರೆ, ಇದು ನೋಡ್ರಿ, ಫುಲ್ ಡ್ರೈ ಆಗಿ ಒಣಗಿರುತ್ತಲ್ವಾ. ಸೊ ನೀವು ಮೆಟ್ಟಿದ್ರೆ ಏನಾಗುತ್ತೆ, ಲಟಕ್ ಪಟಕ್ ಚುರುಕ್ ಮುರುಕ್ ಅಂತೇಳಿ ಈಸಿಯಾಗಿ ಏನಾಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ. ಸೊ ಇದು ಫ್ಲೆಕ್ಸಿಬಲ್ ಅಲ್ಲ. ಇದೇ ಇನ್ ಕೇಸ್ ಹಸಿ ಎಲೆ ಆಗಿತ್ತು ಅಂತ ಹೇಳ್ಕೊಡ್ರಿ, ನೀವು ಮೆಟ್ಕೊಂಡು ಹೋಗ್ರಿ, ಮುರಿದೋಗುತ್ತಾ? ಇಲ್ಲ, ಅಲ್ಲೇ ಹಿಂಗೆ ಏನೋ ಒಂಥರ ಸಣ್ಣಕ್ಕೆ ಹಿಂಗೆ ಮುದುಡ್ಕೊಳ್ಳುತ್ತೆ. ಆಮೇಲೆ ನೀವು ಕಾಲು ಎತ್ತಿದ ಮೇಲೆ ಫುಲ್ ಹರಡ್ಕೊಳ್ಳುತ್ತೆ. ಸೊ ಅದೇನಾದ್ರು ಫ್ಲೆಕ್ಸಿಬಿಲಿಟಿ ಇದೆ, ಅದರಲ್ಲಿ ಫ್ಲೆಕ್ಸಿಬಲ್ ಇದೆ, ಅದು ಸುಲಭವಾಗಿ ಮುರಿಯಲ್ಲ. ಸೊ ಫ್ಲೆಕ್ಸಿಬಿಲಿಟಿ ಇದೆ, ಇದು ಬಳಕುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಫ್ಲೆಕ್ಸಿಬಲ್ ಇದು ಸ್ಟಡಿ ಮತ್ತೆ ಕಾನ್ಸ್ಟೆಂಟ್, ನಿರಂತರತೆ, ಒಂಥರ ಗಟ್ಟಿ ಫರ್ಮ್ ಆಗಿರೋದು. ಓಕೆ, ಗಟ್ಟಿನೂ ಬರುತ್ತೆ. ಬಟ್ ಇದು ಕೂಡ ಗಟ್ಟಿ ಇರೋದಕ್ಕೆ ಏನಾಗ್ತಿದೆ, ಇದು ಮುರಿದು ಹೋಗ್ತಾ ಇದೆ. ಬಟ್ ಫ್ಲೆಕ್ಸಿಬಿಲಿಟಿ ಏನು ಮುರ್ದೇ ಹೋಗಲ್ಲ, ಅದು ಫುಲ್ಲು ಹಿಂಗೆ ಬಳಕಲು ಬಳ್ಳಿ ಇದ್ರೂ ಅದು ಮುರ್ದೇ ಹೋಗಲ್ಲ, ಅದು ಬಳಕಲು ಬಳ್ಳಿ ಇರುತ್ತೆ. ಅದೇ ನೀವು ಬಳಕಲು ಬಳ್ಳಿ ಇರುತ್ತೆ, ಒಂದು ಸಣ್ಣ ಸ್ಟ್ರೀಟ್ ಕಡ್ಡಿ ಲೆಡ್, ಪೆನ್ಸಿಲ್ ಲೆಡ್ ಬರುತ್ತಲ್ವ, ನೋಡಿದ್ರೆ ನೀವು ಲೆಡ್, ಅದು ಫ್ಲೆಕ್ಸಿಬಿಲಿಟಿ ಇಲ್ಲ. ಅದು ನೀವು ಅದನ್ನ ಬೆಂಡ್ ಮಾಡಿದ್ರೆ ಲಟಕ್ ಅನ್ನತ್ತೆ. ಅದೇ ಇದೇ ಥರದೊಂದು ಏನ್ ಮಾಡಿದ್ರಿ, ಈ ಥರದೊಂದು ತಂತಿ ತಗೊಳ್ರಿ, ತಂತಿ, ಅದನ್ನು ಬೆಂಡ್ ಮಾಡ್ರಿ, ಲಟಕ್ ಅಂತ ಮುರಿದೋಗುತ್ತೆ, ಇಲ್ಲ ಬೆಂಡ್ ಆಗುತ್ತೆ. ಸಿಂಪಲ್ ಆಸ್ ದಟ್. ಸೊ ಬ್ರಿಟಲ್ ಅಂತಂದ್ರೆ ಹಂಗೇನೆ. ಸೊ ಏನೋ ಈಸಿಯಾಗಿ ಮುರಿದೋಗ್ಬಿಡುತ್ತೆ, ಅದು ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ. ಓಕೆನಾ.
ಸ್ನ್ಯಾಪ್, shatter easily. Dry atomon twigs become brittle, snap easily when stepped on. ನೋಡ್ರಿ, ಡ್ರೈ ಅಟಮನ್ ಟ್ವಿಕ್ಸ್ ಇದ್ವಲ್ಲ, ಇವೆ ಅಟಮನ್ ಟ್ವಿಕ್ಸ್ ಅಂದ್ರೆ ಈ ತರದ ಎಲೆ, ಇದೊಂದು ಮರದ ಎಲೆ, ಇದಕ್ಕೆ ಅಟಮನ್ ಟ್ವಿಕ್ಸ್ ಅಂತ ಕರೀತಾರೆ. ಸೊ ನಂಗೂ ಏನೋ ಈ ತರದ ಎಲೆಗಳೆಲ್ಲ ನಮ್ಮೂರಾಗೇನಿಲ್ಲ. ಸೊ ಅಟಮನ್ ಟ್ವಿಕ್ಸ್ ಅಂತ ಕರೀತಾರೆ ಓಕೆ ಎಲೆಗಳಿಗೆ, ಈ ತರ ನೋಡಿರ್ತೀರಲ್ಲ ನೀವು ಸಿಟಿ ಬದಿ. ಸೊ ಇವಕ್ಕೆ ಏನಂತಾರೆ, ಇವು ಏನಿದ್ದು ಸ್ವಲ್ಪ ಸಿಕ್ಕಾಪಟ್ಟೆ ಬ್ರಿಟಲ್ ಇದು. ನಾವು ಅದ್ರ ಮೇಲೆ ಸ್ಟೆಪ್ ಆನ್ ಅಂದ್ರೆ ನಾವು ಹೆಜ್ಜೆ ಇಟ್ಟ ತಕ್ಷಣ ಪರಕ್ ಅಂತ ಸ್ವಲ್ಪ ಈಸಿ ಎಲ್ಲ ಹುಡಿ ಆಗ್ತಿದ್ವು, ಪುಡಿ ಆಗ್ತಿದ್ವು ಅಂತ. ಸೊ ಎಲಾಸ್ಟಿಕ್ ಇದ್ರೆ ಏನಾಗುತ್ತೆ, ಫುಲ್ ಇಷ್ಟು ದೊಡ್ಡದಾರು ಆಗುತ್ತೆ, ಎಲಾಸ್ಟಿಕ್. ನೀವು ಇದು ಅಂಡರ್ವೇರ್ ಹಾಕ್ತೀರಾ, ಚಡ್ಡಿ ಹಾಕ್ತೀರಾ, ಪ್ಯಾಂಟ್ ಹಾಕ್ತೀರಾ, ಎಲಾಸ್ಟಿಕ್ ಇದ್ರೆ ಎಷ್ಟು ದೊಡ್ಡದು ಬೇಕಾದ್ರೂ ಆಗುತ್ತೆ. ಅದೇ ಎಲಾಸ್ಟಿಕ್ ಇಲ್ಲ, ಫುಲ್ ಕಾಟನ್ ಸ್ಟಿಚ್ಡ್ ಅಂತಂದ್ರೆ ನೀವು ದಪ್ಪ ಆದ್ಮೇಲೆ ಅಲ್ಲಿ ಮುಗೀತು, ನೀವು ಹಾಕಕ್ಕೆ ಬರಲ್ಲ ಅದನ್ನ. ಸೊ ಎಲಾಸ್ಟಿಕ್ ಅಂತಂದ್ರೆ ಹಾಗೆ, ಎಲಾಸ್ಟಿಕ್ಕೇ ಇಲ್ಲ, ಬಗ್ಗದೇ ಇಲ್ಲ, ಜಗ್ಗದೇ ಇಲ್ಲ, ಸ್ಥಿತಿಸ್ಥಾಪಕತೆ ಇಲ್ಲ, ಬದಲಾಗದೇ ಇಲ್ಲ, ಚೇಂಜ್ ಆಗೋದೇ ಇಲ್ಲ, ಎಷ್ಟಿದೆ ಅಷ್ಟೇ. ರಬ್ಬರ್ನ ಇಷ್ಟು ದೊಡ್ಡ ರಬ್ಬರ್ ಇದ್ರೆ ಇದನ್ನ ಹಿಗ್ಗಿಸ್ಬೋದು, ಅದೇ ನೀವು ಇಷ್ಟು ದೊಡ್ಡ ದಾರನ ಕಟ್ಟಿಟ್ರೆ ಅದನ್ನ ಹಿಗ್ಗುತ್ತದೋ ಇಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಹೆವಿ ವುಡನ್ಡ್ ಬೀಮ್ಸ್ ಇನ್ ಎಲಾಸ್ಟಿಕ್ ಸ್ಟ್ರಕ್ಚರ್ ಡಿಸೈನ್ ಟು ಹೋಲ್ಡ್ ವೆಯ್ಟ್. ನೋಡ್ರಿ, ವೆಯ್ಟ್ ಅನ್ನು ಹೋಲ್ಡ್ ಮಾಡೋದಕ್ಕೆ ಏನ್ ಮಾಡೋದು, ಇಲ್ಲಿರೋದನ್ನ ಇದನ್ನೇ ಬೇಕಾದ್ರೆ ಎಕ್ಸಾಂಪಲ್ ಮಾಡ್ಕೊಟ್ಟು, ಈ ತರ ಒಂದು ಮನೆಯಲ್ಲಿ ಈ ಪಕಾಶಿಗಳನ್ನೆಲ್ಲ ಹಾಕ್ತಾರಲ್ಲ ವುಡನ್ ಇಂದು ಬೀಮ್ಸ್. ಸೊ ಏನ್ ಮಾಡುತ್ತೆ, ಅದು ಫ್ಲೆಕ್ಸಿಬಲ್ ಅಲ್ಲ, ಮುರಿದೋಗಲ್ಲ ಅಂತೇಳಿ ಅವನ್ನ ಹಾಕಿರ್ತಾರೆ ತರ್ಕೊಳ್ಳೋದಕ್ಕೆ ವೆಯ್ಟ್ ಅನ್ನ. ಓಕೆ, ಸೊ ಈಲ್ಡಿಂಗ್ ಅಂತಂದ್ರೆ ಏನು, ಬದಲಾವಣೆ ಆಗಿದೆ. ಹಿಂದಿನ ಕ್ಲಾಸಲ್ಲಿ ಈಲ್ಡಿಂಗ್ ಬಂದಿತ್ತು. ಈಲ್ಡಿಂಗ್ ಅಂದ್ರೆ ಬದಲಾವಣೆ, ಚೇಂಜ್ ಆಗೋದು, ಬೆಳವಣಿಗೆ ಆಗೋದು ಅಥವಾ ಈಲ್ಡ್ ಆಗೋದು, ನೆಕ್ಸ್ಟ್ ಬದಲಾಗ್ತಾ ಹೋಗೋದು, ಮೊಳಕೆ ಹೊಡೆಯೋದು ಈಲ್ಡಿಂಗ್ ಅಂತ ಕರಿತಾರೆ. ಅಂದ್ರೆ ನೆಕ್ಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅದು ಬೇರೆ ಮೊಳಕೆ ಗಿಡ ಆಗುತ್ತೆ, ಗಿಡ ಆಗಿದ್ದು ಮರ ಆಗುತ್ತೆ. ಸೊ ಈಲ್ಡಿಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಅನ್ಈಲ್ಡಿಂಗ್, ಎಷ್ಟು ವರ್ಷಗಟ್ಲೆ ಆದ್ರೆ ಇದ್ದಂಗೆ ಇದೆ, ಬೆಳಿತಾನೆ ಇಲ್ಲ, ಗಟ್ಟಿ ವಶವಾಗದ, ಜಗ್ಗದ. ಓಕೆನಾ, ಅನ್ಈಲ್ಡಿಂಗ್, ಬೆಳಿತಾನೆ ಇಲ್ಲ, ಸ್ಟಿಫ್ ಆಗಿ ಅಲ್ಲೇ ಇದೆ, ಎಳಿದ್ರು ಬಗ್ಗಲ್ಲ, ಗಿಳಿದ್ರು ಬಗ್ಗಲ್ಲ, ಸ್ಟಿಫ್. ಸೊ ನಾಟ್ ಗಿವಿಂಗ್ ವೇ ಟು ಪ್ರೆಷರ್, ಹಾರ್ಡ್, ಸಾಲಿಡ್, ಫರ್ಮ್, ಹಾರ್ಡ್ ಆಗಿದೆ, ಫರ್ಮ್ ಆಗಿದೆ, ಸ್ಥಿರವಾಗಿ, ದೃಢವಾಗಿದೆ, ಬಗ್ಗದೆ ಇಲ್ಲ, ಜಗ್ಗದಲ್ಲಿ ಚೇಂಜ್ ಆಗೋದಿಲ್ಲ. ದ ಮ್ಯಾಸಿವ್ ಗ್ರಾನೈಟ್ ಕ್ಲಿಫ್ ಸ್ಟುಡ್ ಅನ್ಈಲ್ಡಿಂಗ್ ಅಗೇನ್ಸ್ಟ್ ದ ಆಸಿನ್ ವೇವ್ಸ್. ನೋಡ್ರಿ, ಒಂದು ಮ್ಯಾಸಿವ್ ಗ್ರಾನೈಟ್ ಕ್ಲಿಫ್ ಇತ್ತಲ್ಲ, ಒಂದು ಗ್ರಾನೈಟ್ ಇಂದ ಏನೋ ಒಂದು ಕ್ಲಿಫ್ ಕಲ್ಲಿನ ತರದಿತ್ತು, ಅದು ಚಿಕ್ಕಬಟ್ಟ ಮಳೆ ಬರಲಿ, ಗಾಳಿ ಬರಲಿ, ಚಳಿ ಬರಲಿ, ಅಶೋಕನ ಸ್ತಂಭ ಇತ್ತಲ್ಲ, ಅಶೋಕ ಸ್ತಂಭ ಎಷ್ಟೋ ವರ್ಷಗಳಿಂದ, ಸುಮಾರು ಯಾವಾಗ ಅಶೋಕ ಬಂದಿದ್ದು ಯಾವಾಗ 260 ಇಲ್ಲ 260, ಓಕೆ 260 ಅಲ್ಲ, ಸರಿ 268 or 269, ಓಕೆ 268 269 ಇಂದ 234 ತನಕ ಏನೋ ಬರ್ತಾನೆ. ಓಕೆ, 261 ಅಲ್ಲಿ ಅಶೋಕ ಕಳಿಂಗವರ್ ಮಾಡ್ತಾನೆ, ನೆನಪಿದ್ಯಾ? ಸೊ ಕಳಿಂಗವರ್ ಮಾಡ್ತಾನೆ 261. ಸೊ BC ಮತ್ತೆ. ಸೊ ಅವಾಗಿನ ಕಾಲದ ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ 268-60 ಕಾಲದಲ್ಲಿ ಮಾಡಿರುವಂಥದ್ದು ಇವತ್ತುವರೆಗೂ ಇದೆ ಅಂತಂದ್ರೆ ಏನೋ ಫರ್ಮ್ ಆಗಿ, ಸಾಲಿಡ್, ಹಾರ್ಡ್ ಆಗಿ, ಸ್ಟಿಫ್ ಆಗಿದೆ. ಏನ್ ಮಳೆ ಗಾಳಿ ಚೆಲುವು ಬಗ್ಲೇ ಇಲ್ಲ, ಅದು ಬಗ್ಗಿದ್ದಿದ್ರೆ ಎಲ್ಲ ಡೆಮಾಲಿಶ್ ಆಗಿ ಹೋಗ್ತಿತ್ತು ಅಂತ. ಇನ್ಗ್ರೇಷಿಯೇಟ್ ಅಂತಂದ್ರೆ ಏನು, ಮೆಚ್ಚಿಸು, ಪ್ರೀತಿಸು, ಒಲಿಸು. ಸಾರ್ ಇದು ಬದಲಾವಣೆ ಅಲ್ಲ ಸರ್, ಇದು ಬದಲಾವಣೆ ಅಲ್ಲ. ಓಕೆ, ನೆಕ್ಸ್ಟ್ ವರ್ಡ್ ಬಂತು. ಓಕೆ, ಇಲ್ಲಿ ಮುಗೀತು. ಅಲ್ಲಿ ಏನಾಗ್ತಿದೆ, ಬದಲಾವಣೆ ಆಗ್ತಿತ್ತು, ಇಲ್ಲಿ ಬದಲಾವಣೆ ಆಗ್ತಾ ಇರಲಿಲ್ಲ. ಸೊ ಈಗೇನು ನೆಕ್ಸ್ಟ್ ವರ್ಡ್ ಇನ್ಗ್ರೇಷಿಯೇಟ್ ಅಂತಂದ್ರೆ ಏನು, ಗ್ರೇಷಿಯಸ್ ಅಂತಂದ್ರೆ ಏನು, ಗ್ರೇಷಿಯಸ್ ಫೀಲಿಂಗ್, ಒಳ್ಳೆ ರೀತಿ, ಗ್ರೇಷಿಯಸ್ ವರ್ಡ್ ಅನ್ನ ಮಾಡಿದೆ ಅಂತ ನಾನು. ಗ್ರೇಷಿಯಸ್ ಒಂದು ಒಳ್ಳೆ ರೀತಿಯ ಭಾವನೆ ಕೊಡೋದು, ಒಳ್ಳೆ ರೀತಿಯ ಏನು ಒಂಥರ ಪ್ರೀತಿಯಾಗಿ ಚೆನ್ನಾಗಿ ಮಾತಾಡ್ಸೋದು, ಫ್ರೆಂಡ್ಲಿ ಆಗಿರೋದು. ಸೊ ಇನ್ಗ್ರೇಷಿಯೇಟ್ ಇದು ವರ್ಬ್, ಅದು ಗ್ರೇಷಿಯಸ್ ಅನ್ನೋದು ನೌನು, ಇದು ಗ್ರೇಷಿಯೇಟ್ ಇದು ವರ್ಬ್ ಅಂತಂದ್ರೆ ಪ್ರೀತಿ ಗಳಿಸೋದು. ಗ್ರೇಷಿಯೇಟ್ ಇನ್ನ ಹಾಕಿದ ತಕ್ಷಣ ಅಲ್ಲ ಅಂತ ತಿಳ್ಕೊಬೇಡ್ರಿ, ಇನ್ಗ್ರೇಟ್ ಅದು ಅಂದ್ರೆ ಪ್ರೀತಿನ ಒಳಗ್ ತುಂಬೋದು, ಇನ್ಗ್ರೇಷಿಯೇಟ್. ಓಕೆ, ಕಿಚಡಿ ಆಯ್ತಾ, ಕಿಚಡಿ ಆತ ಸರ್. ಓಕೆ, ಇನ್ಗ್ರೇಷಿಯೇಟ್ ಅಂತಂದ್ರೆ ಇನ್ನು ಒಳಗ್ ತುಂಬೋದು. ಓಕೆ, ಅಂದ್ರೆ ಗ್ರೇಷಿಯಸ್ನೆಸ್ ನ ಹೋಲಿಸ್ಕೊಳ್ಳೋದು, ಪ್ರೀತಿನ ಪಡ್ಕೊಳ್ಳೋದು, ಗಳಿಸೋದು. ಟು ಬ್ರಿಂಗ್ ಒನ್ ಸೆಲ್ಫ್ ಇನ್ ಟು ಅನದರ್ಸ್ ಫೇವರ್ಸ್ ಅಂತಂದ್ರೆ ನಿಮ್ಮನ್ನ ಬೇರೆಯವರ ಫೇವರಿಗೆ ತಂದ್ಕೊಳ್ಳೋದು ಅಂತಂದ್ರೆ ಅವರನ್ನ ಮೆಚ್ಚಿಸೋದು ಅಂತ. ಓಕೆ, he tried to ingratiate himself with the supervisor by complimenting her work. ನೋಡ್ರಿ, ಅವನ್ ಏನ್ ಮಾಡ್ದ, ಅವ ಏನ್ ಮಾಡ್ದ, ಮೆಚ್ಸೋಕ್ ನೋಡ್ಕೊಂಡ. ಯಾರ ಜೊತೆಗೆ, ಸೂಪರ್ವೈಸರ್ಗೆ.
ಸೂಪರ್ವೈಸರ್ ಅವನನ್ನು ಮೆಚ್ಕೋಬೇಕು. ಆ ಥರ ಮಾಡಿದೆ. ಹೆಂಗೆ ಅಂತಂದ್ರೆ ಅವನು ಫುಲ್ಲು ಅವ್ರಿಗೆ ಇಷ್ಟ ಆಗುವಂಥ, ಸೂಪರ್ವೈಸರ್ಗೆ ಇಷ್ಟ ಆಗುವಂಥ ವರ್ಕನ್ನು ಮಾಡಿ. ಓಕೆ ಓಕೆ ನೆಕ್ಸ್ಟ್ ಅಪೀಸ್ ಮಾಡ್ತಾರೆ. ಪ್ಲೀಸ್ 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 ಸೈಲೆಂಟ್ ಆಗಿ, ಪ್ಲೀಸ್ 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 ಅಂತೇಳಿ. ಇಲ್ಲಿ ನೋಡ್ರಿ ಗೊಂಬೆ ಕೊಟ್ಟು ಅಥವಾ ಗೊಂಬೆ ಸಿಟ್ಟಾಗಿತ್ತು ಅಂತೇಳಿ ಹುಡುಗಿರು ಪ್ಲೀಸ್ ಸೈಲೆಂಟ್ ಆಗು ಹೋದಾರ ಹೇಳ್ತಾ ಯಾರು ಗೊತ್ತಲ್ಲ. ಹಿಂದಿ ಬಂದ್ಬಿಡ್ತು, ಸಾರಿ ಹಿಂದಿ ಬಂದ್ಬಿಡ್ತು, ಹೋಗ್ಲಿ. ಏನೋ ನಡೀತಿರತ್ತೆ, ಕೊಟ್ಟಿರ್ತಾರೆ ಹುಡುಗನ ಮೇಲಿನ ಸಿಟ್ಟು ಇವು ತೀರ್ಸ್ಕೊಂತಾರೆ ನಮ್ಮ ಹುಡುಗರು. ಆಮೇಲೆ ಜಾಬ್ ಆಗಿಲ್ಲ ಅಂತಂದ್ರೆ ಸಾರಿ ಡಿಯರ್ ಮನೆಗೆ ಹೋಗ್ಲಿಲ್ಲ, ಮುಗೀತು ಟಮಾರ್. ಆಮೇಲೆ ನಮ್ಮ ಹುಡುಗ ಸ್ಟೇಟಸ್ ಹಾಕ್ತಾನೆ. ಏನಂತ ಸ್ಟೇಟಸ್ ಹಾಕ್ತಾನೆ? ಏನಂತ ಸ್ಟೇಟಸ್ ಬರುತ್ತೆ? ಯಾರ ನೀ ದೇವತೆಯ ಅಥವಾ ಇನ್ನೊಂದೇನೋ ಸಾಂಗ್ ಇತ್ತಲ್ಲ, ಯಾವ್ದದು ನೆನಪು ಬರ್ತಾರೆ ನನಗೆ. ಬುಟ್ಬುಟ್ಟು ಯಾಕೋದೆ ನಲ್ಲೇ ಯಾವ್ದೊಂದು ಸಾಂಗ್ ಯಾವ್ದು ಬರ್ತಾ ಇತ್ತು ಕಂಡ್ರೆ ಗೊತ್ತಿಲ್ಲ, ನೆನಪಿಲ್ಲ, ಹೋಗಿ ಬೇಡ ನಮಗೆ ಬೇಡ. ಸೊ ಆ ಥರ ಹಂಗೆ ಆ ಥರ ಫೀಲಿಂಗ್ ಬರುತ್ತೆ. ಓಕೆ, ತೃಪ್ತಿ ಪಡಿಸೋದು, ಶಾಂತಗೊಳಿಸೋದು. ಸೊ ಜಾಬ್ ಹುಡುಗಿ ಒಪ್ಪಿದ್ರೆ ಹುಡುಗಿನ ಒಪ್ಪೋದಿಲ್ಲ. ಸೊ ನೀವು ಸೆಟಲ್ ಆಗ್ಬೇಕು ಫಸ್ಟ್. ಓಕೆ, ಸೊ ಅಪೀಸ್ ಅಂತಂದ್ರೆ ಈಗ ಅದೇ ಶಾಂತಗೊಳಿಸೋದು, ಶಮನ ಮಾಡೋದು. ಅಪೀಸ್, ಪ್ಲೀಸ್ ಪ್ಲೀಸ್ ಸುಮ್ಮನೆ, ಪ್ಲೀಸ್ ಸುಮ್ಮನೆ, ಶಾಂತ ಮಾಡೋದು. ಓಕೆ, ಅಂತಂದ್ರೆ ಅರ್ಥ ಏನೋ ಅವರ ಒಂದು ಫೇವರ್ನ ತಗೊಳ್ಳೋದು. ಅಂದ್ರೆ ಶಾಂತ ಮಾಡಿ ಅವ್ರು ಸಿಟ್ಟಲ್ಲಿದ್ರೆ ಅವರು ಓಕೆ, ಅವ್ರಿಗೆ ಇಷ್ಟ ಆಗೋಗಿ ಅವ್ರನ್ನ ಮೆಚ್ಚಿಸ್ಬೇಕು ನಾವು. ಈಗ ಅವ್ರನ್ನ ಅಲ್ಲ ಮೆಚ್ಚಿಸೋದಲ್ವ ಅಪೀಸ್ ಮಾಡೋದು. ಈ ಅಪೀಸ್ಡ್ ಹಿಮ್ ಅಂತಂದ್ರೆ ಅವನು ಮೆಚ್ಚಿಸ್ದ, ಅವ್ರಿಗೆ ಬೇಜಾರಾಗಿತ್ತು ಅಂದಮೇಲೆ ಮೆಚ್ಚಿಸ್ದ. ಓಕೆ ಓಕೆ ಪರವಾಗಿಲ್ಲ ಬಿಡು ಅಂತ ಮೆಚ್ಚಿಸ್ದ, ಸರಿ ಮಾಡ್ದಂತ. ಪೇಸಿಫೈ, ಓಕೆ ಪೇಸಿಫೈ ಮಾಡಿದ್ದೇನೆ ಅಂದ್ರೆ ಶಾಂತ ಮಾಡೋದು, ಕಾಮ್ ಮಾಡೋದು, ಸ್ಯಾಟಿಸ್ಫೈ ಮಾಡೋದು. ಇದಕ್ಕೆ ಆಗತ್ತೆ ಇಂಗ್ರೇಷಿಯೇಟ್ ಅಂದ್ರೆ ಪ್ರೀತಿ ಗಳಿಸೋದು ಅಂತ ಆಗತ್ತಾನೆ. ಇನ್ನೊಬ್ರನ್ನ ಹೋಲಿಸೋದು, ಮೆಚ್ಚಿಸೋದು ಅಂತ ತಾನೆ. ಇದು ಕೂಡ ಇನ್ನೊಬ್ರನ್ನ ಸಿಟ್ಟಾದವ್ರನ್ನ ಮೆಚ್ಚಿಸೋದು. ಸೊ ಹಾಗೆ ದ ಪೇರೆಂಟ್ ಅಫರ್ಡ್ ಟೆಡ್ಡಿ ಬಿಯರ್ ಟು ಅಪೀಸ್ ದ ಅಪ್ಸೆಟ್ ಟಾಡ್ಲರ್ ಅಂತಂದ್ರೆ ಮಗ ಏನಾಗಿ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ ಹಿಂಗೆ. ಸೊ ಟೆಡ್ಡಿ ಬಿಯರ್ನ ಕೊಟ್ಟರು, ಪೇರೆಂಟ್ ತಂದು ಕೊಟ್ಟರು ಅಂತ ಇದೆ ಥರ. ಸೊ ಫ್ಲಾಟರ್ ಸೇಮ್ ಅಲ್ವಾ, ಇಲ್ಲೂ ಅಪೀಸ್ ಮಾಡ್ತಿದ್ವಿ, ಶಾಂತಗೊಳಿಸಿ ಅವರನ್ನ ಮೆಚ್ಚಿಸ್ತಾ ಇದ್ವಿ. ಫ್ಲಾಟರಿಂಗ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಎಲ್ಲ ಬಂದಿತ್ತು ಅನ್ಸುತ್ತೆ. ತುಂಬಾ ಒಂದು ಮಿಲಿಯನ್ ವರ್ಷಗಳ ಹಿಂದೆ, ಒಂದು ಕ್ರಿಸ್ತಪೂರ್ವ 250ರಲ್ಲಿ ಬಂದಿತ್ತ ಒಂದು ಕ್ಲಾಸಲ್ಲಿ, ನೆನಪಿದ್ಯಾ? ಫ್ಲಾಟರಿಂಗ್, ಟಾಡಿಶ್, ಫ್ಲಾಟರಿಂಗ್. ಆಮೇಲೆ ಇನ್ನೊಂದೇ ಅದು ಸೈಕೋಫ್ಯಾಂಟ್, ನೆನಪಿದ್ಯಾ? ನೆನಪಿರ್ಬೇಕಲ್ಲ, ರಿವಿಷನ್ ಮಾಡ್ಬೇಕಲ್ಲ. ಸೊ ಅಂತಂದ್ರೆ ಏನೋ ಫ್ಲಾಟರಿಂಗ್ ಮಾಡೋದು, ಹೊಗಳೋದು, ಹೊಗಳಿ ಸಾರ್ ನಿಮ್ಗೆ ಬಿಡಿ ಸಾರ್ ಅಂತೇಳಿ ಒಂಥರ ಏನೋ ಒಂದು ಅವ್ರ ಮೆಚ್ಚಿಗೆನ ತಗೊಳ್ಳೋದು. ಏನು ಫುಲ್ ಅವರ ಬಗ್ಗೆ, ಇವನ ಬಗ್ಗೆ ಒಳ್ಳೆ ಅಭಿಪ್ರಾಯನ ಮೂಡಿಸ್ಕೋಬೇಕಂತ ಫ್ಲಾಟರಿಂಗ್, ಫುಲ್ ಫ್ಲಾಟ್ ಮಾಡೋದು, ಅವರನ್ನು ಫುಲ್ ಮಳೆ ಹೊಡೆಯೋದು, ಏನೋ ಒಂಥರ ಅಂತಿಮ ಅದಕ್ಕೆ ಕನ್ನಡದಲ್ಲಿ ಎಕ್ಸಾಕ್ಟ್ ಮೀನಿಂಗು ಫುಲ್ ಅವರನ್ನ ಅಟ್ಟಕೇರಿಸೋದು, ಉಪ್ಸೋದು, ಬಲೂನ್ ಹೊಡೆಯೋದು ಅಂತೀವಲ್ಲ ಹಂಗೆ. ಸೊ ಇಟ್ ಈಸ್ ಪ್ಲೀಸೆಂಟ್ ವೆನ್ ಪೀಪಲ್ ಫ್ಲಾಟರ್ ಯು ಆನ್ ಯುವರ್ ಅಚೀವ್ಮೆಂಟ್. ನೋಡ್ರಿ, ನಿಮ್ಮ ಪೀಪಲ್ ನಿಮಗೆ ಅವ್ನು ಭಾರಿ ಬಿಡಪ್ಪ, ಅವನು 2 ಜಾಬ್ ಅಲ್ಲ 3 ಜಾಬ್ 4-5 ಜಾಬ್ ತಗೊಂಡ ಮರಿ, ಅವ್ನಿಗೆ ಭಾರಿ ಟ್ಯಾಲೆಂಟ್ ಏನ್ ಮರಿ, ಹಿಂಗೆ ಪೀಪಲ್ ಹೇಳ್ತಿದ್ರೆ ನಿಮ್ಗೆ ಏನಾಯ್ತಾ, ಎಲ್ಲದಕ್ಕೆ ಇದು ಜೀವನದ ಎಲ್ಲ ಸುಖ ಇಲ್ಲೇ. ನಾನು ಯಾರು ನಾನಾರು ಅದೊಂದು ಡೈಲಾಗ್ ಇತ್ತಲ್ರಿ, ಮರ್ತೋಯ್ತು ನಂಗೆ, ಹೋಗಿದ್ವಿ ಬಿಡಿ. ಓಕೆ, ಅಸ್ವೇಜ್ ಅಂದ್ರೆ ನಾನು ಭಯಂಕರ ಅಂತ ತಿಳ್ಕೊಂತ. ನಾನು ಅಸ್ವೇಜ್ ಅಂತಂದ್ರೇನು? ಅಸ್ವೇಜ್ ಹಿಂದಿನ ವರ್ಡಲ್ಲಿ ಬಂದಿತ್ತು. ಅಸ್ವೇಜ್ ಎಷ್ಟು ಸರಿ ಮಾಡಿಲ್ಲ ನಾನು, ನೀಟಾಗಿ ಸುಮಾರು ಟೈಮ್ ಕೊಟ್ಟಿದ್ದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಅಸ್ವೇಜ್ ಶಾಂತ ಮಾಡೋದು, ತಣ್ಣಿಸೋದು. ಓಕೆ, ಇದು ಹೇಗೆ ಇದಕ್ಕೆ ರಿಲೇಟಬಲ್? ಅಪೀಸ್ ಮಾಡಿ ಮೆಚ್ಚೋದಕ್ಕೆ ನಿಧಾನ ರಿಲೇಟಬಲ್ ಅಂತಂದ್ರೆ, ಇದು ಮೆಚ್ಚೋದು ಅಂತಂದ್ರೆ ಇನ್ನೊಬ್ರನ್ನ ಶಾಂತ ಮಾಡಿ ಅವರಿಗೆ ಒಲಿಸೋದು ಅಂತ. ಇದು ಅಷ್ಟೇ. ಇನ್ನೊಬ್ರು ಸಿಟ್ಟಾಗಿರ್ತಾರೆ, ನೀವು ಹೇಳಿದ ಮಾತು ಕೇಳ್ತಾರಲ್ಲ, ಅವ್ರನ್ನ ಶಾಂತ ಮಾಡೋದು, ಒಲಿಸೋದು, ಅವ್ರನ್ನ ತಣ್ಣಗೆ ಮಾಡೋದು. ಅವ್ರು ನಿಮ್ಮ ವಿರುದ್ಧವಾಗಿರ್ತಾರೆ, ಬಟ್ ಅವ್ರನ್ನ ನಿಮ್ಮ ದಾರಿ ತರೋದು, ತಣ್ಣಗೆ ಮಾಡೋದು. ಓಕೆ, ಶಾಂತ ಮಾಡೋದು. ಓಕೆ, ತಣಿಸೋದು, ಅಸ್ವೇಜ್. ನಾನು ಮಾಡಿದ್ದೆ, ಎಕ್ಸಾಂಪಲ್ ಓದ್ಕೊಳ್ಳಿ, ನಾನು ಮತ್ತೆ ಪದೇ ರಿಪೀಟ್ ಮಾಡಲ್ಲ, ಹೇಳಿದ್ದೀನಿ. ಕನ್ಸಿಲಿಯೇಟ್ ಬೇಕಾದ್ರೆ ಮಾಡಿಲ್ಲ ಅಂತಂದ್ರೆ, ಕನ್ಸಿಲಿಯೇಟ್ ಅಂತಂದ್ರೆ ಕನ್ಸೈಲ್ ಮಾಡೋದು, ಕನ್ಸಲ್ಟ್ ಮಾಡೋದು ಇನ್ನೊಬ್ಬನ್ನ. ಯಾಕಂದ್ರೆ ಇನ್ನೊಬ್ಬನ ಕನ್ಸಲ್ಟ್, ನೀವು ಡಾಕ್ಟರ್ನ ಸ್ವಲ್ಪ ಕನ್ಸಲ್ಟ್ ಮಾಡಿ ಅಂತ ಕೇಳಿದಿರ, ಕನ್ಸಲ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಕೇಳಿದಿರ, ಕನ್ಸಲ್ಟ್ ಮಾಡಿ ಅಂತಾರೆ ಅವ್ರನ್ನ ಹೋಗಿ ಭೇಟಿಯಾಗಿ ಅಂತಂದ್ರೆ ಏನೋ ಅಲ್ಲಿ ಹೋಗಿ ಮೀಟ್ ಆಗಿ ಅಂತ. ಸೊ ಕನ್ಸಿಲಿಯೇಟ್ ಅಂತಂದ್ರೆ ಅವ್ನು ಮೀಟಾಗಿ ಸ್ವಲ್ಪ ಸಮಾಧಾನ ಮಾಡು, ಕನ್ಸೀಲ್ ಮಾಡು, ಕನ್ಸಿಲಿಯೇಟ್ ವರ್ಬು. ಓಕೆ,
ಕನ್ಸೀಲ್ ಅನ್ನೋದು ವರ್ಬು. ಈ ಕನ್ಸಿಲಿಯೇಟ್ ಅಂದ್ರೆ ಶಮನ ಮಾಡೋದು, ಅವನ ಸಮಾಧಾನ ಮಾಡೋದು. ಹೀಗೆ ಕನ್ಸಿಲಿಯೇಟ್, ಕನ್ಸೀಲ್ ನೆನ್ಪಿಟ್ಕೊಳ್ರಿ. ಆಕ್ಚುಲಿ ಕನ್ಸೀಲ್ ಈ ತರದ ಸ್ವಲ್ಪ ಸಮಾಧಾನ ಮಾಡೋದು ಈ ತರದಕ್ಕೆ. ಅಥವಾ ಕೋಆರ್ಡಿನೇಟು, ಕಾನ್ಕಾರ್ಡೆಂಟು, ಕಾನ್ ಬರುತ್ತಲ್ವ, ಇದು ಸ್ವಲ್ಪ ಏನೋ ಇನ್ನೊಬ್ರ ಜೊತೆಗೂ ಫ್ರೆಂಡ್ಲಿ, ಸ್ವಲ್ಪ ಚೆನ್ನಾಗಿ ಬಿಹೇವಿಯರ್ ಮಾಡಿಸ್ಕೊಳ್ಳೋದು, ಅಥವಾ ಏನೋ ಸ್ವಲ್ಪ ಸಮಾಧಾನ ಮಾಡೋದ್ ತರನು ಮತ್ತೆ. ಅಥವಾ ಏನೋ ಇನ್ನೊಬ್ರ ಜೊತೆಗೆ ಶೇಕ್ ಹ್ಯಾಂಡ್ ಕೊಟ್ಟು ಬಾಯ್ ಒಂಥರ ಫುಲ್ ಫ್ರೆಂಡ್ಲಿ ನೇಚರ್ ಆಗಿ ಎಲ್ಲ ಸರಿಯಾಗಿ ಸಂಬಂಧ ಸರಿ ಮಾಡ್ಕೊಳ್ಳೋದು, ಈ ತರ ಫೀಲಿಂಗ್ ಬರುತ್ತೆ. ಓಕೆ, ಕಾನ್ ಓಕೆ ಅಂದ್ರೆ ಜೊತೆ ಮಾಡೋದು. ಕಾಂಗ್ರೆಸ್ ಬಂತಲ್ವ, ಕಾಂಗ್ರೆಸ್. ಆಮೇಲೆ ಕಾಂಗ್ರಿಗೆನ್ಸಿ ಅಂದ್ರೆ ಒಟ್ಟಿಗೆ ಇರೋದು. ಕನ್ಸಿಲಿಯೇಟ್ ಅಂದ್ರೆ ಸಮಾಧಾನ ಮಾಡಿ ಒಟ್ಟಿಗೆ ಇಟ್ಕೊಳ್ಳೋದು, ಕಾನ್. ಸೊ ನೆನಪಿರುತ್ತಲ್ವಾ. ಕಂಜಂಕ್ಷನ್ ಅಂತಂದ್ರೆ ಎರಡನ್ನ ಜೋಡಿಸೋದು. ಕಂಜಂಕ್ಷನ್ ಬರುತ್ತಲ್ಲ ಗ್ರಾಮರ್ ಅಲ್ಲಿ. ಸೊ ಕಾನ್, ಅರ್ಥ ಆಯ್ತಲ್ವಾ. ಟು ಸ್ಟಾಪ್ ಸಮ್ ಒನ್ ಫ್ರಮ್ ಬೀಯಿಂಗ್ ಆಂಗ್ರಿ ಅಂದ್ರೆ ಇನ್ನೊಬ್ಬ ಅವ್ನು ಆಂಗ್ರಿ ಆಗೋದ್ರಿಂದ ಅವ್ನು ಕನ್ಸಿಲೇಟ್ ಮಾಡಿ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಏನ್ ಸಮಸ್ಯೆ ಇಲ್ಲ ಅಂತ ಏನು ಅವನ ಸಮಾಧಾನ ಮಾಡೋದು. ಆಮೇಲೆ ಓವರ್ಕಮ್ ಡಿಸ್ಟ್ರಸ್ಟ್ ಆರ್ ಹಾಸ್ಟಿಲಿಟಿ ಅಂತಂದ್ರೆ ದ್ವೇಷ ಮತ್ತೆ ಒಂದು ನಂಬಿಕೆನೇ ಇರಲ್ಲ, ಅದನ್ನ ಏನ್ ಮಾಡೋದು ಓವರ್ಕಮ್ ಮಾಡೋದು ಅಂದ್ರೆ ಸರಿ ಮಾಡೋದು, ನಂಬಿಕೆ ಬರೋ ಹಂಗೆ ಮಾಡೋದು. ಎ ಪೊಲೈಟ್ ಅಪಾಲಜಿ ಹೆಲ್ಪ್ ಟು ಕನ್ಸಿಲಿಯೇಟ್ ಆಂಗ್ರಿ ಕಸ್ಟಮರ್. ನೋಡಿ, ಪೊಲೈಟ್ ಆಗಿ ಕಸ್ಟಮರ್ ಸಿಕ್ಕಾಪಟ್ಟ ಆಂಗ್ರಿ, ನಿಮ್ಮನೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ, ಬಟ್ ಅವ್ನು ಸಾರಿ ಸರ್ ನಾವು ಡಿಸ್ಕೌಂಟ್ ಕೊಡ್ತೇನೆ, ಏನೋ ಮಿಸ್ ಆಗಿದೆ ಅಂತ ಹೇಳಿದ್ ಮಾಡೋದಕ್ಕಾಗಿ ಅವನು ಕನ್ಸಿಲಿಯೇಟ್ ಆದ ಕಸ್ಟಮರ್. ಅದೇ ಇವನು ಹಂಗಿಲ್ಲ ನೀವು ನೋಡ್ ತಗೋಬೇಕಿತ್ತು ಅದೆಲ್ಲ ಇಲ್ಲ ಅಂತಂದಿದ್ರೆ ಇನ್ನೂ ಸಿಟ್ಟಾಗ್ತದೆ, ನಿನ್ಮೇಲೆ ನಿನ್ನ ಅಂಗಡಿಯವ್ರಿಗೆ ಹೋಗಂತ. ನೋಡ್ರಿ ಮತ್ತೆ ಕಾನ್ಸೋಲ್ ಸೇಮ, ಸಾಂತ್ವನ ಹೇಳೋದು, ಸಮಾಧಾನ ಮಾಡೋದು. ಓಕೆ, ಟು ಕಂಫರ್ಟ್ ಸಮ್ ಒನ್ ಆಸ್ ಆ ಟೈಮ್ ಆಫ್ ಗ್ರೀಫ್, ಡಿಸಪಾಯಿಂಟ್ಮೆಂಟ್, ಡಿಸ್ಟ್ರೆಸ್. ಕನ್ಸೋಲ್ ಮಾಡೋದು, ಸಮಾಧಾನ ಹೇಳೋದು. ಶಿ ಟ್ರೈಡ್ ಟು ಕನ್ಸೋಲ್ ಹರ್ ಫ್ರೆಂಡ್ ಹೂ ವಾಸ್ ಕ್ರೈಯಿಂಗ್ ಓವರ್ ಲಾಸ್. ಸಿಕ್ಕಾಪಟ್ಟ ಲಾಸ್ ಆಗಿತ್ತು ಅಂತ ಕನ್ಸೋಲ್ ಮಾಡಿದ್ಕಾಗಿ ಏನ್ ಮಾಡಿದ್ರು, ಅಳ್ತಿದ್ದಕ್ಕೆ ಸಮಾಧಾನ ಮಾಡಿದ್ಲು ಅವಳು. ಕನ್ಸೋಲ್, ಕಾನ್ ಬಂತ ಸೇಮ. ಕ್ಯಾಜೋಲ್ ನಾನು ಅವತ್ತು ಹೇಳ್ದೆ, ಅವತ್ತಿದ್ ವರ್ಡ್ ಬಂದಿತ್ತ ಕ್ಯಾಜೋಲ್ ಅಂತಂದ್ರೆ ಏನು, ಸ್ವಲ್ಪ ಈ ಟಾಡ್ ಇಶ್ಯೂ ಇದ್ರಲ್ಲಿ ಬಂದಿತ್ತು ಅನ್ಸುತ್ತೆ. ಫ್ಲಾಟರಿಂಗ್ ಟಾಡ್ ಇಶ್ಯೂ ಬರುತ್ತೆ. ಯಾಕಂತಂದ್ರೆ ಇದು ಹಂಗೆ, ಇದು ಕ್ಯಾಜುವಲ್ ಅಂತಂದ್ರೆ ಸ್ವಲ್ಪ ಫ್ಲಾಟರಿಂಗ್ ಅಂತ ಮೀನಿಂಗ್ ಬರುತ್ತೆ. ಸಮಾಧಾನ ಮಾಡೋದು ಅನ್ನೋದಕ್ಕಿಂತನೂ ಕ್ಯಾಜುವಲ್ ಫ್ಲಾಟರಿಂಗ್ ಅನ್ನೋ ಮೀನಿಂಗ್ ಬರುತ್ತೆ. ಅಂದ್ರೆ ಪರ್ಸುವೇಡ್, ಇನ್ನೊಬ್ರನ್ನ ಒಪ್ಸೋದು. ಸರ್ ಪ್ಲೀಸ್ ಸರ್ ಮಾಡಿ ಸರ್, ನಿಮ್ಮನ್ನ ಬಿಟ್ಟಿರಿಲ್ಲ ಸರ್ ಅಂದ್ರೆ ಒಂದು ಅದರಲ್ಲೂ ಇವನ್ ಫೇವರಿಗೆ, ಇವನಿಗೆ ಲಾಭ ಆಗೋದಕ್ಕೋಸ್ಕರ. ಇದು ನಾವು ಹೆಂಗ್ ನೆನ್ಪಿಟ್ಕೋದು, ಕಾಜೋಲ್ ಅಜಯ್ ದೇವಗನ್ ಹೆಂಡತಿ ಗೊತ್ತಲ್ಲ, ಕ್ಯಾಜೋಲ್ ಮಾಡಿ ಅಜಯ್ ದೇವಗನನ್ನ ಪಟಾಯಿಸ್ಕೊಂಡ್ಲು. ಕಾಜಲ್ ಅಗರ್ವಾಲ್ ಅಲ್ಲ, ಕ್ಯಾಜೋಲ್ ಇನ್ನೊಬ್ರು ಇದಾರಲ್ಲ. ಸೊ ಕಾಜಲ್ ಅಜಯ್ ದೇವಗನ್ನ ಕ್ಯಾಜುವಲ್ ಮಾಡಿ ಪಟಾಯಿಸ್ಕೊಂಡ್ಲು. ಸೊ ಕ್ಯಾಜುವಲ್ ಅಂದ್ರೆ ಪಟಾಯಿಸ್ಕೊಳ್ಳೋದು, ಸ್ವಲ್ಪ ಏನೋ ಅವ್ರ ಫೇವರಿಗೆ ತಂದ್ಕೊಳ್ಳೋದು, ಸ್ವಲ್ಪ ಪುಸಲಾಯಿಸೋದು ಅಂತ ಏನೋ ಮಾಡಿ ಒಪ್ಸೋದು. ಒಟ್ಟು ಲಾಲನಿಸಿ ಪಾಲಿಸಿ ಅದು ಇದು ಮಾಡಿ ಸಮಾಧಾನ ಮಾಡಿ, ಪ್ಲೀಸ್ ಒಪ್ಪು ಅಂತೆಲ್ಲ ಸಮಾಧಾನ ಮಾಡಿ ಒಪ್ಸ್ಬಿಡೋದು. ಸೊ ಫ್ಲಾಟರಿಂಗ್ ತರ ಮೀನಿಂಗ್ ಬರುತ್ತೆ ಇದು. ಓಕೆ, ಸೊ ಬರೀ ಸಮಾಧಾನ ಮಾಡೋದು ಅಂತಲ್ಲ, ಫ್ಲಾಟರಿಂಗ್ ಮೀನಿಂಗ್ ಬರುತ್ತೆ, ಫುಲ್ ಹೊಗಳಿ ಗಿಳಿ ಆ ಥರ. ಪರ್ಸುವೇಡ್ ಅಂತಂದ್ರೆ ಒಪ್ಸೋದು, ಇನ್ನೊಬ್ರನ್ನ ಮಾಡು ನೀ ಮಾಡು, ಪರ್ಸುವೇಡ್ ಮಾಡೋದು, ಅವ್ನು ಮಾಡೋ ಹಾಗೆ ಮಾಡೋದು, ಅದಕ್ಕೆ ನಾವು ಏನಂತೀವಿ ಪರ್ಸುವೇಡ್ ಅಂತೀವಿ. ಸೊ ಸಮಥಿಂಗ್ ಸಸ್ಟೈನಬಲ್ ಕಾಕ್ಸಿಕ್ ಆರ್ ಫ್ಲಾಟರಿ. ನೋಡಿ, ಫ್ಲಾಟರಿ ಅಥವಾ ಕಾಕ್ಸ್ ಅಂತಂದ್ರು ಅದೇ, ಕ್ಲಾಕ್ಸ್ ಅಂತಂದ್ರು ಕೂಡ ಒಂದು ಸ್ವಲ್ಪ ಫ್ಲಾಟರಿಂಗ್ ಮಾಡೋದು ಅಂತಾನೆ, ಟಾಡಿಶ್ ಅಂತೀವಲ್ಲ ಅದು. ಓಕೆ, ಫ್ಲಾಟರಿಂಗ್ ಕಾಕ್ಸ್. ಶಿ ಮ್ಯಾನೇಜ್ ಟು ಕ್ಯಾಸೋಲ್ ಹರ್ ಬ್ರದರ್ ಇನ್ ಟು ಹೆಲ್ಪಿಂಗ್ ಹರ್ ಮೂವ್ ದ ಫರ್ನಿಚರ್. ನೋಡ್ರಿ, ಅವಳಿಗೆ ಏನ್ ಮಾಡ್ತು, ಒಂದು ಫರ್ನಿಚರ್ ಕಸ ಗುಡಿಸ್ತಾ ಇದ್ಲು ಅಂತ ಇಟ್ಕೊಳ್ಳಿ. ತಮ್ಮ ಏನ್ಮಾಡ್ತು, ಕಾಲ್ ಮೇಲೆ ಕಾಲ್ ಹಾಕಿ ಜಿಂದಗಿ ಸುಖ ಅಂತೇಳಿ ಹಿಂಗೆ ಕೂತ್ಕೊಂಡಿದ್ದ ಮೊಬೈಲ್ ನೋಡ್ತಾ. ಸೊ ಎಂತ ಚಂದ ಡ್ರಾಯಿಂಗ್ ಮಾಡ್ತಾನಲ್ಲ. ಓಕೆ, ಮೊಬೈಲ್ ನೋಡ್ತಾ ನೋಡಿ, ವಿತೌಟ್ ಪೆನ್ ಎತ್ತಿಲ್ಲ, ಹಂಗೆ ಡ್ರಾಯಿಂಗ್, ಕಾಲು ಕೈ ಮೊಬೈಲು ಎಲ್ಲ ಸೀದಾ ಬೆಡ್ ಕೂತ್ಕೊಂಡಿದ್ದ. ಬಾಯ್ ತಮ್ಮ ಪ್ಲೀಸ್ ಚೂರು ಇನ್ನೊಂಚೂರು ಎತ್ಕೊಡ ಅಂತೇಳಿ ಅವ್ನು ಕ್ಯಾಶುವಲ್ ಮಾಡಿದ್ಲು ಅಂತ. ಓಕೆ, ಮಾಲಿಫೈ ಅಂತಂದ್ರೇನು, ಇದನ್ನು ನಾನು ಮಾಡಿದ್ದೆ ಆಲ್ರೆಡಿ. ಮಾಲಿಫೈ ಮೆದುಗೊಳಿಸೋದು, ಶಾಂತಗೊಳಿಸೋದು, ಶಮನಗೊಳಿಸೋದು. ಮಾಲಿಫೈ ಮಾಡೋದು ಅಂದ್ರೆ ಒಪ್ಸೋದು. ಇಲ್ಲಿ ನೋಡ್ರಿ, ಅವತ್ತು ನಾನು ಈ ಕ್ಯಾಶುವಲಿಗೆ ಇವೆಲ್ಲ ಸಿನೋನಿಮ್ ಆಗ್ತಾವ ಅಂತಂದ್ರೆ ಡೈರೆಕ್ಟ್ ಆಗಿ ಆಗಲ್ಲ, ಎಕ್ಸಾಕ್ಟ್ ಆಗಿ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಡೈರೆಕ್ಟ್ ಆಗಿ ಹಾಕಕ್ ಬರಲ್ಲ. ಬಟ್ ಇಲ್ಲಿ ಇವೆರಡಕ್ಕೆ ಕ್ಯಾಜುವಲ್ ಮಾಲಿಫೈ ಸಿನೋನಿಮ್ ಆಯ್ತು, ಕನ್ಸೋಲು ಸಿನೋನಿಮ್ ಆಯ್ತು, ಕನ್ಸೋಲು ಕ್ಯಾಜುವಲ್ ಮಾಲಿಫೈ ಸಿನೋನಿಮ್ ಆಯ್ತು. ಬಟ್ ಅಲ್ಲಿ ಅದೋ ಒಂದು ವರ್ಡ್ ಬಂದಿತ್ತಲ್ಲ, ಟಾಡಿಶ್ ಅನ್ನೋದು, ಫುಲ್ ಫ್ಲಾಟರ್, ಫುಲ್ ಏನೋ ಫ್ಲಾಟ್ ಮಾಡೋದು, ಹೊಗಳು ಹಾಕೋದಕ್ಕೆ ಹೊಗಳಿ ಅವ್ನ ಅಟ್ಟು ಕೆಡ್ಸಿದ್ದೀರ, ಅದು ಕ್ಯಾಜುವಲ್ ಸಿನೋನಿಮ್ ಆಗುತ್ತೆ. ಹಾಗಂತ ಕನ್ಸೋಲು ಕನ್ಸಿಲೇಟ್ ಸಿನೋನಿಮ್ ಆಗುತ್ತೆ ಆಗಲ್ಲ.
ಇದು ಎರಡಕ್ಕೂ ಸಿನೋನಿಮ್ ಆಗುತ್ತೆ. ಇದು ಯಾಕಂತಂದ್ರೆ ಇದು ಒಂಥರ ಒಪ್ಸೋದು ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ ಹೊಗಳಿ ಒಪ್ಸೋದು ಅಂತ ಬರುತ್ತೆ. ಸೊ ಅಲ್ಲಿ ಹೊಗಳೋದು ಅನ್ನೋದು ಸ್ವಲ್ಪ ಸಣ್ಣ ಮೀನಿಂಗ್ ಬರುತ್ತಲ್ಲ, ಸೊ ಅದಕ್ಕಾಗಿ ಟಾಡ್ ಇಶ್ಯೂ ಕೂಡ ಏನಾಗುತ್ತೆ ಸಿನೋನಿಮ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಕನ್ಸೋಲ್ ಅನ್ನೋದಕ್ಕೇನೋ ಇಲ್ಲಿ ಒಪ್ಸೋದು ಅನ್ನೋ ಮೀನಿಂಗ್ ಬರುತ್ತಲ್ಲ, ಆ ವಿಚಾರವಾಗಿ ಇದಕ್ಕೆ ಸಿನೋನಿಮ್ ಆಗ್ಬಿಡುತ್ತೆ. ಬಟ್ ನೀವು ಕನ್ಸೋಲ್ ತಗೊಂಡೋಗಿ ಭಯಂಕರ ಹೊಗಳೋದಕ್ಕೆ ಸಿನೋನಿಮ್ ಮಾಡೋಕ್ಕಾಗತ್ತಾ? ಅದಕ್ಕಾಗಲ್ಲ, ಹಂಗೆಲ್ಲ ಮಾಡಂಗಿಲ್ಲ. ಓಕೆ, ಸೊ ಡಿಫ್ರೆಂಟ್ ಮೀನಿಂಗ್. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ಆ ವರ್ಡ್ ಸಪ್ರೇಟ್, ಈ ವರ್ಡ್ ಸಪ್ರೇಟ್, ಬಟ್ ರಿಪೀಟ್ ಆಗ್ತಾ ಇದಾವೆ. ಸೊ ಪ್ರತಿ ಸರಿನೂ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ನಾನು. ಓಕೆ, ಮಾಲಿಫೈ ಅಂದ್ರೆ ಅದೇ ಮಾಲಿಫೈ, ಅವತ್ತು ವರ್ಡ್ ಬಂತು ಶಾಂತಗೊಳಿಸೋದು. ಓಕೆ, ಶಾಂತಗೊಳಿಸೋದು. ನೀವು ಅದೇ ಕ್ಯಾಜುವಲ್ ಅಥವಾ ಇದು ಫ್ಲಾಟರಿಂಗ್ ಮಾಡೋದನ್ನ ಶಾಂತಗೊಳಿಸೋದಕ್ಕೆ ಮಾಡ್ತೀರಾ? ಇಲ್ಲ, ಫ್ಲಾಟರ್ ಮಾಡ್ತೀರಾ, ಅವ್ರನ್ನ ಹೊಗಳಿ ಅಟ್ಟಕ್ಕೆ ಎರ್ಸ್ತಿರೋದು, ಶಾಂತಗೊಳಿಸಲ್ಲ. ಬಟ್ ಇದಕ್ಕಿದು ಸಿನೋನಿಮ್ ಆಗುತ್ತೆ. ಓಕೆ, ಮಾಲಿಫೈ ಮಾಡೋದು, ಶಾಂತಗೊಳಿಸೋದು. ಟು ಅಪೀಸ್ ಆರ್ ಆಂಗರ್, ಚಿಕ್ಕಪಟ್ಟ ಸಿಟ್ಟಾಗಿರೋನ ಅಪೀಸ್ ಮಾಡಿ ಮಾಲಿಫೈ ಮಾಡೋದು. ಈ ಅಟೆಂಪ್ಟೆಡ್ ಟು ಮಾಲಿಫೈ ಹಿಸ್ ಕ್ರಿಟಿಕ್ ಬೈ ಆಫರಿಂಗ್ ಎ ಸೈನ್ಸ್ ಎಕ್ಸ್ಪ್ಲನೇಷನ್. ನೋಡ್ರಿ, ಸಾರಿ, ಸಿನ್ಸಿಯರ್ ಎಕ್ಸ್ಪ್ಲನೇಷನ್. ಒಂದು ಸಿನ್ಸಿಯರ್ ಆಗಿ ನಾವು ನೋಡಪ್ಪ ಹಿಂಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಅವನೇನ್ ಮಾಡ್ದ, ಮಾಲಿಫೈ ಮಾಡ್ದ. ಏನೋ ಒಂದು ಕ್ರಿಟಿಕ್, ಅವನ ಬಗ್ಗೆ ಏನೋ ಕ್ರಿಟಿಸೈಸ್ ಮಾಡ್ದ, ಟೀಕೆ ಮಾಡ್ದ, ಅದನ್ನ ಅವ್ನು ಹಿಂಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ನೋಡ್ರಪ್ಪ ಟೀಕೆ ಮಾಡ್ಬೇಡ್ರಿ ಅಂತ ಹೇಳಿ ಅವನು ಏನ್ ಮಾಡ್ದ, ಮಾಲಿಫೈ ಮಾಡ್ದ. ನೋಡ್ರಿ, ಸೂದ್ ಕೂಡ ಬಂದಿತ್ತು, ನೆನಪಿದೆಯಲ್ಲ, ಸೂದು. ಗ್ರಾಟಿಫೈ ಅಂತಂದ್ರೆ ಏನು? ಸಂತೋಷ ಪಡಿಸೋದು, ತೃಪ್ತಿಗೊಳಿಸೋದು. ಗ್ರೇಟಿಫೈ, ಗ್ರೇಟ್ ಮಾಡೋದು. ವಾವ್, ಗ್ರೇಟಿಫೈ, ನೀ ಬಿಡ ಭಯಂಕರ, ನೀನು ಎಂತ ಕೆಲಸ ಮಾಡ್ತಾನ, ಸಂತೋಷ ಪಡಿಸೋದು ಅವನಿಗೆ, ಗ್ರೇಟಿಫೈ ಮಾಡೋದು, ಅವನಿಗೆ ಎತ್ತಿಡಿಯೋದು. ಟು ಗಿವ್ ಪ್ಲೆಜರ್, ಸ್ಯಾಟಿಸ್ಫ್ಯಾಕ್ಷನ್ ಟು ಸಮ್ ಒನ್. ಇಟ್ ವಾಸ್ ಡೀಪ್ಲಿ ಗ್ರಾಟಿಫೈಯಿಂಗ್ ಟು ಸಿ ಆಲ್ ಹರ್ ಹಾರ್ಡ್ ವರ್ಕ್ ಪೇ ಆಫ್ ಇನ್ ಗ್ರಾಜುಯೇಷನ್. ನೋಡಿ, ಸಿಕ್ಕಾಪಟ್ಟ ಹಾರ್ಡ್ ವರ್ಕ್ ಮಾಡೋದು, ಗ್ರಾಜುಯೇಷನ್ ಅಲ್ಲಿ ಫುಲ್ ಪೇ ಆಫ್ ಆಯ್ತು. ಅಂದ್ರೆ ಏನೋ ರಿಸಲ್ಟ್, ಒಳ್ಳೆ ರಿಸಲ್ಟ್ ಬಂತು. ಗ್ರೇಟಿಫೈ ಮಾಡೋದು, ತೃಪ್ತಿ, ಗ್ರಾಟಿಫೈ, ಸಿಕ್ಕಾಪಟ್ಟ ಖುಷಿ ಪಡಿಸೋದು. ವಾವ್, ಹಾರ್ಡ್ ವರ್ಕ್ ಏನ್ ಮಾಡ್ತು, ಹಾರ್ಡ್ ವರ್ಕ್ ಅವಳಿಗೆ ರಿಸಲ್ಟ್ ಅಲ್ಲಿ ಗ್ರೇಟಿಫೈ ಮಾಡ್ತಂತಂದ್ರೆ ಅವನಿಗೆ ಸಂತೋಷ ಕೊಡ್ತು. ಓಕೆ, ಅಡ್ಯುಲೇಟ್ ಕೂಡ ಬಂದಿತ್ತು ವರ್ಡ್. ಹೆಂಗೆ ಅಂತಂದ್ರೆ ಲಾಡೇಷನ್ ಅಂತ ವರ್ಡ್ ಬಂದಿತ್ತು ನನಗೆ, LAUD, ಲಾಡೇಷನ್ ಅನ್ನೋ ವರ್ಡ್ ಬಂದಿತ್ತು. ಮತ್ತೇನೋ ಒಂದಿಷ್ಟು ಬಂದಿತ್ತಲ್ಲ, ಲಾಡು, ಆಮೇಲೆ ಅಡ್ಯುಲೇಟಿಗೆ ಅಕೋಲೇಡು, ಆಮೇಲೆ ಲಾಡು, ಹೀಗೆ ಈ ತರ ಸುಮಾರಷ್ಟು ವರ್ಡ್ಗಳು ಬಂದಿದೆ ಇದೇ ತರ ಅಡ್ಯುಲೇಟಿಗೆ. ಅಡ್ಯುಲೇಟ್ ಅಂತಂದ್ರೆ ಆಡ್ ಮಾಡೋದು, ಅಂದ್ರೆ ಅತಿಯಾಗಿ ಹೊಗಳೋದು. ಇನ್ನೊಂದಿಷ್ಟು ಆಡ್ ಇದೆ, ಆಡ್ ಅಲ್ಲೇ ಇದೆ ಅಲ್ವಾ. ಆಡ್ ಅಂತಂದ್ರೆ ಏನು? ಒಂದು ನಿಮಿಷ, ಹಾ, ಇಲ್ಲಿ ಸಾರಿ, ಹಾ, ಓಕೆ, ಇದು ಅಡ್ಯುಲೇಟ್ ಅಂತಂದ್ರೆ. ಈಗ ಅಡಿಕ್ವೇಟ್ ಅಂತಂದ್ರೆ, ಅಡಿಕ್ವೇಟ್ ಬೇರೆ. ಅಡಿಕ್ವೇಟ್ ಅಂತಂದ್ರೆ ಏನು? ಅಡಿಕ್ವೇಟ್, ನಂಗೆ ಸಾಕು ಇಂತಿಷ್ಟು, ಕರೆಕ್ಟ್ ಆಗಿದಾವೆ. ಅಡಿಕ್ವೇಟ್ ಏನು? ಅಡಿಕ್ವೇಟ್ ಬುಕ್ಸ್ ಇದಾವೆ, ನಂಗೆ ಎಷ್ಟು ಬೇಕೋ ಅಷ್ಟಿದ್ದಾವೆ. ಅಡಿಕ್ವೇಟ್ ಏನಿದಾವೆ, ತಿಂಡಿದಾವೆ. ಅಡಿಕ್ವೇಟ್ ಮನಿ ಇದೆ ಅಂತಂದ್ರೆ ನಂಗೆ ಎಷ್ಟು ಬೇಕೋ ಅಷ್ಟಿದೆ, ಅದು ಬೇರೆ. ಅಡಿಕ್ವೇಟ್ ಅಲ್ಲಿ ಆಡ್ ಗಿಡ್ ಅನ್ನು ಸೇರಿಸ್ಬಿಡಿ. ಸೊ ಇಲ್ಲಿ ಅಡ್ಯುಲೇಟ್ ಅಂತಂದ್ರೆ ಏನು? ಇದು ಆಡ್ ಏನಿಲ್ಲಿ ಇನ್ನೂ ಹೊಗಳೋದು, ಆಲ್ರೆಡಿ ಅವನಿಗೆ ಸಿಕ್ಕಾಪಟ್ಟ ಹೊಗಳ್ತಾ ಇದ್ವಿ, ಅದಕ್ಕೆ ಇನ್ನೊಂದಿಷ್ಟು ಆಡ್ ಮಾಡೋದು, ಅಡ್ಯುಲೇಟ್. ಓಕೆ, ಅತಿಯಾಗಿ ಹೊಗಳೋದು. ಇದು ಯಾವುದೇ ತರ ಇದಲ್ಲ, ಏನಂತೀವಿ ನಾವು, ರೂಟ್ ವರ್ಡ್ ಅಲ್ಲ ಆಡ್ ಅನ್ನೋದು. ಇದು ಯಾಕೆ ಇದನ್ನ ನಾನು ಜಸ್ಟ್ ಟ್ರಿಕ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ ಆಡ್ ಅನ್ನೋದು ಸೇರಿಸ್ಕೊಳ್ಳಿ ಅಂತ. ಇದು ರೂಟ್ ವರ್ಡ್ ಆಗಿ AD ಬಂದಿರೋದೆಲ್ಲ ಆಡ್ ಮಾಡೋದು ಅಂತ ಹಂಗಲ್ಲ. ಸೊ ನಿಮ್ಗೆ ಈ ವರ್ಡ್ ಅನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಅಷ್ಟೇ ಇದು ಟ್ರಿಕ್ಸ್. ಸೊ ಅಡ್ಯುಲೇಟ್, ಸ್ವಲ್ಪ ಆಡ್ ಬಂದಿದೆ, ಇನ್ನು ಹೊಗಳೋದು, ಸ್ವಲ್ಪ ಸಿಂಕ್ ಆಗುತ್ತೆ, ಟ್ರಿಕ್ಸ್ ಅಲ್ಲಿ ನೆನಪಾಗ್ಬಿಡುತ್ತೆ ಅಂತ. ಟು ಪ್ರೈಸ್ ಆರ್ ಅಡ್ಮೈರ್ ಸಮ್ ಒನ್ ಎಕ್ಸೆಸಿವ್ಲಿ ಆರ್ ಸಿವಿಯರ್ಲಿ ಅಂತಂದ್ರೆ ಯಾರೋ ಒಬ್ಬರನ್ನ ಅಡ್ಮೈರ್ ಮಾಡೋದು, ಸಮ್ ಎಕ್ಸೆಸಿವ್ಲಿ, ಸಿಕ್ಕಾಪಟ್ಟವಾಗಿ ಹೊಗಳೋದು ಅಥವಾ ಅಡ್ಯುಲೇಟ್ ಮಾಡೋದು. ಫ್ಯಾನ್ಸ್ ಗ್ಯಾದರ್ಡ್ ಔಟ್ಸೈಡ್ ದ ಸ್ಟೇಡಿಯಂ ಅಡ್ಯುಲೇಟ್ ಹರ್ ಫೇವರೇಟ್ ಪೋಸ್ಟರ್. ನೋಡ್ರಿ, ನೀವು ವಿರಾಟ್ ಕೊಹ್ಲಿ ಅಂತ ಅಡ್ಯುಲೇಟ್ ಮಾಡ್ತಿರಲ್ಲ, ಅದೇ ಫ್ಯಾನ್ಸ್ ಗ್ಯಾದರ್ಡ್ ಅಡ್ಯುಲೇಟ್ ಮಾಡ್ತಾ ಇದ್ರು ಅಂತ. ಓಕೆ, ಒಂದ್ ನಿಮಿಷ. ಕ್ವೆಂಚ್ ಅಂತಂದ್ರೆ ಏನು? ಕ್ವೆಂಚ್ ಇಷ್ಟ ತನಕ ಏನ್ ಮಾಡ್ತಿದ್ರಿ ನೀವು? ಸಾರಿ, ಕ್ವೆಂಚ್ ಅಂತಂದ್ರೆ ಒಂದ್ ನಿಮಿಷ, ಎಕ್ಸ್ಟಿಂಗ್ವಿಶ್ ಮಾಡೋದು. ಇಷ್ಟ ತನಕ ಏನ್ ಮಾಡ್ತಿದ್ವಿ? ಅಡ್ಯುಲೇಟ್, ಹೊಗಳೋದು, ಅಂಡ್ ಗ್ರೇಟಿಫೈ ಮಾಡೋದು, ಮಾಲಿಫೈ ಮಾಡೋದು, ಕ್ಯಾಜುವಲ್ ಮಾಡೋದು, ಸ್ವಲ್ಪ ಯಾರನ್ನ ಹೊಗಳೋದು, ಈ ತರ. ಇಲ್ಲೇನಿದು ಕ್ವೆಂಚ್ ಅಂತಂದ್ರೆ ತೃಷೆ ತಂಗಿಸು, ನಂದಿಸು, ಶಮನಗೊಳಿಸು. ಇದು ಸೇಮ್ ಕ್ವೆಂಚ್ ಅಂದ್ರೆ ಆಕ್ಚುಲಿ ಏನ್ ಬರುತ್ತೆ ಅಂತಂದ್ರೆ, ಕ್ವೆಂಚ್ ಅಂದ್ರೆ ಸ್ವಲ್ಪ ಬಾಯಾರಿಕೆ ಅಂತ ಬರುತ್ತೆ, ತೃಷೆ. ಓಕೆ, ಬಾಯಾರಿಕೆಯನ್ನ ತಣಿಸೋದು. ಕ್ವೆಂಚ್ ಅವನಿಗೆ ಸಿಕ್ಕಾಪಟ್ಟ ಬಾಯಾರಿಕೆ ಆಗ್ತಿದೆ, ಅದನ್ನ ತಣಿಸೋದು, ಬಾಯಾರಿಕೆಯನ್ನ ತಣಿಸೋದು. ಥ್ರಸ್ಟ್ ಅಂತ ಥರ್ಸ್ಟ್ ಅಂತೀವಲ್ಲ, ಥ್ರಸ್ಟಿ ಅಂತೀವಲ್ಲ, ಸಿಕ್ಕಾಪಟ್ಟ ಥರ್ಸ್ಟ್ ಆಗಿದೆ ಮನೆ, ನಂಗೆ ಬಾಯಾರಿಕೆ ಇದೆ, ಥ್ರಸ್ಟ್ ಅಂತ ತಣಿಸೋದು ಅಂತೀವಲ್ಲ. ಆ ಥ್ರಸ್ಟ್ ಆಗಿರೋ ತಣಿಸೋದಕ್ಕೆ ನಾವು ಕ್ವೆಂಚ್ ಅಂತ ಕರಿತೀವಿ. ಸ್ಯಾಟಿಸ್ಫೈ ಸಮ್ ಒನ್.
ನೋಡಿ ಇಲ್ಲಿ ಥರ್ಸ್ಟ್. ಓಕೆ, ಥರ್ಸ್ಟ್ ಡ್ರಿಂಕಿಂಗ್ ಲಿಕ್ವಿಡ್. ನೋಡ್ರಿ, ಸಿಕ್ಕಾಪಟ್ಟ ಥರ್ಸ್ಟ್ ಆಗಿತ್ತು ಅವನಿಗೆ, ಸಿಕ್ಕಾಪಟ್ಟ ಬಾಯಾರಿಕೆ ಆಗಿತ್ತು. ಅದನ್ನ ಅವನ ಏನ್ ಮಾಡ್ದ, ಲಿಕ್ವಿಡ್ ಅಥವಾ ಏನೋ ನೀರನ್ನ ಕುಡಿದು ಏನ್ ಮಾಡ್ದ ಅವನು ಲಿಕ್ವಿಡ್ ಅಥವಾ ನೀರನ್ನ ಕುಡಿದು ಏನ್ ಮಾಡ್ದ ಅಥವಾ ಕುಡಿದು ಏನ್ ಮಾಡ್ದ, ಅವನ ಥ್ರಸ್ಟ್ ಅನ್ನ ಅವನ ಒಂದು ಬಾಯಾರಿಕೆಯನ್ನ ಸ್ಯಾಟಿಸ್ಫೈ ಮಾಡ್ಕೊಂಡ. ಇದಕ್ಕೇನಂತೀನೋ ಕ್ವೆಂಚ್. ಓಕೆ, ಕ್ವೆಂಚ್. ಸೊ ಅಥವಾ ಇನ್ನೊಂದೇನೋ ಇದು ಬಾಯಾರಿಕೆ ನೀಗ್ಸೋದಂತ ಆಯ್ತು. ಬೆಂಕಿನೂ ಕೂಡ ಸಿಕ್ಕಾಪಟ್ಟ ದಾಗ ಸಿಕ್ಕಾಪಟ್ಟ ದಾಹ ಆಗ್ಬಿಟ್ಟೈತೆ ಬೆಂಕಿಗೆ. ಎಷ್ಟು ನೀರು ಹೊಡೆದ್ರು ನೀರಷ್ಟು ಆವಿ ಮಾಡ್ತಾ ಇದೆ, ಅಷ್ಟೊಂದು ದಾಹ ಆಗ್ಬಿಟ್ಟಿದೆ. ಸೊ ಅಂತಂದ್ರೆ ಅರ್ಥ ಏನು, ಬೆಂಕಿನ ನನ್ಸೋದು, ಬೆಂಕಿಗೆ ಕ್ವೆಂಚ್ ಮಾಡೋದು, ಬೆಂಕಿಗೆ ಬಾಯಾರಿಕೆ ತೀರಿಸೋದು. ಸೊ ಅಂದ್ರೆ ಎಕ್ಸ್ಟಿಂಗಿಶ್ ಮಾಡೋದು. ಎಕ್ಸ್ಟಿಂಗಿಶ್ ಅಂತಂದ್ರೆ ಆರಿಸೋದು. ಸೊ ಕ್ವೆಂಚ್ ಅಂತಂದ್ರೆ ಅರ್ಥ ಏನಾಗುತ್ತೆ, ಬೆಂಕಿನ ಆರಿಸೋದು ಅಂತಾನು ಕೂಡ ಆಗತ್ತೆ. ಯಾವ ತರ, ಅದಕ್ಕೆ ಬೆಂಕಿಗೆ ಬಾಯಾರಿಕೆ ಆಗ್ಬಿಟ್ಟಿದೆ, ಎಷ್ಟು ನೀರು ಹೊಡೆದ್ರು ಇದಾಗ್ತದೆ, ಅಷ್ಟು ನೀರನ್ನು ಇದು ಮಾಡ್ತದೆ ಅಂತ ಹಾಗೆ. ಸೊ ಕ್ವೆಂಚ್ ಬಾಯಾರಿಕೆ ತಣಿಸೋದು, ಕ್ವೆಂಚ್. ಸೊ ಅಲ್ಲಿ ತಣಿಸೋದು ಅಂತ ಅರ್ಥ ಬಂತಲ್ಲ, ಸೊ ಇದಕ್ಕೆ ಸಿನೋನಿಮ್ ಆಗ್ಬಿಡ್ತೇನೆ, ಸ್ಯಾಟಿಸ್ಫೈ ಮಾಡೋದು, ತಣಿಸೋದು, ಸಮಾಧಾನ ಪಡಿಸೋದು. ಓಕೆ, ಎ ಗ್ಲಾಸ್ ಆಫ್ ಐಸ್ ಕೋಲ್ಡ್ ವಾಟರ್ ಹೆಲ್ಪ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್ ಆಫ್ಟರ್ ದ ರನ್. ನೋಡ್ರಿ ಎ ಗ್ಲಾಸ್ ಆಫ್ ಐಸ್ ಇದೆಯಲ್ಲ, ಕೋಲ್ಡ್ ವಾಟರ್ ಇದೆಯಲ್ಲ, ಏನಾಗುತ್ತೆ, ಸಿಕ್ಕಾಪಟ್ಟ ಕ್ವೆಂಚ್ ಮಾಡ್ತಾವನ, ಸಿಕ್ಕಾಪಟ್ಟ ಥರ್ಸ್ಟ್ ಆಗಿದ್ದಾಗ. ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಅನಾಯ್. ಓಕೆ, ಇಷ್ಟದಾಗ ಏನ್ ಮಾಡ್ತಿದ್ವಿ ನಾವು, ಕ್ವೆಂಚ್ ಮಾಡ್ತಿದ್ವಿ, ಸಮಾಧಾನ ಮಾಡ್ತಿದ್ವಿ, ಅವರಿಗೆ ಸ್ಯಾಟಿಸ್ಫೈ ಮಾಡ್ತಾ ಇದ್ವಿ, ಏನೋ ಒಂದನ್ನ ಅವ್ರಿಗೆ ಇಷ್ಟ ಆಗೋ ತರ ಮಾಡ್ತಾ ಇದ್ವಿ. ಓಕೆ, ಇಷ್ಟದಾಗ ಏನೋ ಅನ್ಯಾಯ ಮಾಡಿ ಕಿರಿಕಿರಿ ಮಾಡೋದು, ಅನಾಯ್. ಈಗ ನಿಮ್ಮನೆ ಅಣ್ಣ ಇದಾನೆ, ಅಣ್ಣ ತಮ್ಮ ಇದ್ರಿ, ಇಬ್ರು ಏನೋ ಮಾಡ್ಕೊಂತಿದ್ರೆ. ಈಗ ನಿಮ್ಮ ಅಕ್ಕ ತಂಗಿ ಇದ್ರು ಗೊತ್ತಾಗುತ್ತೆ, ಈ ಅಕ್ಕ ತಂಗಿದ್ರೆ ಅವ್ರ ಅಣ್ಣ ಬರೀ ಕಿಡ್ಲೆ ಮಾಡ್ತಾ ಇರ್ತಾನೆ. ಸೊ ಏನಾಗುತ್ತೆ, ಕಿರಿಕಿರಿ ಮಾಡೋದು, ನೆನ್ಪಿಟ್ಕೊಳ್ಳೋದಕ್ಕೆ. ಓಕೆ, ಅಣ್ಣಯ್ಯ ಕಿರಿಕಿರಿ ಮಾಡ್ದ, ಅಣ್ಣ, ಅನ್ನಾಯ್. ಓಕೆ, ಅನ್ನಾಯ್ ಅರ್ಥ ಆಯ್ತಲ್ವಾ? ಅಥವಾ ನಾಯ್ಸ್ ಮಾಡ್ತಾರೆ. ಸೊ ಕಿರಿಕಿರಿ ಮಾಡೋದು, ಕೋಪಗೊಳಿಸೋದು, ಅನಾಯ್. ಟು ಇರಿಟೇಟ್ ಆರ್ ಬೋದರ್ ಸಮೋನ್. ಬೋದರ್ ಅಂತಂದ್ರು ಕೂಡ ಅದೇ, ಬ್ರದರ್ ಬೋದರ್. ನೆನಪಿದೆ, ಅಣ್ಣ ತಮ್ಮ ಹೊಡೆದಾಟ ಮಾಡುತ್ತಲ್ಲ, ಸೊ ಬ್ರದರು ಬೋದರು. ಸೊ ಎಸ್ಪೆಷಲಿ ವಿತ್ ರಿಪೀಟೆಡ್ ಸ್ಮಾಲ್ ಆಕ್ಷನ್ಸ್, ಪದೇ ಅದರನ್ನೇ ಹೊಡೆದಾಟ ಮಾಡೋದು, ಅನಾಯ್ ಮಾಡೋದು, ಅನಾಯಿಂಗ್, ಕಿರಿಕಿರಿ. ಕಾನ್ಸ್ಟೆಂಟ್ ಬಸ್ಸಿಂಗ್ ಸೌಂಡ್ ಆಫ್ ದ ಮಸ್ಕಿಟೋ. ನೋಡ್ರಿ, ನಿಮ್ಮ ಮಲಗಿದಾಗ ನೀವು ಅದ ಒಂದು ಯಾವ್ದು ಸೊಳ್ಳೆ ಬಂದ್ರೆ ನಿಮ್ಗೆ ಏನಾಗುತ್ತೆ, ತಯಾರಿ ಅಂತೇಳಿ ರಪಾರ ನಿಮ್ ಕಬಳಬೇಕಂತ, ಹಂಗೆ ಅಷ್ಟೊಂದು ಕಿರಿಕಿರಿ ಅಂತ. ಆಂಟಗಾನೈಸ್, ವಿರೋಧಿಸೋದು. ಇಷ್ಟೊತ್ತಂಕ ಏನ್ ಮಾಡ್ತೀವಿ ನಾವು, ಸಮಾಧಾನ ಮಾಡ್ತಾ ಇದ್ವಿ, ಅವರ ಪರವಾಗಿ ಹೋಗ್ತಾ ಇದ್ವಿ, ಅವ್ರ ಕಡೆನೆ ಹೋಗ್ತಿದ್ವಿ, ಮಾಲಿಫೈ ಮಾಡ್ತಾ ಇದ್ವಿ. ಈಗ ಹಂಗಲ್ಲ, ನಾನೇ ಬೇರೆ, ಇದು ಬಿಡಿ ಏನೋ ಇಮೇಜ್ ಬಂದ್ಬಿಟ್ಟಿದೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತೇಳಿ ಫುಲ್ ವಿರೋಧ. ಹೋಗಲೇ ನಾನೇ ರಾಜ ಇಲ್ಲಿ. ಆಂಟಗನೈಸ್, ಫುಲ್ ಶತ್ರುತ್ವ ಬೆಳೆಸೋದು. ಸಮಾಧಾನ ಮಾಡಿ, ಅವರನ್ನ ಮಾಲಿಫೈ ಮಾಡಿ, ಫ್ರೆಂಡ್ಶಿಪ್ ಮಾಡೋದಲ್ಲ, ಕನ್ಸಿಲಿಯೇಟ್ ಮಾಡಿ, ಕಾನ್ ಮಾಡಿ ಜೊತೆಗೂಡೋದಲ್ಲ, ಶತ್ರುತ್ವ ಬೆಳೆಸೋದು. ಫುಲ್ ಆಪೋಸಿಟ್, ನೀನೇ ಬೇರೆ, ನನ್ನ ರೂಟೇ ಬೇರೆ. ಸೊ ಆಪೋಸಿಟ್ ಡೈರೆಕ್ಷನ್. ಸೊ ಆಂಟಗನೈಸ್ ಮಾಡೋದು, ಆಂಟಿ ಡೈರೆಕ್ಷನ್. ಓಕೆ, ಆಂಟಗನೈಸ್, ಆಂಟೋನಿಮ್ಸ್. ಓಕೆ, ಆಂಟೋನಿಮ್ಸಿಗೆ ಆಂಟಗನೈಸ್ ಮಾಡೋದು, ವಿರೋಧ ಮಾಡೋದು. ಟು ಕಾಸ್ ಸಮ್ ಒನ್ ಟು ಬಿಕಮ್ ಹಾಸ್ಟೈಲ್. ಇನ್ನೊಬ್ಬ ಸಿಕ್ಕಾಪಟ್ಟ ಆಂಗ್ರಿ ಆಗೋದು. ಹಾಸ್ಟೈಲ್ ಅಂತಂದ್ರೆ ಅದಕ್ಕೆ ಹಾಸ್ಟೆಲ್ ಅಲ್ಲಿ ನಾವು ಹೊಡೆದಾಟ ಮಾಡ್ಕೊಂತೀವಿ, ಹಾಸ್ಟೈಲ್ ಆಗೋದು. ಹಾಸ್ಟೈಲ್ ಅಂದ್ರೆ ಸಿಟ್ಟು, ಆಂಗ್ರಿ ಆಗೋದು, ತಾನು ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ಕೊಳ್ಳೋದು, ಅನ್ಫ್ರೆಂಡ್ಲಿ ಆಗೋದು. ಸೊ ಅನ್ಫ್ರೆಂಡ್ಲಿ ಆಗೋದಕ್ಕೆ ಕಾರಣವಾಗೋದನ್ನ ನಾವು ಆಂಟಗನೈಸ್ ಅಂತ ಕರಿತೀವಿ. ಇಟ್ ಈಸ್ ಬೆಸ್ಟ್ ನಾಟ್ ಟು ಆಂಟಗನೈಸ್ ಯುವರ್ ಕೊಲೀಗ್ಸ್. ನೋಡ್ರಿ, ನಿಮ್ಮ ಕೊಲೀಗ್ಸ್ ಅನ್ನ ಆಂಟಗನೈಸ್ ಆಗೋದ್ರಿಂದ ತಡೆಗಟ್ಟೋದೇ, ನಾಟ್ ಟು ಆಂಟಗನೈಸ್, ತಡೆಗಟ್ಟೋದೇ ಬಾರಿ ಬೆಸ್ಟ್. ಆರಾಮಾಗಿರ್ಬೋದು ನೀವು. ಓಕೆ, ಯಾಕಂದ್ರೆ ಡಿಸ್ಕಷನ್ ಎಲ್ಲ ಚೆನ್ನಾಗಾಗತ್ತೆ ಅಂತ. ವೆಕ್ಸ್ ಅಂತಂದ್ರೆ ಏನು, ಬೀಡಿಸು, ರೇಗಿಸು, ಕಿರಿಕಿರಿಗೊಳಿಸೋದು. ವ್ಯಾಕ್ಸ್ ಬರುತ್ತೆ ನೋಡಿರ, ಹುಡುಗಿರು ಯೂಸ್ ಮಾಡ್ತಾರೆ. ವ್ಯಾಕ್ಸ್ ಇದೆ ಸ್ಪೆಲ್ಲಿಂಗ್, ನಂಗೆ ಗೊತ್ತಿಲ್ಲ. ವ್ಯಾಕ್ಸ್ ನೀವು ಯೂಸ್ ಮಾಡ್ತಿರಲ್ಲ ಹುಡುಗಿರು. ವ್ಯಾಕ್ಸ್ ಅದು. ಇದನ್ನೇನೋ ಒಂದು, ಇದು ಕೂದಲು ತೆಗೆಯೋದಕ್ಕೆ ಯೂಸ್ ಮಾಡ್ತಾರಲ್ರಿ. ಈಗ ಯಾವ್ದು ಇದರಲ್ಲಿ ಕೈಯಲ್ಲಿ ರೋಮಗಳಿರ್ತಲ್ಲ, ಅವ್ರು ಅದನ್ನ ವ್ಯಾಕ್ಸ್ನ ಹಚ್ಕೊಂಡು ಹಿಂಗೆ ಪರಕ್ಕನೆ ಎಳಿತಾರಲ್ಲ, ಗೊತ್ತಿದೆ ವ್ಯಾಕ್ಸ್. ಸೊ ಅದು ಇದರಿಂದನೇ ಇದಾಗಿರೋದು. ವೆಕ್ಸ್ ಅಂತಂದ್ರೆ ಏನೀಗ ವೆಕ್ಸ್. ಸೊ ಇದನ್ನ ನೀವು ಹಿಂಗೆ ಹಚ್ಚಿ ಎಳೆದ್ರೆ ಏನಾಗುತ್ತೆ, ಪೈನ್ ಆಗುತ್ತಾನೆ, ಅಯ್ಯೋ ಉರಿ ಆಗುತ್ತೆ. ಹುಡುಗಿರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ಹೇರ್ಸ್ನ ರಿಮೂವ್ ಮಾಡೋದಕ್ಕೆ. ಬಟ್ ಹುಡುಗರು ಒಂದ್ಸರಿ ಹಿಂಗೆ ಕೈ ಮೇಲೆ ಎಲ್ಲ, ಕಾಲ್ ಮೇಲೆ ಸಿಕ್ಕಾಪಟ್ಟ ಕೂದಲಿರುತ್ತಲ್ಲ ಕಾಲಲ್ಲಿ, ಆ ವ್ಯಾಕ್ಸ್ನ ಹಚ್ಕೊಂಡು ಎಳ್ಕೊಳ್ರಿ, ಹೆಂಗಿರುತ್ತೆ. ಸೊ ಸಿಕ್ಕಾಪಟ್ಟ ನೋವಾಗತ್ತೆ, ಒಂಥರ ಕಿರಿಕಿರಿ ಆಗತ್ತಲ್ವಾ.
ಸೊ ಹುಡುಗಿರು ಏನ್ ಮಾಡ್ಬೋದು, ಈಗ ಅವರ ಅಕ್ಕ ಅಥವಾ ತಂಗಿ, ಅವರ ಅಣ್ಣ ಅಥವಾ ತಮ್ಮಂಗೆ ಏನ್ ಮಾಡ್ತಾರೆ, ಅವರ ಕಾಲ ಅಥವಾ ಕೈಗೆ ಅವರು ಯೂಸ್ ಮಾಡೋ ವ್ಯಾಕ್ಸ್ ಅಂತ ಹಚ್ಚೋದು, ಕರೆಕ್ಟ್ ಅಂತ ಎಳೆಯೋದು, ಸ್ವಲ್ಪ ಕಿರಿಕಿರಿ ಮಾಡೋದು, ಅರ್ಥ ಆಯ್ತಲ್ಲ, ವ್ಯಾಕ್ಸ್. ಸೊ ವ್ಯಾಕ್ಸ್ ಹಚ್ಚಿ ವೆಕ್ಸ್ ಮಾಡೋದು. ಸೊ ನೆನ್ಪಿರುತ್ತಲ್ಲ ಇದೀಗ, ಪೀಡಿಸೋದು, ವೆಕ್ಸೇಷನ್ ಅಂತಾನು ಬರುತ್ತೆ ನೌನ್ ಅದು. ಓಕೆ, ಟು ಮೇಕ್ ಸಮ್ ಒನ್ ಫೀಲ್ ಅನಾಯ್ಡ್, ಫ್ರಸ್ಟ್ರೇಟೆಡ್ ಆರ್ ವರೀಡ್. ಇನ್ನೊಬ್ರನ್ನ ಅನಾಯ್ಡ್ ಮಾಡೋದು, ಫ್ರಸ್ಟ್ರೇಟ್ ಮಾಡೋದು, ಕಿರಿಕಿರಿ ಮಾಡೋದು. ಓಕೆ, ವ್ಯಾಕ್ಸ್ ಯೂಸ್ ಮಾಡಿ ವೆಕ್ಸೇಷನ್ ಮಾಡೋದು. ಅನ್ಸಾಲ್ವ್ಡ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಟು ವ್ಯಾಕ್ಸ್ ದ ಸ್ಟೂಡೆಂಟ್ ಫಾರ್ ಅವರ್ಸ್. ನೋಡ್ರಿ, ಒಂದು ಕ್ವಶನ್ ಇದ್ದು ಎಷ್ಟು ಮಾಡಿದ್ರು ಸಾಲ್ವ್ ಆತಾನೆ ಇಲ್ಲ. ಎಂತ ಫಾರ್ಮುಲಾ ಎಂತದೇ ಮಾಡ್ರು ಅವ್ನಿಗೆ ಕ್ವಶನ್ ಸಾಲ್ವ್ ಆತಾನೆ. ಮಂಡೆ ಕಿರಿಕಿರಿ ಆಗಿ ಪೈನ್ ಆಯ್ತು, ತಲೆನೋವು ಬಂದ್ಬಿಡ್ತಾನೆ. ಅಷ್ಟೊಂದು ವೆಕ್ಸ್ ಕ್ರಿಯೇಟ್ ಆಯ್ತು ಅವನಿಗೆ ಅಂತ, ಅಷ್ಟೊಂದು ಪೈನ್ ಆಯ್ತು, ವರಿ ಆಯ್ತು. ಸೊ ವೆಕ್ಸ್. ಇರಿಟೇಟ್ ನಾನು ಮಾಡೋದೇ ಬೇಡ. ಬರೀ ಇರಿಟೇಟ್ ಮಾಡ್ಬೇಡ ನೀನು, ನಂಗೆ ತಲೆ ಕೆಟ್ಟೋಗ್ತಿದೆ. ಇರಿಟೇಟ್, ಕಿರಿಕಿರಿಗೊಳಿಸು, ರೇಗಿಸೋದು, ಇರಿಟೇಟ್ ಮಾಡೋದು. ಸಮಾಧಾನ ಮಾಡ್ತಿಲ್ಲ, ಅವನಿಗೆ ಇಷ್ಟ ಆಗೋ ತರ ಮಾಡ್ತಿಲ್ಲ, ನಾವು ಇಲ್ಲಿ ಇರಿಟೇಷನ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಅಫ್ರಂಟ್ ಅಂತಂದ್ರೆ ನೀವು ಇಷ್ಟ ತನಕ ಏನ್ ಮಾಡ್ತೀವಿ, ಸಮಾಧಾನ ಮಾಡೋದು. ನೋಡಪ್ಪ, ಅದೆಲ್ಲ ಏನ್ ಸಮಸ್ಯೆ ಅಲ್ಲ, ಬೇಜಾರಾಗ್ಬೇಡ, ಏನ್ ಸಮಸ್ಯೆ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇದ್ವಿ. ಓಕೆನಾ, ಸಮಾಧಾನ ಮಾಡ್ತೀವಿ. ಈಗ ಅದೇ ಅಫ್ರಂಟ್ ಅಂತಂದ್ರೆ, ಅಥವಾ ಏನೋ ಅವನಿಗೆ ಬೇಜಾರಾಗ್ಬೋದು ಅಂತೇಳಿ ಅವನಿಗೆ ಎದುರಿಗೆ ಹೇಳ್ತಾ ಇರಲಿಲ್ಲ ನಾವು. ಓಕೆ, ನೋಡು ಏನ್ ಪರವಾಗಿಲ್ಲ, ಹಿಂಗೆ ಅಂತೇಳಿ. ಬಟ್ ಈಗ ಡೈರೆಕ್ಟ್ ಮುಕ್ಕದ ಮೇಲೆ ಹೊಡೆದಂಗೆ ಹೇಳೋದು, ಎಲ್ಲ ನೀನ್ ಮಾಡಿದ ತಪ್ಪು, ನೀನ್ ಹಂಗ್ ಮಾಡ್ಬಾರ್ದು. ಏನು ಎಣ್ಣೆ ಕುಡ್ಕೊಂಬಂದಿ ಎಲ್ಲಿ. ಈಗ ಮನೇಲಿ ಹೇಳ್ಬೋದು ಏನಂತ, ನೋಡಿ ಕೆಲಸ ಮಾಡಬೇಕು, ಓಕೆ ಸ್ವಲ್ಪ ಕಷ್ಟಪಡ್ಬೇಕು, ಆಗುತ್ತೆ ಅಂತ ಹೇಳೋದು ಬೇರೆ. ಏನು ದುಡಿಯಲ್ಲ, ಊಟ ಬರೀ ತಿನ್ನೋದೊಂದೇ, ಏನಂತಾರೆ ಇನ್ನೊಂದೇನೋ, ಭೂಮಿಗೆ ಭಾರ, ಕೂಳಿಗೆ ದಂಡ, ಈ ತರ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನೋಡಿ, ಅಪಮಾನ, ನೇರವಾಗಿ ಈ ತರ ಅನ್ವಯ ಮಾಡೋದು, ಸ್ವಲ್ಪ ಕಿರಿಕಿರಿ ಮಾಡೋದು, ಏನೋ ಒಂಥರ ಬೇಜಾರು ಮಾಡೋದು, ಇಷ್ಟ ಆಗದೆ ಇರೋ ತರ ಮಾಡೋದು ಅಂತೀವಲ್ಲ, ದಟ್ಸ್ ಕಾಲ್ಡ್ ಅಫ್ರಂಟ್. ಎದುರಿಗೆ ಹೇಳೋದು, ಫ್ರಂಟಿಗೆ ಹೇಳೋದು, ಮುಕ್ಕದ ಮೇಲೆ ಹೊಡೆದಂಗೆ ಹೇಳೋದು. ಮುಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ರೆ ಏನಾಗುತ್ತೆ, ಏನು ಎದುರುಗಡೆ ಇದ್ದವರಿಗೆ ಬೇಗ ಕಿರಿಕಿರಿ ಆಗ್ತಾರೆ, ಬೇಗ ಅನ್ಯಾಯ ಆಗ್ತಾರೆ, ಬೇಗ ಸಿಟ್ಟಿಗೆ ಹೇಳ್ತಾರೆ. ಯಾರೋ ಒಬ್ರಿಗೆ ನೀವು ಇಂಡೈರೆಕ್ಟ್ ಆಗಿ ಏನೋ ಒಂದು ಹೇಳಿದ್ರೆ ನಾರ್ಮಲಿ ಓಕೆ ಒಪ್ಕೊಳ್ತಾರೆ. ಬಟ್ ನೀವು ಅಫ್ರಂಟ್ ಆಗಿ ಎದ್ರಿ ಮುಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ರೆ ಏನ್ ಮಾಡ್ತಾರೆ ಅವರು, ಸಿಕ್ಕಾಪಟ್ಟ ಏನ್ ಮಾಡ್ತಾರೆ. ಅಫ್ರಂಟ್ ಅಂದ್ರೆ ಎದುರಿಗೆ ಹೇಳೋದು. ಆನ್ ಆಕ್ಷನ್ ಆರ್ ರಿಮಾರ್ಕ್ ದಟ್ ಕಾಸಸ್ ಔಟ್ರೇಜ್ ಆರ್ ಅಫೆನ್ಸ್ ಟು ಡಿಗ್ನಿಟಿ. ನೋಡ್ರಿ, ಒಂದು ಡಿಗ್ನಿಟಿ, ಅವನ ಒಂದು ಡಿಗ್ನಿಟಿ, ಒಳ್ಳೆ ಡಿಗ್ನಿಟಿ ಮೇಂಟೈನ್ ಮಾಡ್ತಾನೆ. ಅವ್ನಿಗೆ ಎದುರೆದ್ರಿಗೆ ಇವನ ಭ್ರಷ್ಟಾಚಾರ ಮಾಡಿ ಹಿಂಗ್ ಮಾಡಿ, ಇವನ ಬಿಡ, ಕ್ಯಾರೆಕ್ಟರ್ ಸರಿ ಇಲ್ಲ, ಬರೀ ಹಿಂಗ್ ಮಾಡ್ತಿರ್ತಾನೆ. ಸೊ ಎದುರಿಗೆ ಹೇಳೋದು, ಡೈರೆಕ್ಟ್ ಆಗಿ ಹಿಂದ್ ಬಿಟ್ಟು ಹೇಳಿದ್ರು ಅಟ್ಲೀಸ್ಟ್ ಓಕೆ, ಎದುರಿಗೆ ಅಫ್ರಂಟ್ ಡೈರೆಕ್ಟ್ ಆಗಿ ಹೇಳೋ ಅವ್ರ ಕ್ಯಾರೆಕ್ಟರ್ನ ಹಾಳು ಮಾಡೋದು. ಸೊ ಹಿಸ್ ರೂಡ್ ಕಮೆಂಟ್ಸ್ ವರ್ ಕನ್ಸಿಡರ್ಡ್ ಅ ಡೈರೆಕ್ಟ್ ಅಫ್ರಂಟ್ ಟು ಹರ್ ಡಿಗ್ನಿಟಿ. ನೋಡ್ರಿ, ಅವನ ರೂಡ್ ಕಮೆಂಟ್, ಅವಳು ಬಿಡಪ್ಪ, ಅವಳ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಹೇಳ್ತಿರಲ್ಲ ಯಾರ್ಯಾರ ಬಗ್ಗೆ, ಯಾರು ನಿಮ್ಗೆ ಬ್ರೇಕಪ್ ಆಯ್ತು ಅಂತ ಅನ್ಕೊಳ್ರಿ, ಬ್ರೇಕಪ್ ಆಯ್ತು, ಕೈ ಕೊಟ್ಲು, ಅವಾಗ ನೀವ್ ಏನ್ ಮಾಡ್ತೀರಿ, ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಅನ್ನ ಇಡೀ ಊರು ತುಂಬಾ ಹರಡ್ತೀರಾ. ಸೊ ಹಾಗೆ, ಅರ್ಥ ಆಯ್ತಲ್ವಾ. ಸೊ ಇವಿಷ್ಟು ವರ್ಡ್ಗಳು ಇವತ್ತಿಗೆ ಕಂಪ್ಲೀಟ್ ಆಯ್ತು. ಇರಿಟೇಟು, ವೆಕ್ಸು, ಇವತ್ತಿನ ವರ್ಡ್ಗಳು ಈಸಿ ಇದ್ದಲ್ಲ, ಎಲ್ಲ ರಿಪೀಟೆಡ್ ಇದು ಆಲ್ಮೋಸ್ಟ್. ಸೊ ಬೇಗ ಮುಗಿಸ್ಬೋದು, ಸ್ವಲ್ಪ 2x ಅಲ್ಲಿ ಹಾಕೊಂಡು ಮುಗಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಥ್ಯಾಂಕ್ ಯು, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದು ಸೋರ್ಸಸ್. ಓಕೆ, ಥ್ಯಾಂಕ್ ಯು.